ಇದರಲ್ಲಿ ನಾನು ನಿಮಗೆ 3 ಭಾಗ ಮಾಡಿ ಹೇಳಿದೆ. ಈಗ ಒಂದು ಬರೋಣ, ನಾಮಪದ ಬರೋಣ. ಅಂದರೆ ನಾಮ ಎಂದರೆ ಹೆಸರು, ಹೆಸರನ್ನು ಸೂಚಿಸುವ ಶಬ್ದಗಳಿಗೆ ನಾವು ನಾಮಪದ ಎಂದು ಕರೆಯುತ್ತೇವೆ. ನಾಮಪದ ಹೇಳಿ. ನಾಮಪದ ಎಂದರೆ ನಾಮ ಎಂದರೆ ಹೆಸರು, ಹೆಸರನ್ನು ಸೂಚಿಸುವ ಶಬ್ದಗಳಿಗೆ ನಾಮಪದಗಳು ಎನ್ನುತ್ತೇವೆ. ಇದೆ ಸಾಮಾನ್ಯವಾಗಿ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುತ್ತೇವೆ. ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುತ್ತೇವೆ. ನೋಡಿ, ಇನ್ನೊಂದು, ಈ ನಾಮಪದ ರಚನೆ ಆಗಬೇಕಾದ್ರೆ ಅದಕ್ಕೊಂದು ಮೂಲ ಇದೆ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರಿತೀವಿ ನಾವು. ನಾಮ ಪ್ರಕೃತಿ ಎಕ್ಸಾಂಪಲ್ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಈಗ ಹೂ ಅಂತ ನೋಡ್ಬೇಡಿ. ಎಕ್ಸಾಂಪಲ್, ಹೂ ಸರಿನೋ? ಹೂವು ಸರಿನೋ? ಎರಡು ಸರಿ. ವೆರಿ ಗುಡ್. ಯಾಕೆ ಹೇಗೆ ಸರಿ? ಒಂದಿದ್ರೆ ಹೂವು, ಕಟ್ಬಿಟ್ರೆ ಹೂವು. ಹಂಗ ಒಂದಿದ್ರೆ ಹೂವು, ಸರ ಮಾಡಿದ್ರೆ ಹೂವು ಅಂತ ಮಾಡ್ಬೋದಾ? ಎರಡು ಸರಿ ಹೇಳ. ಇಷ್ಟೇ ನೋಡಿ. ಹೂವು ಅನ್ನೋದು ನಾಮ ಪ್ರಕೃತಿ, ಹೂವು ಅನ್ನೋದು ನಾಮಪದ. ಅಂದ್ರೆ ಹೂ ಎನ್ನುವಂತ ನಾಮ ಪ್ರಕೃತಿಗೆ ಹೂ ಎನ್ನುವಂತ ವಿಭಕ್ತಿ ಪ್ರತ್ಯಯ ಸೇರಿಸಿ ಏನಾಗಿದೆ? ಹೂವು ಆಗಿದೆ. ಅಂದ್ರೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದವಾಗುತ್ತವೆ. ಒಂದು ನಾಮಪದ ರಚನೆ ಆಗ್ಬೇಕಾದ್ರೆ ಅದಕ್ಕೆ ಏನ್ ಸೇರ್ಕೋಬೇಕು ಅಂದ್ರೆ ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪಿಸ ಬೇಸ್. ಹೆಣ್ಣಿನ ಮೂಲ ಏನಂದ್ರೆ ನಾನು ಹೆಣ್ಣಿನ ಮೂಲ ಸಹನೆ. ಅದಿದ್ರೆ ಹೆಣ್ಣು ಅಂತ ಕರೆಯೋದು. ಗಂಡು ಧೈರ್ಯ ಇದ್ರೇನೆ ಗಂಡು ಅಂತ ಕರೆಯೋದು, ಹೆಣ್ಣು ಧೈರ್ಯ ಇಲ್ಲ ಅಂತ ಅಲ್ಲ. ಮೂಲ ತಾನೇ, ಅದು ಮೂಲ ಗುಣ ತಾನೆ. ಹಾಗಾಗಿ ಈಗ ನೋಡಿ ಎಕ್ಸಾಂಪಲ್, ಮಣ್ಣಿನ ಮೂಲ ಗುಣ ಏನು? ಓಕೆ. ನೀರಿನ ಮೂಲ ಗುಣ ಏನು? ಹರಿಯುವುದು. ಗಾಳಿಯ ಮೂಲ ಗುಣ ಏನು? ಬೀಸುವುದು. ಹೌದ್ ತಾನೆ. ಭೂಮಿಯ ಮೂಲ ಗುಣ ಏನು? ತಿರುಗುವುದು. ಬೆಂಕಿಯ ಮೂಲ ಗುಣ ಏನು? ಸುಡುವುದು. ತನ್ನ ಗುಣ ಬದಲಾವಣೆ ಮಾಡ್ಕೊಳ್ಳಲ್ಲ. ಪ್ರಕೃತಿ ತನ್ನ ಗುಣವನ್ನ ಬದಲಾವಣೆ ಮಾಡಿಕೊಳ್ಳುವುದು ಹಂಗೆ ಇರುತ್ತೆ. ಬೆಂಕಿ ಹಾಗೂ ಸುಡುತ್ತೆ, ಈಗಲೂ ಸುಡುತ್ತೆ. ಹಾಗಾಗಿ ಅದರ ಮೂಲ ಇದೆಯಲ್ಲ ಸರ್, ಅದು ಬದಲಾಗಲ್ಲ. ನಾಮಪದದ ಮೂಲ ರೂಪಕ್ಕೆ ಕರಿತೀವಿ ನಾವು ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಅಂದ್ರೆ ಈ ನಾಮ ಪ್ರಕೃತಿಗಳೇನಿದೆ, ಮನೆ, ಕಲ್ಲು, ಒಡವೆ ಇವೆಲ್ಲ ಬರ್ತಾವಲ್ಲ, ಇದಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಒಂದು ನಾಮಪದ ರಚನೆ ಆಗ್ತದೆ ಸರ್. ಹಾಗಾದ್ರೆ ಇದು ನಾಮಪದ ಅಲ್ವಾ? ನಾಮಪದನ ಎಕ್ಸಾಂಪಲ್ ತಗೊಳ್ಳಿ. ಇದು ಹೆಣ್ಣು. ಈ ಹೆಣ್ಣು ಹುಡುಗಿ, ಹೆಂಗಸು, ಹೆಂಡತಿ, ಅಜ್ಜಿ ರೂಪ ಪಡ್ಕೋತಾ ಹೋಗ್ತಾನೆ. ಇದು ಹೆಣ್ಣಾಗಿದ್ದಕ್ಕೆ ಇಷ್ಟೆಲ್ಲ ಅವಕಾಶ ಸಿಕ್ಕಿದ್ದು ನೋಡಿ. ಈ ಹುಡುಗಿ ಎಕ್ಸಾಂಪಲ್, ತಂದೆಗೆ ಮಗಳು, ಹೌದಲ್ಲ? ಈಗ ಅವರು ತಂದೆಗೆ ಮಗಳು, ನೀನು ತಂದೆಗೆ ಮಗ. ಮದ್ವೆ ಆದ್ಮೇಲೆ ಹೆಂಡತಿಗೆ ಪತಿ. ಮದ್ವೆ ಆಗಿದೆಯಾ? ಓಕೆ. ಹಾಗಾಗಿ ಈ ಗಂಡಾಗಿದ್ದ ತಾನೆ ಎಲ್ಲ ಸಿಕ್ಕಿದ್ದು, ಹೌದಾನೆ ಸರ್? ಹಾಗಾಗಿ ಮೂಲ ಇದೆಯಲ್ಲ ಸರ್. ಈ ನೋಡಿ, ಗಂಡು ಅನ್ನುವುದು ಹುಡುಗನೂ ಹೌದು, ಹುಡುಗನೇ ಗಂಡು, ಗಂಡಸೇ ಗಂಡು. ವೆರಿ ಕ್ಲಿಯರ್. ಆದ್ದರಿಂದ ನಾಮ ಪ್ರಕೃತಿಗಳನ್ನು ನೀವು ನಾಮಪದಗಳೆಂದು ಭಾವಿಸಿಕೊಳ್ಳಬಹುದು. ವೆರಿ ಕ್ಲಿಯರ್. ಇದು ನಾಮ ಪ್ರಕೃತಿ ಮೂಲ. ಹೆಣ್ಣು, ಹೆಂಗಸು, ಹುಡುಗಿ, ಬಾಲಕಿ, ಯುವಕಿ, ಮಧುವಣಗಿತ್ತಿ ಎಲ್ಲ ಆಗ್ಬರ್ತಾರೆ ಸೇರಿಸು. ಹಾಗಾಗಿ ಒಂದು ಅರ್ಥ, ಇದನ್ನ ನಾವು ಹೀಗೆ ನೋಡೋದಾದ್ರೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನಾಗುತ್ತವೆ? ನಾಮಪದಗಳು ರಚನೆ ಆಗ್ತವೆ. ಆದ್ರೆ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ನಂತರ ಮುಂದೆ ನೋಡೋಣ. ಅದನ್ನ ಸ್ವಲ್ಪ ಹೇಳ್ತೀನಿ. ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ನಾಮ ಪ್ರಕೃತಿಗಳಿಗೆ ಸೇರುವಂತ ಸಫಿಕ್ಸ್ ವಿಭಕ್ತಿ ಪ್ರತ್ಯಯಗಳು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನಾ. ಇದೆಯ ಪ್ರತ್ಯಯಗಳು ಹೈಸ್ಕೂಲ್ ಓದಿದ್ದೀರಾ? ಉ, ಅನ್ನು, ಇಂದ, ಕೇಗೆ, ಹೀಗೆ, ದೆಸೆಯಿಂದ, ಆ, ಅಲ್ಲಿ, ಏ ಅಂತಿದೆ. ರಾಮನು, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನ ದೆಸೆಯಿಂದ, ರಾಮನ, ರಾಮನಲ್ಲಿ, ರಾಮನೇ ಅಂದ್ವಿ ನಾವು. ಒಂದು ಪದ್ಯ ಹೇಳ್ತೀನಿ, ಪದ್ಯದಲ್ಲಿ ಎಲ್ಲ ಹಾಕಿದ್ದೀನಿ ಕೇಳಿಸ್ಕೊಳ್ಳಿ.
ಹಕ್ಕಿಯು ಗೂಡನ್ನು ಕಟ್ಟಿತ್ತು, ಮರದಿಂದ ಮರಕ್ಕೆ ಹಾರಿತ್ತು, ಹಾವನ್ನು ಕಂಡ ದೆಸೆಯಿಂದ ಮರದ ಪೊಟರೆಯಲ್ಲಿ ಅಡಗಿತ್ತು, ಅಮ್ಮ ಎಂದು ಅಳುತ್ತಿತ್ತು. ಎಲ್ಲ ಇದೆ ಹುಡುಕಿ. ಹಕ್ಕಿಯು ಗೂಡನ್ನು ಕಟ್ಟಿತ್ತು. ಹಕ್ಕಿಯು ಏನೋ ಪ್ರಥಮ, ಗೂಡನ್ನು ಏನೋ ದ್ವಿತೀಯ, ಕಟ್ಟಿತ್ತು. ಮರದಿಂದ ಮರಕ್ಕೆ ಹಾರಿತ್ತು. ಮರದಿಂದ ತೃತೀಯ, ಮರಕ್ಕೆ ಚತುರ್ಥಿ, ಮರದಿಂದ ಮರಕ್ಕೆ ಹಾರಿತ್ತು. ಹಾವನ್ನು ಕಂಡ ದೆಸೆಯಿಂದ ಪಂಚಮಿ, ಮರದ ಷಷ್ಠಿ, ಪೊಟರೆಯಲ್ಲಿ ಸಪ್ತಮಿ, ಅಡಗಿತ್ತು, ಅಮ್ಮ ಎಂದು ಅಳುತ್ತಿತ್ತು. ಸಂಬೋಧನೆ. ಹಕ್ಕಿಯು ಗೂಡನ್ನು ಕಟ್ಟಿತ್ತು, ಮರದಿಂದ ಮರಕ್ಕೆ ಹಾರಿತ್ತು, ಹಾವನ್ನು ಕಂಡ ದೆಸೆಯಿಂದ ಮರದ ಪೊಟರೆಯಲ್ಲಿ ಅಡಗಿತ್ತು, ಅಮ್ಮ ಎಂದು ಅಳುತ್ತಿತ್ತು. ಇದಕ್ಕೆ ನಾವು ನಾಮ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ಸುಬಂತಗಳು ಎಂದು ಕರೆಯುತ್ತೇವೆ. 3 ಪದ ಇದಕ್ಕೆ. ವಿಭಕ್ತಿ ಪ್ರತ್ಯಯಗಳು, ನಾಮ ಪ್ರತ್ಯಯಗಳು ಮತ್ತು ಸುಬಂತಗಳೆಂದು ಕರೆಯುತ್ತೇವೆ. ಪ್ರತ್ಯಯಗಳು ಎಂದರೆ ಪದದ ಅಂತ್ಯದಲ್ಲಿ ಸೇರುವಂತವು, ಕೆಲವೊಮ್ಮೆ ಪದದ ಮಧ್ಯದಲ್ಲಿಯೂ ಸೇರ್ಕೊಂಡ್ಬಿಡ್ತವೆ. ಎಕ್ಸಾಂಪಲ್, ಮಾಡಿದನು ಅಂತ ಬರೆದರೆ ಮಾಡು ಕ್ರಿಯಾಪದದ ಮೂಲ ರೂಪ ಧಾತು. ವೆರಿ ಕ್ಲಿಯರ್. ಮಾಡು, ನೋಡು, ನೆಗೆ, ತಿನ್ನು, ಕೇಳು, ಬರೆ, ಒದೆ, ಕೊಲ್ಲು. ಏನಿದು ಅಲ್ಲೇ ಬಂದಾಗ ಹೇಳ್ತೀನಿ. ಮಾಡು ಪದಕ್ಕೆ ದ ಅನ್ನುವಂತ ಕಾಲವಾಚಕ ಪ್ರತ್ಯಯ ಸೇರ್ಕೋತು, ಅನು ಸೇರ್ಕೊಂಡು ಮಾಡಿದನು ಆಯ್ತು. ಒಂದು ಕ್ರಿಯಾಪದ ರಚನೆಯಾಗುವಾಗ 3 ಅಂಶ ಇರ್ತದೆ: ಧಾತು, ಕಾಲವಾಚಕ, ಆಖ್ಯಾತ ಪ್ರತ್ಯಯ. ಪ್ರತ್ಯಯ ಅಂತ ಅರ್ಥ ಮಾಡ್ಕೋಬೇಕು. ಪದದ ಅಂತ್ಯದಲ್ಲೂ ಸೇರ್ಕೊಳ್ಳುತ್ತೆ, ಪದದ ಮಧ್ಯದಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ಸೇರ್ಕೊಳ್ತವೆ. ಅದೇ ಸಫಿಕ್ಸ್ ಅಂತ. ಏನದು ಸಫಿಕ್ಸ್. ಪ್ರಿಫಿಕ್ಸ್ ಯಾವುದು? ಉಪಸರ್ಗ. ಬಿಗಿನಿಂಗ್ ಹೇಳಿದೆ. ಬರೋಣ, ಅರ್ಥ ಮಾಡ್ಕೊಳ್ಳಿ. ಇದಿಷ್ಟೇ. ಇದಕ್ಕೆ ನಾವು ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿಗಳು ಎಂದು ಕರೆಯುತ್ತೇವೆ. ಇದು ಸರಿ, ಪ್ರಕೃತಿ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡು ಒಂದು ನಾಮಪದ ರಚನೆಯಾಗ್ತದೆ. ಬರ್ಕೊತೀರಾ? ಇದು ಬರ್ಕೊಳ್ಳಿ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಉದಾಹರಣೆ ಬರ್ಕೊಳ್ಳಿ. ಸತೀಶ ಪುಸ್ತಕ ಏನ್ ಬರ್ಕೊಳ್ಳಿ. ಒಂದು ಎಕ್ಸಾಂಪಲ್ 3-4 ನಿಮ್ಮ ಹೆಸರು ಬರ್ಕೊಳ್ಳಿ. ಇದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಹೂ ಪ್ಲಸ್ ಹೂ ಇಸ್ ಈಕ್ವಲ್ ಟು ಹೂ. ಇದು ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ. ಹೂ ಏನೋ ನಾಮಪದ. ಇದು ಹೋಗ್ಲಾ? ನೆಕ್ಸ್ಟ್, ನಾಮಪದದ ಪ್ರಕಾರಗಳು. ಇಡೀ ಹಾಕೊಳ್ಳಿ, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್. ನಾಮಪದದ ವಿಧಗಳು ಅಂತ ಕರಿತೀವಿ ನಾವು. ನಾಮಪದದ ವಿಧಗಳು ಅಥವಾ ಪ್ರಕಾರಗಳು, ಟೈಪ್ಸ್. ಬಹಳ ಇಂಪಾರ್ಟೆಂಟ್ ಏರಿಯಾ ಇದು. ಇದು ಅರ್ಥ ಮಾಡಿಕೊಂಡ್ರೆ ಸಂಧಿ ಸಮಾಸ ಈಸಿ. ನೋಡಿ, ಇದರಲ್ಲಿ ನಾಮಪದದಲ್ಲಿ ಒಟ್ಟು 8 ವಿಧ ಇದೆ. 8 ವಿಧ ಇದೆ. ಅದರಲ್ಲಿ 8 ವಿಧ ಬರ್ತಾ ಹೋಗ್ತವೆ. ನೋಡೋಣ. ನೋಡಿ, ಫಸ್ಟ್ ಅದ್ರ ಮೊದಲನೇ ಯಾವುದು ಅಂದ್ರೆ ವಸ್ತುವಾಚಕ. ಅದು ವಸ್ತುವಾಚಕ. ವಸ್ತುವಾಚಕ ಅಂದ್ರೆ ವಸ್ತುಗಳ ಹೆಸರನ್ನು ಹೇಳುವಂತ ಪದಗಳು ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಬರೀ ವಸ್ತುಗಳಷ್ಟೇ ವಸ್ತುವಾಚಕ ಅಲ್ಲ. ಈಗ ಟೇಬಲ್ ಒಂದು ವಸ್ತು, ಒಂದು ಪೆನ್ನು ಒಂದು ವಸ್ತು, ಓಕೆ. ಯಾವುದೋ ಒಂದು ಪುಸ್ತಕ ಒಂದು ವಸ್ತು. ವಸ್ತುವಾಚಕ ಅಂದ್ರೆ ಇಟ್ಸ್ ನಾಟ್ ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ಅಷ್ಟೇ ವಸ್ತುವಾಚಕ ಅನ್ಕೋಬೇಡಿ. ಜಗತ್ತಿನ ಎಲ್ಲ ಜೀವ ಜಂತುಗಳು, ಚರಾಚರ ವಸ್ತುಗಳು ವಸ್ತುವಾಚಕ. ಮನುಷ್ಯ ಒಂದು ವಸ್ತು. ಅದಕ್ಕೆ ನಮಗೆ HRDಯಲ್ಲಿ ಇಟ್ ಇಸ್ ಎ ಹ್ಯೂಮನ್ ರಿಸೋರ್ಸ್ ಅಂತ ಕರೆಯೋದು ನಾವು. ಮಾನವ ಒಂದು ಸಂಪನ್ಮೂಲ ಇಲಾಖೆ ಇತ್ತಲ್ಲ ಮೊದಲು, HRD ಅಂದ್ಬಿಟ್ಟು ಮಿನಿಸ್ಟ್ರಿ ಆಫ್ HRD ಇತ್ತು. ಓಕೆ. ಮಾನವ ಒಂದು ಸಂಪನ್ಮೂಲ, ಮನುಷ್ಯ ಒಂದು ವಸ್ತು. ಬದುಕಿರುವ, ಜೀವಿಸುವ, ಅತ್ಯುನ್ನತವಾಗಿ ಆಲೋಚಿಸುವ ಒಂದು ವಸ್ತು ಮನುಷ್ಯ. ಒಂದು ಪ್ರಾಣಿ ಬದುಕಿರುವ, ಚಲಿಸುವ, ಅದರ ಮಟ್ಟಿಗಷ್ಟೇ ಆಲೋಚಿಸುವ ಒಂದು ವಸ್ತು ಅಷ್ಟೇ. ಅದಕ್ಕೆ ಭಿನ್ನ ಯೋಚನೆ ಮಾಡೋಕ್ಕಾಗಲ್ಲ. ನಾಯಿ ತರ ಬಿಟ್ಟು ಸಿಂಹ ತರ ಯೋಚನೆ ಮಾಡೋಕ್ಕಾಗಲ್ಲ. ಮನುಷ್ಯ ನೋಡಿ ಅದರಿಂದ ಆಚೆ ಯೋಚನೆ ಮಾಡ್ತಾನೆ. ಈಸ್ ಅನ್ಯೂಶುವಲ್ ಅನಿಮಲ್ ಇದು.
ಅನ್ಯಾಚುರಲ್ ನಿಮ್ಮಲ್ಲಿ ಇದು ಯಾವುದು ಸತ್ಯ ತಾನೆ. ಮನುಷ್ಯ ಮಾತ್ರ ಜಗತ್ತಿನ ಯಾವುದೇ ಮೂಲೆ ತಗೊಂಡವರು ಬಿಸಾಕು ಬದುಕ್ತಾನೆ. ನಿಮ್ಮನ್ನು ತಗೊಂಡ್ರೆ ಅಟ್ಲಾಂಟಿಕ್ ತಗೊಂಡು ಬಿಸಾಕ್ಬಿಡಿ, ನಾರ್ತ್ ಪೋಲ್ ಸೌತ್ ಪೋಲ್ ಬಿಸಾಕ್ಬಿಡಿ, ತಗೊಂಡೋಗಿ ಒಂದು ವಾರ ಅಡ್ಜಸ್ಟ್ ಮಾಡ್ಕೊತೀರಿ. ಹೆಂಗ ಸಿಂಹ ತಗೊಂಡು ಸಾಕಾಗಲ್ಲ, ಅಲ್ಲಿ ಸತ್ತೋಗ್ಬಿಡ್ತೀವಿ ನಾಳೆ. ಅಲ್ಲಿ ಪೆಂಗ್ವಿನ್ ನಿಮ್ಮ ಮನೆ ಮುಂದೆ ಆಟಾಡಕ್ಕಾಗಲ್ಲ. ಯಾಕೆ ಅದು ನೋಡ್ದು ಆಗಲ್ಲಪ್ಪ, ಸತ್ತೋಗ್ಬಿಡ್ತಾನೆ. ಇವನು ಹೆಂಗೋ ಕೈ ಕಾಲ ಕಟ್ಟಿ ಬದುಕೊಂಡ್ಬಿಡ್ತಾನೆ ಮನುಷ್ಯ. ಯಾಕೆಂದ್ರೆ ಇವನು ಗೊತ್ತು, ಇವನು ಅಸಹಜವಾದ ಪ್ರಾಣಿ ಮನುಷ್ಯ. ಪ್ರಾಣಿಗಳಿಗೆ ಆ ಶಕ್ತಿ ಇರಲ್ಲಪ್ಪ. ಹಾಗಾಗಿ ಅಂದ್ರೆ ವಸ್ತುವಾಚಕ ಅಂದ್ರೆ ಎಲ್ಲ ವಸ್ತುವಾಚಕಗಳೇ, ಪ್ರಾಣಿ ಪಕ್ಷಿ ಗಿಡ ಮರ ವಸ್ತುಗಳೆಲ್ಲ ವಸ್ತುವಾಚಕ. ಇದರಲ್ಲಿ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಇದ್ರಲ್ಲಿ ಕೊಟ್ಟಿಲ್ಲ ಅವನು. ಈ ವಸ್ತುವಾಚಕವನ್ನು ನಾವು 2 ಭಾಗ ಮಾಡ್ಕೋಬಹುದು ಪರ್ಟಿಕ್ಯುಲರ್ ಆಗಿ. ಇದಕ್ಕಿಂತ ಇನ್ನೊಂದು ಇದೆ ಬರ್ಕೊಳ್ಳಿ. ಒಂದು ವರ್ಗವಾಚಿ, ಇನ್ನೊಂದು ಘಟಕವಾಚಿ. ವರ್ಗವಾಚಿ ವಸ್ತುವಾಚಕ ಅಥವಾ ಘಟಕವಾಚಿ ವಸ್ತುವಾಚಕ. ಇನ್ನೊಂದು ಟೇಬಲ್ ನೋಡಿದ್ರೆ ಚೇತನ ಮತ್ತು ಅಚೇತನ ಐದರ್ ನಿಶ್ಚೇತನ ಎಂತಲೂ ಕರೆಯಬಹುದು. ಅಪೋಸಿಟ್ ವರ್ಡ್ ನಿಶ್ಚೇತನ, ಚೇತನವಿಲ್ಲದ ಅಂತ. ಕಲ್ಲಿಗೇನು ಚೇತನ ಇದೆ? ಚೇತನ ಇದೆ. ಒಂದು ಮರಗೆ ಒಂದು ಯಾವುದೋ ಒಂದು ಸತ್ತಿರುವಂತ ಮರ ಈಗ ಟೇಬಲ್ ತಾನೆ, ಅವಕ್ಕೆಲ್ಲ ಎಲ್ಲಿದೆ ಚೇತನ? ಇಲ್ಲ. ಒಂದು ಬಾಟಲ್ ಎಲ್ಲಿದೆ ಚೇತನ? ಇಲ್ಲ. ಓಕೆ, ಅವು ಅಚೇತನ ವಸ್ತು. ಚೇತನ ಅಂದ್ರೆ ಜೀವ ಇರೋದು, ಎಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಚೇತನ ಮತ್ತು ಅಚೇತನ. ಇದು ವರ್ಗವಾಚಿ ಮತ್ತು ಘಟಕವಾಚಿ ಹೆಂಗ್ ಗೊತ್ತಾ? ಎಕ್ಸಾಂಪಲ್, ಪ್ರಾಣಿ ವಸ್ತುವಾಚಕ ತಾನೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ, ಮನುಷ್ಯ ಇವೆಲ್ಲ ವಸ್ತುವಾಚಿ. ಇವು ಗುಂಪು ಅಧ್ಯಯನ ಮಾಡ್ತವೆ. ಪ್ರಾಣಿ ಎನ್ನುವುದು ವರ್ಗವಾಚಿ. ಆ ಪ್ರಾಣಿನಲ್ಲಿ ಯೂನಿಟ್ ನೋಡ್ತೀವಿ. ಪ್ರಾಣಿನಲ್ಲಿ ಆನೆ, ಒಂಟೆ, ಕುದುರೆ, ಸಿಂಹ ಇವೆಲ್ಲ ಏನು ಸರ್? ಘಟಕವಾಚಿ. ಅರೆ ಕ್ಲಿಯರ್? ಮನುಷ್ಯ ವರ್ಗವಾಚಿ. ಗಂಡು ಹೆಣ್ಣು ಮಗು ಏನು? ಘಟಕವಾಚಿ. ಪಕ್ಷಿ ವರ್ಗವಾಚಿ. ಗುಬ್ಬಚ್ಚಿ, ಪರಿವಾಳ, ಗೂಬೆ, ಕಾಗೇನದು? ಘಟಕವಾಚಿ. ವೆರಿ ಕ್ಲಿಯರ್? ಗಿಡ ವರ್ಗವಾಚಿ. ಸೀಬೆ ಗಿಡ, ದಾಳಿಂಬೆ ಗಿಡ, ಹೌದಲ್ಲಮ್ಮ? ಹಾಗಾಗಿ ಇವೆಲ್ಲ ಏನು? ಘಟಕವಾಚಿ. ಅಂದ್ರೆ ಗುಂಪನ್ನು ಅಧ್ಯಯನ ಮಾಡಿದ್ರೆ ಅವು ವರ್ಗವಾಚಿ. ಒಂದೊಂದು ಪಾರ್ಟಿ ಅಧ್ಯಯನ ಮಾಡಿದ್ರೇನೋ ಘಟಕವಾಚಿ. ಎಕ್ಸಾಂಪಲ್ ಫಸ್ಟ್ ತಗೊಂಡ್ಬಿಡಿ, ಮನುಷ್ಯ ತಗೊಳ್ಳಿ ವರ್ಗವಾಚಿಗೆ. ಅದರ ಯೂನಿಟ್ ನೋಡಿ, ಗಂಡು ಹೆಣ್ಣು ಮಗು ಬಿಟ್ಟು ಇನ್ನೇನಿದೆ? 3 ಏನಿಲ್ಲ ತಾನೇ ಇಲ್ಲಿ. ನೆಕ್ಸ್ಟ್ ಒಂದು ಮರ ತಗೊಳ್ಳಿ, ಘಟಕವಾಚಿ. ಅದರಲ್ಲಿ ಆಲದ ಮರ, ಹುಣಸೆ ಮರ, ಬೇವಿನ ಮರ ಇವೆಲ್ಲ ಏನು? ಘಟಕವಾಚಿ. ಅಂದ್ರೆ ಬೇಸಿಕ್ ಇದು. ಅಂದ್ರೆ ಇಟ್ ಇಸ್ ಅ ಪ್ರೈಮರಿ ಡಿವಿಷನ್ ವಸ್ತುವಾಚಕದಲ್ಲೇ ಹೋಗ್ಬೇಕು ನಾವು. ಇನ್ನು ಇಲ್ಲಿ ಬಂದಿಲ್ಲ, ಇದು ಸೆಕೆಂಡರಿ ಡಿವಿಷನ್. ಇದು ಈ ಭಾಗ ಇದೆಯಲ್ಲ, ಈ ರೂಢನಾಮ, ಅಂಕಿತನಾಮ, ಅನ್ವರ್ತ ನಾಮಕ್ಕೆ ನಾವು ಹೋಗೇ ಇಲ್ಲ. ಅದಕ್ಕಿಂತ ಮುಂಚೆನೆ ಒಂದು ಭಾಗ ಮಾಡ್ಕೊಂಡ್ಬಿಡ್ಬೇಕು. ಏನಂತ? ಗುಂಪನ್ನ ಅಧ್ಯಯನ ಮಾಡಿದ್ರೆ ವರ್ಗವಾಚಿ, ಒಂದೊಂದು ಭಾಗನ ಅಧ್ಯಯನ ಮಾಡಿದ್ರೆ ಘಟಕವಾಚಿ. ಯಾಕೆ ಈ ಪ್ರಶ್ನೆ ಅಂತ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಮರ ಅಂತ ಕೊಟ್ಬಿಟ್ರೆ ಆಪ್ಷನ್ ಅಲ್ಲಿ, ಮರ ಎಂಬುದು ಆಪ್ಷನ್ 1. ಅಂಕಿತನಾಮ, ರೂಢನಾಮ, ಅನ್ವರ್ತನಾಮ, ವಸ್ತುವಾಚಕ, ವರ್ಗವಾಚಿ ಅಂತ ಕೊಟ್ರೆ ವರ್ಗವಾಚಿ ರೈಟ್ ಆನ್ಸರ್. ವರ್ಗವಾಚಿ ಕೊಡದೇ ಇದ್ರೆ ವಸ್ತುವಾಚಕ ರೈಟ್ ಆನ್ಸರ್. ವಸ್ತುವಾಚಕ ಕೊಡದೇ ಇದ್ರೆ ರೂಢನಾಮ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಗಿಡ ಅನ್ನೋದು ವರ್ಗವಾಚಿ. ಅದ್ರ ಒಳಗಡೆ ಹೋದ್ರೆ ಯಾವ್ದದು? ರೂಢನಾಮ, ಅದಲ್ವೇ? ಹಾಗಾಗಿ ವರ್ಗವಾಚಿ ಅಂದ್ರೆ ಗುಂಪು ಅಧ್ಯಯನ ಮಾಡುತ್ತೆ. ಘಟಕವಾಚಿ ಅಂದ್ರೆ ಯೂನಿಟ್ ಅಲ್ಲಿ ಅಧ್ಯಯನ ಮಾಡ್ತದೆ. ಆಯ್ತಾ? ಇದು ಭಾಗ 1ರಲ್ಲಿ. ಭಾಗ 2 ಆದವರ ಕಡೆ ಎರಡನೇದರಲ್ಲಿ ಇದನ್ನೇನು ಸಾಮಾನ್ಯ ಬಿಟ್ಬಿಡಿ, ಇದನ್ನು ಬಿಟ್ಟಾಕ್ಬಿಡಿ, ಇಲ್ಲಿ ಬಂದ್ಬಿಡಿ. ಎರಡನೇದರಲ್ಲಿ ಫಸ್ಟ್ ಬರ್ಕೊಡಿ ರೂಢನಾಮ. ಫಸ್ಟ್ ಬಂದು ವಸ್ತುವಾಚಕದಲ್ಲಿ 3 ವಿಧ. ವಸ್ತುವಾಚಕದಲ್ಲಿ 3 ವಿಧ. ಫಸ್ಟ್ ಸ್ಮಾಲ್ ಕರೆಕ್ಷನ್, ಇದನ್ನ 1 ಬರ್ಕೊಳ್ಳಿ ಅಮ್ಮ, ಇದನ್ನ 2 ಬರ್ಕೊಳ್ಳಿ. ಫಸ್ಟ್ ಬರಬೇಕು ರೂಢನಾಮ. ಫಸ್ಟ್ ವಸ್ತುವಾಚಕದಲ್ಲಿ 3 ವಿಧ. ರೂಢನಾಮ ಬರ್ಕೊಳ್ಳಿ, ಹೆಡಿಂಗ್ ಎಕ್ಸ್ಪ್ರೆಷನ್ ಬೇಡ ಅಂತ ಕೇಳ್ತೀನಿ. ಅಂಕಿತನಾಮ, ಅನ್ವರ್ತನಾಮ. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ.
ನಾನು ನಿಮ್ಗೆ ಇದನ್ನಿಗೆ ಕಾನ್ಸೆಪ್ಟ್ ತಲೆಗೆ ಹಾಕ್ಬಿಡ್ತೀನಿ. ರೂಢನಾಮ ಅಂದ್ರೆ ನಿಮ್ಗೆ ಗೊತ್ತಿರೋ ಮಾಡಿ ಎಷ್ಟೇ ಅನ್ಕೊಳ್ಳೋಣ. ರೂಢನಾಮ ಇಂದ ರೂಢಿಯಿಂದ ಬಂದಿರೋದು. ಏನ್ ರೂಢಿಯಿಂದ ಬಂದಿರ್ತದೆ? ಯಾವಾಗಿಂದ ರೂಢಿಯಿಂದ ಬಂದಿರ್ತದೆ? ಒಂದು ಯೋಚನೆ ಮಾಡಿ. ಎಕ್ಸಾಂಪಲ್, ಭಾಷೆಯಲ್ಲಿ ಬಳಸುವಂತ ಎಲ್ಲ ಶಬ್ದಗಳು ರೂಢನಾಮಗಳೇ. ಎಕ್ಸಾಂಪಲ್, ನಿಮ್ಮ ಹೆಸರು ಹೇಳಿ. ಚಂದ್ರಶೇಖರ್ ಅನ್ನೋ ಪದ ಅಂಕಿತ ನಾಮ ತಾನೆ. ನಾನು ಚಂದ್ರಶೇಖರ್ ಪದನ ಕೇಳಿ ಕೇಳಿ ರೂಢಿ ಆಗೋದ್ರೆ ಎಲ್ಲಿ ಕಂಡ್ರು ಚಂದ್ರಶೇಖರ್, ಯಾಕೆ ರೂಢಿ ಆಗೋಯ್ತು ನಂಗೆ, ಪ್ರಾಕ್ಟೀಸ್ ಆಗೋಯ್ತು ಚಂದ್ರಶೇಖರ್. ಯಾವುದನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಇಟ್ ಈಸ್ ಕನ್ವರ್ಟ್ ಏನೋ ಅದು ರೂಢನಾಮ ಬಂದ್ಬಿಡುತ್ತೆ ಎಲ್ಲವೇ. ಅಂದ್ರೆ ಭಾಷೆಯಲ್ಲಿ ಬರುವಂತ ಎಲ್ಲ ಶಬ್ದಗಳು ಏನ್ ಸರ್? ರೂಢನಾಮಗಳೇ. ಭಾಷೆ ಬರುವುದೇ ರೂಢಿಯಿಂದ ತಾನೆ. ಮಗು ಭಾಷೆ ಕಲಿಯೋದು ಯಾವ್ದೊಂದು ರೂಢಿಯಿಂದಾನೆ ಮಗು ಭಾಷೆ ಕಲಿಯೋದು. ಏದ್ದು ಮಾತಾಡ್ಬಿಡುತ್ತೆ ಮಗು. ನಾವು ನೋಡೋದನ್ನ ಅಭ್ಯಾಸ ಮಾಡುತ್ತೆ, ಲಿಪ್ ಮೂಮೆಂಟ್ ನೋಡುತ್ತೆ, ಆಮೇಲೆ ಪಪ್ಪ ಪಮ್ಮ ಅನ್ನುತ್ತೆ, ತಪ್ಪು ತಿತ್ತೀವಿ ನಾವು, ತಿದ್ದಾಗ ಸರಿಪಡಿಸ್ಕೊಳ್ಳುತ್ತೆ. ಒಂದ್ ಹಂತಕ್ಕೆ ಬಂದಾಗ ಚೆನ್ನಾಗಿ ಪಟ 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 ಮಾತ್ರ ಸಾಕಪ್ಪ ನಿಲ್ಸು ಅನ್ಬೇಕು. ಬಿಗಿನಿಂಗು ಮಾತಾಡಲ್ಲ ಸರ್ ನಮ್ಮ ಮಗು ಅನ್ನುತ್ತೆ, ಆಮೇಲೆ ನಿಲ್ಸ ಕೇಳಿ ಸರ್, ಹಂಗೆ ತಾನೆ, ಹೌದಲ್ವ ಸರ್? ಹಾಗಾಗಿ ಬಿಗಿನಿಂಗು ಹಂಗೆ ಎಂಗೇಜ್ಮೆಂಟ್ ಆದಾಗ ಹೆಂಡತಿ ಹುಡುಗಿ ಮಾತಾಡ್ತಿರಲ್ಲ, ಅಯ್ಯೋ ಸರ್ ಮಾತಾಡಲ್ಲ ಸರ್ ಅಂತ ಫೋನ್ ಮಾಡ್ತಾನೆ. ಮದುವೆ ಒಂದು ವರ್ಷ ಆಗಿರುತ್ತೆ, ಸರ್ ನಿಲ್ಸ ಕೇಳಿ ಸರ್, ನಿಲ್ಸದೇ ಇಲ್ಲ ಸರ್ ಮಾತು ಅಲ್ವೇ? ಹಾಗಾಗಿ ರೂಢಿತಾನೆ ಅದು. ಒಂದರ್ಥ ಹಂಗೆ ಬರೋದು ಭಾಷೆ ರೂಢಿಯಿಂದ. ಆದ್ರೆ ರೂಢನಾಮ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗುತ್ತೆ ನೋಡ್ಕೊಳ್ಳಿ, ಚೆನ್ನಾಗಿದೆ. ಭಾಷೆ ಬೆಳೆಯುವಂತ ಪ್ರಾರಂಭಿಕ ಅಂತ ಭಾವಿಸ್ಕೊಳ್ಳಿ, ಬಿಗಿನಿಂಗ್ ಸ್ಟೇಜ್. ಭಾಷೆ ಬೆಳೆದಿಲ್ಲ ಇನ್ನುವೆ. ರೂಢನಾಮ ರೂಢಿಯಿಂದ ರೂಢಿ ಪದಗಳು ಮಾತ್ರ ಇದೆ. ಅಂಕಿತ ಅವೆಲ್ಲ ಮುಂದಕ್ಕೆ ಹೋಗಿಲ್ಲ ನಾವು. ಆ ಸ್ಟೇಜ್ ಅಲ್ಲಿ ಭಾಷೆ ಬೆಳೆಯುವಾಗ ಒಂದು ಕರ್ರಗೆ ಪ್ರಾಣಿ, ಹಿಂದೆ ಮುಂದೆ ಬಾಲ, ಕೊಂಬು ತರ, ಕೊಂಬು ಅಂತ ನಮಗೆ ಗೊತ್ತಿಲ್ಲ, ದೊಡ್ಡದಾಗಿದೆ. ನೋಡಿದ ತಕ್ಷಣ ಏನಂದ್ರೆ ಈ ಗಂಡು ಮಕ್ಕಳೆಲ್ಲ ಅಂದ್ರು ಇದನ್ನ ಆನೆ ಅಂತ ಕರೆದ್ರು. ಆನೆ ಅನ್ನೋ ಪದಕ್ಕೂ ಆನೆಗೂ ಸಂಬಂಧ ಇದೆ ನೋಡಿ. ಇಲ್ಲಿ ಆನೆ ಕಾಣುತ್ತೆ ನಿಮ್ಗೆ? ಆನೆ ದೊಡ್ಡದು, ಬಟ್ ಆನೆ ಪದ ಚಿಕ್ಕದು. ವೆರಿ ಕ್ಲಿಯರ್. ಆನೆ ದೊಡ್ಡದು, ಆನೆ ಪದ ಚಿಕ್ಕದು. ಆನೆ ಅಂತೀರಾ? ಇದು ಆನೆ ಏನಲ್ಲ ಅವನು ಒಂದಲ್ಲ ತಾನೆ. ನೀವೆಲ್ಲ ಆನೆ 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 ಅಂದ್ರೆ ಹೆಣ್ಮಕ್ಳು ನಾವು ಅನ್ನಲ್ಲಪ್ಪ, ನಾವು ಇರುವೆ ಅಂತೀವಿ ಎಂದು ನಮ್ಮಿಷ್ಟ ಎಲ್ಲ ಇರುವೆ ಅಂದ್ರು. ಅಕಸ್ಮಾತ್ ಹೆಣ್ಮಕ್ಳು ಹೇಳಿದ್ದನ್ನೇ ಒಪ್ಕೊಂಡಿದ್ರೆ ಇವತ್ತು ಪದಗಳೇ ಚೇಂಜ್ ಆಗ್ಬಿಡೋದು. ಅಂಬಾರಿ ಹೊರುವುದಕ್ಕೆ 4 ಇರುವೆಗಳು ಬಂದಿವೆ. ಸಕ್ಕರೆ ಡಬ್ಬದಲ್ಲಿ ಎಷ್ಟೊಂದು ಆನೆಗಳಿವೆ ಸರ್. ಆನೆ ಕಟ್ಬಿಟ್ಟು ತುಳಿದು ಬಿಡಿ ಸರ್ ಆನೆನ. ಏನ್ ಸಿಕ್ಕಾಪಟ್ಟೆನೆ ಪೌಡ್ರಾಗ ಆನೆಗೆ ಆಗ್ತಿರ್ಲಿಲ್ವಾ? ಹೌದು ತಾನೆ? ಸಕ್ಕರೆ ಡಬ್ಬದಲ್ಲಿ ಎಷ್ಟೊಂದು ಆನೆಗಳಿವೆ ಅಂತಿರ್ಲ್ವಾ? ನಾಯಿನೇ ಸಿಂಹ, ಸಿಂಹನೇ ನಾಯಿ ಅಂದ್ಬಿಟ್ಟಿದ್ರೆ ನಾವು 3 ಸಿಂಹ ಸಾಕಿದ್ದೇವೆ. ಸಿಂಹಗಳು ಬೋಬು ಎಂದು ಮಗಳುತ್ತವೆ ಅಂತಿರ್ಲಿಲ್ವಾ? ಜೈಲೇ ಸ್ಕೂಲ್ನೇ ಜೈಲ್ ಅಂದ್ಬಿಟ್ಟಿದ್ರೆ ಎಲ್ಲಿ ಹೋಯ್ತಾರಪ್ಪ ಮಕ್ಕಳು? ಸರ್ ಇವೆಲ್ಲ ಜೈಲ್ಗೆ ಹೋಗೋರು ಸರ್, 4 ಗಂಟೆ ಬರ್ತಾರೆ ಎಲ್ಲರೂ ಮಕ್ಕಳು ಅಲ್ವೇ? ಮಕ್ಕಳು ಬೆಳಗ್ಗೆ ಎದ್ದು ಬ್ಯಾಗ್ ಹಾಕೊಂಡು ಜೈಲಿಗೆ ಹೋಗುತ್ತಾರೆ, 4 ಗಂಟೆ ಬರ್ತಾರೆ ಅಂತಿರ್ಲಿಲ್ವೇ? ಹೆಣ್ಣೆ ಗಂಡು, ಗಂಡೆ ಹೆಣ್ಣು ಅಂದ್ಬಿಟ್ಟಿದ್ರಪ್ಪ. ಇವಳು ಲಾವಣ್ಯ, ಅವನು ಪುಷ್ಪ, ಇವನು ರಮೇಶ. ನೋಡಿ ಇಲ್ಲಿ ಇದೇ ಆನೆ ನೋಡಿ ಚೆನ್ನಾಗಿದೆ. ಇದೇ ಆನೆನ ನೀವು ಕೇಳಿಸ್ಕೊಳ್ಳಿ. ಆನೆ, ಸಿಂಹ, ಹುಲಿ, ಚಿರತೆ, ಕರಡಿ ತುಂಬಾ ಬುಕ್ಕಲ್ ಅಂಕಿತ ನಾಮ ಅಂತ ಹಾಕವ್ರೆ. ನೀವು ಹೋಗಿ ನಾಮಕರಣ ಮಾಡಿದ್ಯಾ ಕಿವಿಗೆ? ಆನೆ 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 ಅಂತ ಹೇಳ್ತೀನಿ. ಅದನ್ನ ನಾವು ಮಾಡಿದ್ವಾ? ಇದಕ್ಕೆ ಯಾರೋ ಅವರು ಆನೆ ಆನೆ ಅಂತ ಕರೆದ್ರು, ಏನ್ ಮಾಡಿದ್ರೆ ನೀನು ಆನೆ ಅಂತ ಕರ್ಕೊಂಡ್ಬಂದೆ. ಆನೆಗೂ ಆನೆ ಪದಕ್ಕೂ ಸಂಬಂಧ ಇಲ್ಲ. ಕನ್ನಡದಲ್ಲಿ ಆನೆ, ಇನ್ನೊಂದ್ ಕಡೆ ಐರಾವತ, ಮತ್ತೊಂದ್ ಕಡೆ ಹಾತಿ, ಮತ್ತೊಂದ್ ಕಡೆ ಎಲಿಫೆಂಟ್. ಆಬ್ಜೆಕ್ಟ್ ಇಸ್ ಸೇಮ್. ಹಾವು ಮತ್ತೊಂದ್ ಕಡೆ ಪಾವು, ಮತ್ತೊಂದ್ ಕಡೆ ಪಾಂಬು, ಮತ್ತೊಂದ್ ಕಡೆ ಸ್ನೇಕು, ಒಂದ್ ಕಡೆ ಸರ್ಪ. ಆಬ್ಜೆಕ್ಟ್ ಇಸ್ ಸೇಮ್. ಸಿ, ಅರ್ಥ ಮಾಡ್ಕೋಬೇಕು. ಆ ಪದಗಳು ರೂಢಿಯಿಂದ ಬಂದಿರ್ತಕ್ಕಂಥವು. ಗಂಡು ಹೆಣ್ಣು, ಪುಸ್ತಕ, ಗಿಡ, ಮರ, ಜಲ, ನದಿ, ಪ್ರಾಣಿಗಳಿವೆಲ್ಲ, ಹುಲಿ, ಸಿಂಹ, ಕರಡಿ, ಒಂಟೆ, ಎಲ್ಲ ಪದಗಳೇನು? ಇವು ರೂಢನಾಮಗಳು, ರೂಢಿಯಿಂದ ಬಂದಿರುತ್ತವೆ. ಇವನ್ನ ನಾವು ಹೆಸರಿಟ್ಟಿದ್ದಲ್ಲ ಇವು. ಅವು ಆವಾಗಿಂದ ಯಾರೋ ಇಟ್ಟದ್ದನ್ನ ನಾವು ರೂಢಿಯಾಗಿ ಅಂಟ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಅವು ಅಂಕಿತ ನಾಮಗಳೇ ಆಗಿರುತ್ತವೆ. ಒಂದು ತರ ಯೋಚನೆ ಮಾಡಿದ್ರೆ ಯಾವನ ಇಟ್ಟತಾನೆ ಹೆಸರು ಅದಕ್ಕೆ ಗೊತ್ತಿಲ್ಲ. ಯಾರಿಟ್ರ ಪುಣ್ಯಾತ್ಮರು ಅದಕ್ಕೆ ಎಷ್ಟು ಚಂದ ಬರೀತಾರೆ. DVG ಅಂದ್ರೆ ಅದ್ಭುತವಾದ. ಡಿವಿಜಿಗೆ ಜ್ಞಾನಪೀಠ ಬರ್ಬೇಕಿತ್ತೇನೋ ಅಲ್ವೇ? ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಮಂಕುತಿಮ್ಮ ಅಂತ
ಯಾವನಪ್ಪ ಪುಣ್ಯಾತ್ಮ ಅಕ್ಕಿಯಿಂದ ಅನ್ನ ಆಗುತ್ತೆ ಅಂತ ಕಂಡಿಡಿದವನು? ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರೋ ಗೊತ್ತಿಲ್ಲ ನಂಗೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು. ಯಾವನು ಅದ್ಭುತವಾದಂಥ ವ್ಯಕ್ತಿಯಪ್ಪ ಅವನು, ಇಲ್ಲಿ ಅನ್ನ ಮಾಡ್ಬೋದು ಅಂತ ಹುಡುಕ್ಬಿಟ್ಟ ಅವನು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು. ಈ ಅಕ್ಷರ ಯಾವನು ಪತ್ತೆ ಹಿಡಿದವನು? ಅಕ್ಷರ ಹಿಂಗಿದೆ, ಹಿಂಗ್ ಬರಿಬೇಕು, ಇಂಥ ಪದ ಆಗ್ತದೆ, ಇದರಿಂದ ಜ್ಞಾನ ಸಂಪತ್ತು. ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ಈ ಜಗತ್ತು ಯಾರು ಲೆಕ್ಕಕ್ಕೆ ತಗೊಂಡಿಲ್ಲ. ಐಸಾಕ್ ನ್ಯೂಟನ್ ಕಿತ್ ಬಿಸಾಕ್ಬಿಡ್ತು, ಹೋಗ ಇನ್ನೊಬ್ಬ ಬರ್ತಾನೆ. ನರೇಂದ್ರ ಮೋದಿ ಓದಿ ಇನ್ನೊಬ್ಬ ನರೇಂದ್ರ ಮೋದಿ ಬರ್ತಾನೆ. ಹಂಗೇನ್ ಕಟ್ಟಿ ಹಂಗಿತಾನೆ. ಗಾಂಧಿ ಇನ್ನೊಬ್ಬ ಇನ್ಯಾವನ ಉಟ್ಕೋತಾನೆ. ನಾನು ಇನ್ನೊಬ್ಬ ಯಾವನ ಉಟ್ಕೋತಾನೆ. ಈ ಪ್ರಕೃತಿ ನಮಗೆ ಅಂತ ಕೈಕೊಂಡಿದೀಯಾ? ನಮ್ಮ ಯಾರು ಲೆಕ್ಕವಿರಿಸಿಲ್ಲ ಈ ಜಗ ತನ್ನಾದಿ ಬಂಧುಗಳ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನೀನು ನನ್ನಿಂದನೇ ಆಗಿದೆ ಅನ್ಕತೀಯಲ್ಲ, ಯಶಸ್ಸು ಲಭಿಸಲ್ಲ, ನಾನು ನಿಮಿತ್ತ ಮಾತ್ರ ಅಂತ ಅಷ್ಟೆ. ಹಾಗಾಗಿ ಯಾವುದು ಮೂಲ ನಮಗೆ ಗೊತ್ತೇ ಅಲ್ವಲ್ಲ. ಎಲ್ಲಿದೆ ಅಕ್ಷರ? ಯಾಕೆ ಪದ್ಧತಿ ಗೊತ್ತಾ ನಮಗೆ? ಶಬ್ದವಳಿ ದರ್ಪಣ ಬರೆದ ಕೇಶರಾಜ ಅಂತ ಅಕ್ಷರ ಕಂಡಿದ್ದವನು. ವ್ಯಾಕರಣ ಹೇಳ್ದ. ಈಗ ನಾಗವರ್ಮ ಸಂಸ್ಕೃತದಲ್ಲಿ ಹೇಳ್ಬಿಟ್ಟಿದ್ದ ನಾಗವರ್ಮ ಹೇಳಿದ್ದ. ಪಾಣಿನಿ ಎಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಹೇಳಿದ್ದ ಪಾಣಿನಿ ಅಲ್ವೇ? ಇಟ್ಕೊಂತಾನೆ ಮುಂದೆ. ಈಗ ನಾನು ಒಂದು ಯಾವುದೋ ಗ್ರಾಮರ್ ಬುಕ್ ಬರೆದ್ಬಿಟ್ಟೆ, ನಾನೇ ಇನ್ವೆನ್ಷನ್ ಮಾಡ್ಬಿಟ್ಟಿದ್ದೆ ಗ್ರಾಮರ್ ಬುಕ್. ನಾನು ಬರೆದಿದ್ದು ಯಾರ ಮೇಲೆ ಅಂದ್ರೆ, ಯಾರು ನಂದಿಮಠ ಬರೆದಿದ್ರು, ತಿನ್ನಂಶ್ರೀ ಬರೆದಿದ್ರು, ಅದಕ್ಕಿಂತ ಕೇಶಿರಾಜ ಬರೆದಿದ್ದ. ಅದನ್ನ ನೋಡ್ಕೊಂಡು ಸುಲಭೀಕರಿಸಿದೀವಿ ನಾವು. ವ್ಯಾಕರಣ ನಂದಲ್ಲ, ಅದರ ಒಂದು ಏನು ಸರಳವಾದ ರೂಪ. ಹೌದಲ್ವ ಸರ್? ಅದಕ್ಕೆ ಒಂಥರ ಯೋಚನೆ ಮಾಡಿ, ಇನ್ ಜನರಲ್ ಯೋಚನೆ ಮಾಡಿ ದೊಡ್ಡವರಿದ್ದೀರಿ. ಒಂದರ್ಥ ರೂಢನಾಮಗಳು ಅಂದ್ರೆ ಬೈ ಪ್ರಾಕ್ಟೀಸ್ ಬಂದಿರೋ, ರೂಢಿಯಿಂದ ಬಂದಿರುವಂತ ಶಬ್ದಗಳೆಲ್ಲ ಯಾವ ಪದಾಮ? ರೂಢನಾಮಗಳು. ಎಲ್ಲ ರೂಢನಾಮಗಳೇ ಆಗ್ತವೆ. ಈ ರೂಢನಾಮಗಳನ್ನು ನಾವು ಹಾಗೆ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಏನ್ ಮಾಡಿದ್ವಿ, ನಮ್ಮ ದೈನಂದಿನ ವ್ಯವಹಾರಕ್ಕೆ ಅನುಕೂಲವಾಗುವಂತೆ ನಾವು ನಮಗಾಗಿ, ಬೇರೆಯವರು ಅವರಿಗೋಸ್ಕರ ನಮಗಾಗಿ ಇಟ್ಟುಕೊಂಡ ಹೆಸರುಗಳ ಅಂಕಿತ ನಾಮಗಳು. ಅಂಕಿತ ನಾಮ ಇಟ್ ಇಸ್ ಓನ್ಲಿ ಫಾರ್ ಐಡೆಂಟಿಟಿ. ನಮ್ಮ ಗುರುತು ಮಾಡಿಕೊಳ್ಳುವುದಕ್ಕೆ ಐಡೆಂಟಿಫಿಕೇಶನ್. ನಿಮ್ಗೊಂದು ಐಡಿ ಕಾರ್ಡ್ ಕೊಡ್ತಾರೆ ಅಕಾಡೆಮಿನಲ್ಲಿ. ಯಾಕೆ? ನೀನೇ ಅಂತ ಗುರುತು ಮಾಡ್ಕೊಳ್ಳೋಕೆ. ನಾನ್ ಮನೆಗೆ ಹೋದಾಗ ಹೆಂಡತಿಗೆ ಐಡಿ ಕಾರ್ಡ್ ತೋರ್ಸಂಗಿಲ್ಲ, ನಿನ್ ಗಂಡ ಕಣಮ್ಮ ಅಂದ್ಬಿಟ್ಟು. ಯಾಕೆ ಐಡಿ ಕಾರ್ಡ್ ತೋರ್ಸಂಗಿಲ್ಲ ಅಂದ್ರೆ ಗಂಡ ರೂಢನಾಮ. ಇಲ್ಲಿ ಐಡಿ ಕಾರ್ಡ್ ತೋರ್ಸ್ಬೇಕು. ನಾನು ಬಂದಾಗ ನಾನು ಯೋಗೀಶ್ ಅಂತ ಸರ್, ನೀವು ಐಡಿ ಕಾರ್ಡ್ ತೋರ್ಸ್ಬೇಕು, ಇಂಥ ಸ್ಟೂಡೆಂಟು. ಐಡೆಂಟಿಟಿಗೋಸ್ಕರ ಏನು ಸರ್? ಅಂಕಿತ ನಾಮ. ಹಾಗಾಗಿ ನಮ್ಮ ಗುರುತು ಮಾಡಿಕೊಳ್ಳುವುದಕ್ಕೆ ಮಾತ್ರ ಹೆಸರಿಟ್ಕೊಂಡಿರೋದು. ಎಕ್ಸಾಂಪಲ್ ಯಾಕೆ ಅಂತಂದ್ರೆ, ಬರೀ ರೂಢನಾಮಗಳೇ ಇದ್ರೆ, ಎಕ್ಸಾಂಪಲ್ ಚಂದ್ರಶೇಖರ್ ಹೆಸರಿಟ್ಟಿಲ್ಲ, ಇವ್ರ ಅಮ್ಮ ಬಂದ್ರು ನಮ್ಮ ಹುಡುಗನ್ ಕಳಿಸಿ ಎಲ್ಲ ಹೋಗ್ಬೇಕು ಆಚೆ, ಹೆಸರಿಲ್ವಲ್ಲ ನಮಗೆ. ಇವ್ರು ಯಾರೋ ಹುಡುಗಿ ಕರೆದ್ರು ಅಂದ್ಕೊಳ್ಳಿ, ಎಲ್ಲ ಹೋಗ್ಬೇಕು ಆಚೆ, ನಮ್ಗೆ ಆಗೋ ಎತ್ಕೋಬೇಕು, ನಮ್ದು ಹುಡುಗಿ ಬನ್ನಿ. ಇಲ್ಲೇನಪ್ಪ ಕಡಿಮೆ ಇದ್ದೀರಪ್ಪ, ದೊಡ್ಡ ಸ್ಕೂಲ್ ಏನ್ ಮಾಡ್ತೀರಿ? ಆಗಲ್ಲ. ಅನುಕೂಲಕ್ಕೆ ತಾನೇ ಮಾಡ್ಕೊಂಡಿರೋದು. ಇವು ಅಂಕಿತ ನಾಮಗಳು. ಅಂಕಿತ ನಾಮಗಳು ಹೆಂಗಿರ್ತವೆ ಅಂದ್ರೆ, ಅದು ಯಾವುದಾದ್ರೂ ಹೆಸರಾಗ್ಬೋದು, ಪೂರ್ವಜರ ಹೆಸರಾಗ್ಬೋದು, ಫ್ಯಾಷನ್ ಏನೂ ಆಗ್ಬೋದು. ತುಂಬಾ ಡಿಫ್ರೆಂಟ್ ಹೆಸರು ಇಟ್ಕೊಂಡ್ಬಿಡ್ತಾರೆ. ಸಿಂಕಿ, ಪಿಂಕಿ, ರಾಂಕಿ, ಎಕ್ಸೆಪ್ಟ್ ಡಾಂಕಿ ಅಂಡ್ ಮಂಕಿ. ಇವೆರಡು ಪದ ಬಿಟ್ಟು ಎಲ್ಲ ಕಿಕ್ಕಿರಿಟ್ಟವ್ರೆ. ಸೋನಿ, ಟಿವಿನೂ ಸೋನಿ, ಮನೆ ನಾಯಿನೂ ಸೋನಿ, ಮಗಳು ಸೋನಿ. ನಮ್ಮ ಮನೆ ಪಕ್ಕ ಇಟ್ಟವ್ರೆ. ಟಿವಿ ಸೋನಿ ತಗೊಂಡ್ಬಂದವ್ರೆ, ನಾಯಿ ಹೆಸರು ಸೋನಿ, ಅವ್ರ ಮಗಳು ಸೋನಿ. ಸರ್ ಕನ್ಫ್ಯೂಷನ್ ಇವ್ರು ಯಾವ ಕರೀತಾವನೆ ಅಂತ. ಡಿಫ್ರೆಂಟ್ ನೇಮ್. ಹಿಂದೆ ತಿಮ್ಮಕ್ಕ, ರಾಗಿರಲಿಲ್ಲ ತಿಮ್ಮಕ್ಕ, ಬೋರಕ್ಕ, ಕುಳ್ಳಿದ್ರೆ ಕುಳ್ಳಪ್ಪ, ಎತ್ತರಿಗಿದ್ರೆ ದೊಡ್ಡಪ್ಪ, ಬೆಳಗಿದ್ರೆ ಬೆಳ್ಳಪ್ಪ ಇಡೋರು ಇಲ್ಲ ಸರ್. ಹೀಗಾಗಿ ಡಿಫ್ರೆಂಟ್ ನೇಮ್ಸ್ ಇವು. ಅಂದ್ರೆ ಇದನ್ನು ತಿಳ್ಕೊಂಬಿಡಿ, ಅಂಕಿತ ನಾಮಗಳು ಯಾವಾಗ್ಲೂ ಅದಕ್ಕೆ ಹೊಂದಿಕೊಳ್ಳಬೇಕು ಅಂತ ನಿಯಮ ಇರಲ್ಲ. ಯಾರು ಐಶ್ವರ್ಯ ಅಂತಿಲ್ವಮ್ಮ? ಪುಣ್ಯ. ಕೇಳ್ತೀನಿ. ರೋಡಲ್ಲಿ ಹೋಯ್ತೀನಿ, ಯಾವಳ ಭಿಕ್ಷೆ ಎತ್ತವಳೆ, ಹೆಸರೇನು? ಐಶ್ವರ್ಯ. ಹೆಸರು ಐಶ್ವರ್ಯ, ಭಿಕ್ಷೆ ಎತ್ತವಳೆ. ಹೆಸರಿಗೆ ಸೌಮ್ಯ, ಬರೀ ಮಾತು. ಹೆಸರಿಗೆ ಆರೋಗ್ಯ ದಾಸ್, 24 ಗಂಟೆ ಹಾಸ್ಪಿಟ್ಲ್ ಅವನು. ಹೆಸರೇನು? ಆರೋಗ್ಯ ದಾಸ್. ಹೆಸರಿಗೆ ಸಂಪತ್ ಕುಮಾರ್, ₹1 ನೋಡಿಲ್ಲ. ಸಂಪತ್ ಕುಮಾರ್ ಹೆಸರು ₹1 ನೋಡಿಲ್ಲ. ಹೆಸರಿಗೆ ಯೋಗೀಶ, ಬರೀ 20 ವರ್ಷ ಬರೀ ಪಾಠನೇ ಮಾಡ್ತಿದ್ದೀನಪ್ಪ. ಇದೇ ಯೋಗ ಅಂಗ ಬಗ್ಗೆ ಅಲ್ವಾ ಸರ್? ಹೆಸರು ತಕ್ಕಂತೆ ಇರಬೇಕು ಅಂತ ನಿಯಮ ಇಲ್ವಲ್ಲ, ಐಡೆಂಟಿಟಿ ತಾನೆ. ಅದಕ್ಕೆ ಅವು ಅಂಕಿತ ನಾಮ. ಸರ್ ಪ್ರಾಣಿಗಳಿಗೆ ಯಾಕೆ ನೀವು ಅಂಕಿತ ನಾಮ ಇಟ್ಟಿಲ್ಲ ಅಂತ ಅನ್ಕೋಬಹುದು ನೀವು. ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಕಾಡ್ನಲ್ಲಿ ಆನೆಗಳಿವೆಯಲ್ಲ, ಆನೆ ತಾನೆ ಅವು. ಅವಕ್ಕೆ ಹೆಸರಿಟ್ಟು ನಾವೇನ್ ಮಾಡ್ತೀವಿ, ಗುರುತು ಮಾಡ್ಕೊಂಡಿದೀವಿ. ಅಂಬಾರಿ ಬರುವಂತ ಪ್ರಾಣಿಗಳಿಗೆ, ಆನೆಗಳಿಗೆ ಬಲರಾಮ, ಆಮೇಲೆ ಅಭಿಮನ್ಯು, ಆಮೇಲೆ ಭೀಮ ಹೇಳ್ತೀವಿ. ಭೀಮ, ಲಕ್ಷ್ಮಿ, ಮೇರಿ,
ಮುಸ್ಲಿಂ ಹೇಳಿದ್ರೆ ಅವ್ರು ಮುಷರಫ್ ಬಂದಿರ್ಬೇಕು, ಅವರು ಸ್ಟ್ರೈಕ್ ಮಾಡ್ಬಿಟ್ರೆ ಇಡ್ರಿ ಒಂದು ಅದಕ್ಕೆ ಇಡೀ ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಡೀ ಮುಷರಫ್ ಬಂದ್ಬಿಟ್ಟು ಇಡಿಸ್ಬೇಕು. ನಿಮ್ಗೆ ಗೊತ್ತಿಲ್ಲ, ಕಂಚಿನಲ್ಲಿ ಇದಕ್ಕೆ ಆನೆಗೆ ನಾಮ 3 ನಾಮ ಹಾಕ್ಬೇಕು, ಸಿಂಗಲ್ ನಾಮ ಹಾಕ್ಬೇಕು. ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಇನ್ನು ಕೇಸ್ ಡಿಕ್ಲೇರ್ ಆಗಿಲ್ಲ. ಕಂಚಿನಲ್ಲಿ ಆನೆಗೆ 3 ನಾಮ ಹಾಕ್ಬೇಕು, ಸಿಂಗಲ್ ನಾಮ ಹಾಕ್ಬೇಕು. ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು, ಇನ್ನು ನಾಮ ಇಟ್ಟಿಲ್ಲ, ಪುಣ್ಯ ಅಲ್ವೇ? ನೋಡಿ ಚೆನ್ನಾಗಿ ಹೇಳ್ತೀನಿ. ಇಲ್ಲಿ ಮೈಸೂರು ಬಂದಿರುವಂತ ಅಂಬಾರಿಯೊಳಗೆ ಬಂದಿರೋ ಆನೆಗಳ ಹತ್ರ ಹೋಗ್ಬಿಟ್ಟು ನೀವು ಏ ಬಲರಾಮ ಅಂತ ಕೂಗಿ, ಬಲರಾಮ ಅನ್ನೋ ಆನೆ ಓ ಅಂತ ಸುಳ್ಳುತ್ತದೆ. ನೀ ಕಾಡ್ಗೋಗ್ಬಿಟ್ಟು ಬಲರಾಮ ಅನ್ನೋ ಬಲಿ ಆಗ್ಬಿಡ್ತೀಯ. ಯಾಕೆ? ಅವೆಲ್ಲ ಟಕ್ಕಂದ್ರೆ ನೋಡ್ತಾವೆ, ಯಾಕೆಂದ್ರೆ ಅವಕ್ಕೆ ರೆಕಗ್ನಿಷನ್ ಇಲ್ಲ. ಏನೋ ಸೌಂಡ್ ಬಂತು, ಎಲ್ಲ ಟಕ್ಕಂತಿರ್ಕೊಂಡು ಯಾಕಂದ್ರೆ ಹೆಸರು ಇಂಡಿಕೇಟ್ ಆಗಿಲ್ವಲ್ಲ. ಅಂಕಿತನಾಮ ಹಂಗೆ ತಾನೆ. ನೀವು ಮಕ್ಕಳಿಗೆ ಹೆಸರಿಟ್ಟ ಮೇಲೆ ಕಿವಿಯಲ್ಲಿ ಪುರೋಹಿತರು ರೇಖಾ 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 ಮಗು ಕಿರ್ಚ್ಕೊಂಡ್ಬಿಡುತ್ತೆ. ಏನ್ ದರಿದ್ರೆ ಹೆಸರಿಡ್ತಾವೆ. ಆಮೇಲೆ ಮಗು ಸುಮ್ಮನೆ ಕೂತಿರುತ್ತೆ. ಮನೆಯಲ್ಲಿ ನೀವು ಶಾರ್ಟ್ ಫಾರ್ಮ್ ಅಲ್ಲಿ ರೇಖು ಅಂತ ಕೂತಿದ್ರಿ, ತಿವುದ್ರಿ ಹೋಗಿ ನೀನೇ ಕಣಮ್ಮ ರೇಖು, ನಾನೇ ರೇಖುನ ತಿವುದು 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 ಒಂದು ಫೈನ್ ಡೇ ಐ ಆಮ್ ರೇಖು, ಐ ಆಮ್ ಯೋಗೀಶ, ಐ ಆಮ್ ಪುಷ್ಪ, ಶಾರ್ಟ್ ಫಾರ್ಮ್ ಅಲ್ಲಿ ಪುಸ್ಸಿ, ಕಲಾ ಶಾರ್ಟ್ ಫಾರ್ಮ್ ಅಲ್ಲಿ ಕಲ್ಲು, ತಾನೆ ಕಲ್ಪನಾ ಇರಲ್ವಾ? ಇವೆಲ್ಲ ಹೆಂಗೆ ಅಂದ್ರೆ ಅವು ಗೊತ್ತಿರಲ್ಲ. ನಾವು ಹೇಳಿ 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 ನೀನ್ ಚಂದ್ರ ನೀನ್ ಚಂದ್ರ ಅಂತ ಅನ್ಬೇಕು 20 ಸತಿ. ಆಮೇಲೆ ಅವನು ಓ ನಾನ್ ಚಂದ್ರಶೇಖರ. ಯಾವ ನಾಮ ಇದು? ಅಂಕಿತ ನಾಮ. ವೆರಿ ಕ್ಲಿಯರ್, ಅರ್ಥ ಮಾಡ್ಕೋಬೇಕು. ಅಂಕಿತ ನಾಮಗಳು ಎಂದರೆ ನಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಇಟ್ಟುಕೊಂಡ ಹೆಸರುಗಳೇ ಅಂಕಿತ ನಾಮಗಳು. ರಿಲೆವೆಂಟ್ ಆಗಿರ್ಬೇಕು ಅಂತ ನಿಯಮ ಇಲ್ಲ. ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, 1 ಮಾರ್ಕ್ಸ್ ಮ್ಯಾಂಡೇಟರಿ ಕ್ವಶನ್, ಅದೇ ಅನ್ವರ್ತನಾಮ. ಅಪ್ಲೈಡ್ ಇದು ಅನ್ವಯ ಆಗ್ಬೇಕಿದು ಅನ್ವರ್ತನಾಮಗಳು. ಅನ್ವರ್ತನಾಮ ಅಪ್ಲೈ ಆಗಕ್ಕೆ ಕೇಳಿಸ್ಕೊಳ್ಳಿ. ಸುಮ್ನೆ ಕುಂಟ ಕುರುಡ ಮೂಗ ಅಷ್ಟೇ ಅನ್ವರ್ತನಾಮ ಅಲ್ಲ. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟವ್ರೆ. ಕುಂಟ ಕುರುಡ ಮೂಗ ಹೇಳುವ ಅಷ್ಟೇ ಅನ್ವರ್ತನಾಮ ಅನ್ಕೋಬೇಡಿ. ಇದು 6 ರೀತಿಯ ಆಯಾಮದಲ್ಲಿ ಆಗ್ತದೆ. 6 ವಿಷನ್ ಅಲ್ಲಿ ನೋಡ್ಬೇಕು ನಾವು. ಆಯಾಮದಲ್ಲಿ ನೋಡ್ಬೇಕು ಯಾವ ತರ. 1 ವೃತ್ತಿ ಪ್ರೊಫೆಷನ್, ಪ್ರವೃತ್ತಿ ಹಾಬಿ, ನನ್ನ ಸ್ವಭಾವ, ನನ್ನ ನೇಚರು, ನನ್ನ ಆಟಿಟ್ಯೂಡು, ನನ್ನ ಆಪ್ಟಿಟ್ಯೂಡು, ವಿಶೇಷ ಸಾಮರ್ಥ್ಯ, ವಿಶೇಷ ಕೌಶಲ್ಯ, ಅತಿ ಬುದ್ಧಿವಂತಿಕೆ, ತಜ್ಞತೆ, ಪಾಂಡಿತ್ಯ, ಇವೆಲ್ಲ ಇಟ್ಕೊಂಡು ಡಿಸೈನ್ ಮಾಡಿದ್ದೆ ಅನ್ವರ್ತನಾಮ. ಇಟ್ ಇಸ್ ಅಪ್ಲೈ ಅಂತ. ವೆರಿ ಕ್ಲಿಯರ್. ಈಗ ನನ್ನ ಎಕ್ಸಾಂಪಲ್ ತಗೋತೀನಿ. ನಾನು ಪಾಠ ಮಾಡ್ತೀನಿ ನಿಂತ್ಕೊಂಡು. ಇಲ್ಲಿ ಕಳ್ಳ ಅಂತೀರ? ಕಳ್ಳರು ಪಾಠ ಮಾಡುತ್ತಾರೆ ಏನಂತೀರಮ್ಮ? ಶಿಕ್ಷಕರು ಅಂದ್ರೆ ಶಿಕ್ಷಕರು. ನಾನೊಂದು 8 ಪುಸ್ತಕ ಬರ್ತೀನಿ, ಏನಂತೀರಿ? ಲೇಖಕರು. ಪುಸ್ತಕ ವ್ಯಾಪಾರನೂ ಮಾಡ್ತೀನಿ ನಾನು, ವ್ಯಾಪಾರಿ. ಮಧ್ಯೆ ಪೂಜೆ ಮಾಡಕ್ ಹೋಗ್ತೀನಿ, ಪೂಜಾರಿ. ಅರ್ಚನೆ ಮಾಡಕ್ ಹೋಗ್ತೀನಿ, ಅರ್ಚಕ. ಯಾವ್ದೋ ಫಿಲ್ಮ್ ನಟನೆ ಮಾಡಿದೆ, ನಟ. ನಿರ್ದೇಶನ ಮಾಡಿದೆ, ನಿರ್ದೇಶಕ. ಓಕೆ, ನರ್ತನ ಮಾಡಿದೆ, ನರ್ತಕ. ಬಿದ್ದು ಕಾಲು ಮುಡ್ಕೊಂಡೆ ಆಗ ಕುಂಟ. ಕ್ಲಾಸ್ ಬರ್ತಾನೆ ಅನ್ಕ ಬಂದೆ, ಮುಗಿದು ಸಕತೆ ಕುರುಡ. 4 ಸಾರಿ ಇವರು ಸಾರ್ ಅಂದ್ರು ಕೇಳಲಿಲ್ಲ, ಕಿವುಡ. ಬಂದು ನಿಂತ್ಕೊಂಡು ಮಾತಾಡ್ತಿದೆ. ಸರ್ ಅದು ಮೂಗ. ನೋಡಿ, ಕುಂಟ, ಕುರುಡ, ಮೂಗ, ಎಳವ, ತಜ್ಞ, ಪಂಡಿತ, ವಿಜ್ಞಾನಿ, ಪ್ರಧಾನಿ, ಲೇಖಕ, ಪೂಜಾರಿ ಎಲ್ಲ ಪದಗಳು ಯಾವುದು? ಅನ್ವರ್ತನಾಮಗಳು. ಅನ್ವರ್ತನಾಮಗಳು ತನ್ನ ಗುಣವನ್ನ ಬದಲಾಯಿಸಿಕೊಳ್ಳುತ್ತವೆ. ನಾ ಇಲ್ಲಿ ಪಾಠ ಮಾಡ್ತೀನಿ ಶಿಕ್ಷಕ, ಮನೆಗೆ ಹೋಗು ಪಾಠ ಮಾಡಿದ್ರೆ ಹೆಂಡತಿ ಕಪಾಲ್ ಕೊಡಿ ಅಲ್ವಾ? ಅಲ್ಲೂ ಬಡ್ಕೊಂಡಿದೀಯಾ, ಇಲ್ಲೂ ಬಡ್ಕೊಂಡಿದೀಯಾ. ಏನಾಗ್ಬೇಕು? ನಾನು ಪತಿ ಆಗ್ಬೇಕಾನೆ. ಅನ್ವರ್ತನಾಮ ಚೇಂಜ್ ಮಾಡ್ಕೋಬೇಕಾನೆ. ಇಲ್ಲಿ ವಿದ್ಯಾರ್ಥಿ, ಈಗ ನೀವು ಮನೆಗೆ ಹೋದಾಗಲ ಮಗ, ಸತ್ಯ ಅಲ್ವ ಸರ್? ಅಂದ್ರೆ ಅನ್ವರ್ತನಾಮಗಳು ಅರ್ಥ ಮಾಡ್ಕೊಳ್ಳಿ, ಬದಲಾಗುತ್ತವೆ, ಸಾಂದರ್ಭಿಕವಾಗಿ ಬದಲಾಗ್ತವೆ. ಅನ್ವರ್ತನಾಮಗಳು ಗುಣವಾಚಕ ಬದಲಾಗಲ್ಲ. ತಲೆಯೋಗಬೇಕು ನೀವು. ಅನ್ವರ್ತನಾಮಕ್ಕೂ ಗುಣವಾಚಕಕ್ಕೂ ವ್ಯತ್ಯಾಸ ಹೇಳ್ತೀನಿ ಈಗಲೇ. ಅನ್ವರ್ತನಾಮ ಬದಲಾಗುತ್ತವೆ, ಅನ್ವಯ ಆಗದಲ್ವಮ್ಮ. ಹಾಗಾಗಿ ಬರ್ಕೊಳ್ಳಿ. ಅನ್ವರ್ತನಾಮಕ್ಕೆ ಕುಂಟ, ಕುರುಡ, ಅದಕ್ಕೆ ಎಕ್ಸಾಂಪಲ್ ಜಾಸ್ತಿ ಬರ್ಕೊಳ್ಳಿ. ಇದಕ್ಕೆಲ್ಲ ವೆರಿ ಸಿಂಪಲ್. ಆನೆ, ಒಂಟೆ, ಕುದುರೆ, ಸಿಂಹ ಅನ್ನೋ ರೂಢನಾಮಕ್ಕೆ ಎಕ್ಸ್ಪ್ಲನೇಷನ್ ಬೇಡ. ಅಂಕಿತ ನಾಮಕ್ಕೆ ನಿಮ್ಮ ಹೆಸರು, ಗಂಡು ಮಕ್ಕಳು. ಎಂಗೇಜ್ಮೆಂಟ್ ಆಗಿದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಹುಡುಗಿ ಹೆಸರು ಬರೀಬೋದಾ? ಬರ್ಕೊಳ್ಳಿ. ಆಗಿದ್ರೆ ನಿಮ್ಮ ಹೆಂಡತಿ ಹೆಸರು ಬರ್ಕೊಳ್ಳಿ. ನೀವು ನಿಮ್ಮ ಹೆಸರು, ಸ್ನೇಹಿತರ ಹೆಸರು, ರಾಮ, ಸೀತೆ ಬರ್ಕೊಳ್ಳಿ. ಅವ್ರಿಗೆ ಬಂದು ಕೇಳಲ್ಲ, ಯಾಕೆ ಬರ್ಕೊಳ್ಳಿ? ಗಂಡ ಹೆಸರು ಕೇಳ್ತಾರೆ, ಸೀತೆ ಬರ್ಕೊಳ್ಳಿ. ಲಕ್ಷ್ಮಣ. ಅಂಕಿತ ನಾಮಕ್ಕೆ ಅನ್ವರ್ತನಾಮ ಬರ್ಕೊಳ್ಳಿ. ವಿದ್ಯಾರ್ಥಿ, ಶಿಕ್ಷಕ, ವಿದ್ಯಾರ್ಥಿ,
ವಿದ್ಯಾರ್ಥಿ, ಶಿಕ್ಷಕ, ಪೂಜಾರಿ, ಅರ್ಚಕ, ಹೇಳ್ತಿದ್ದೇನೆ ಮತ್ತೆ ಯಾವುದು ಬರ್ಕೊಳ್ಳಿ, ಪ್ರಧಾನಿ, ವಕೀಲ, ರಾಷ್ಟ್ರಪತಿ. ಈಗ ಮುರ್ಮು ರಾಷ್ಟ್ರಪತಿನ ಏನಂತೀರಿ? ರಾಷ್ಟ್ರಪತಿನೇ, ರಾಷ್ಟ್ರಕ್ಕೆ ಹೆಂಡತಿ ಅಂತ ಆಯ್ತಲ್ಲ, ಪದನ ಚೇಂಜ್ ಮಾಡ್ಬೇಕಲ್ಲ ನಾವು. ರಾಷ್ಟ್ರಾಧ್ಯಕ್ಷೆ ನೋಡಿ ಹೇಗಿದೆ ಪದ. ಯಾವುದಕ್ಕೆ ನೋಡಿ, ಯಾಕೆ ಚೆನ್ನಾಗಿ ಮಾಡಿದ್ದಾರೆ ಗಂಡಸರು ಅಂದ್ರೆ, ಅವ್ರು ಅಂದ್ಕೊಂಡ್ಬಿಟ್ಟಿದ್ರು ಹೆಂಗಸಿ ಈ ಮಟ್ಟಿಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ರು ಅವರು. ಪುರುಷ ಪ್ರಧಾನ ಸಮಾಜ ಇತ್ತಲ್ವಾ, ಆಗ ನಾವೇ ರಾಷ್ಟ್ರಪತಿ ಆಗವ್ರು, ಇವರೆಲ್ಲ ಬರಲ್ಲ. ಹೆಣ್ಮಕ್ಳಿಗೆ ಇಷ್ಟೊಂದು ಅವಕಾಶ ಇರಲ್ಲ. ನಿಮ್ಗೆ ಆಶ್ಚರ್ಯ, ಹೆಣ್ಮಕ್ಳನ್ನ ವಚನ ಸಾಹಿತ್ಯಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿಬಿಟ್ರೆ ಗಂಡಸರು ಕೊಂದಾಕ್ಬಿಡ್ತೀರ ಅನ್ನೋ ಗೊತ್ತಿಲ್ಲ ನಂಗೆ. ಎಷ್ಟರ ಮಟ್ಟಿಗೆ ಹೆಣ್ಣನ್ನ ನೀಚವಾಗಿ ಕಂಡ್ರು ಅಂದ್ರೆ ಮ್ಲೇಚ್ಛ ವರ್ಗ ಅಂದ್ರು. ಮ್ಲೇಚ್ಛ ವರ್ಗ ಅಂದ್ರೆ ಕೀಳು ಕುಲದವಳು ಅಂತ. ಯಾವ ಆದ್ಯತೆನೂ ಇಲ್ಲ ನಿಮ್ಗೆ. ಆಶ್ಚರ್ಯ. ಹೆಣ್ಣು ಅಂದ್ರೆ ಎರಡೇ, ಅಡೆಯುವುದು ಮತ್ತು ಅಡುಗೆ ಮಾಡುವುದು. ಮಕ್ಕಳನ್ನ ಎತ್ತು ಸಾಕೋದು, ಅಡುಗೆ ಮಾಡ್ಕೊಂಡು ಬಿದ್ದಿರೋದು. ಅಷ್ಟರ ಮಟ್ಟಿಗೆ 12ನೇ ಶತಮಾನದಲ್ಲಿ ಮಾತ್ರ ನಿಮಗೆ ಏನ್ ಸಿಕ್ಕಿದ್ದು ಸರ್? ಸ್ವಾತಂತ್ರ್ಯ ಸಿಕ್ಕಿದ್ದು. ಆಶ್ಚರ್ಯ ನಿಮಗೆ. ಅನುಭವ ಮಂಟಪದಲ್ಲಿ ಅಕ್ಕ ನಾಗಮ್ಮ, ವೆರಿ ಕ್ಲಿಯರ್, ಐದಕ್ಕಿ ಲಕ್ಕಮ್ಮ, ಆಮೇಲೆ ಯಾರು ಹುಟ್ಟುಡುಗೆಯಲ್ಲಿ ಬಂದ್ಬಿಟ್ಲಲ್ಲ, ಯಾರವಳು? ಅಕ್ಕಮಹಾದೇವಿ. ಎಲ್ರಿಗೂ ಶರಣ ಪ್ರವೇಶ. ಒಂದು ಆಫ್ ದ ರೆಕಾರ್ಡ್, ಭಾಷೆಯಲ್ಲಿ ಇದಿಲ್ಲ ಅಂತ ಹೇಳ್ತೀನಿ, ಸೂಳೆ ಸಂಕವ್ವೆ ಅಂತ. ಆಶ್ಚರ್ಯ ನಿಮ್ಗೆ. ವೇಷಿಯವಳು, ಅವಳಿಗೂ ಮುಕ್ತ ಅವಕಾಶ ಕೊಡ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ವಚನಕಾರರು ಎಷ್ಟರ ಮಟ್ಟಿಗೆ ಈಕ್ವಾಲಿಟಿಯನ್ನು ಬಯಸಿದವರು ಅಂತ. ಅಂದಿನ ದಿನಮಾನದವರೆಗೂ ಹೆಣ್ಣಿಗೆ ಸ್ವಾತಂತ್ರ್ಯವಿರಲಿಲ್ಲ. ಶಾಲೆ ಮುಖ ಎಲ್ಲಿ ನೋಡಿದ್ರಿ ನೀವು? ಅಲ್ಲ ಸರ್. ಹಾಗಾಗಿ ನೀವು 12ನೇ ಶತಮಾನದಿಂದ ಮುಂದಕ್ಕೆ ಬಂದಿತ್ತು ಯಾವುದು ಈ ಒಂದು ಪರಂಪರೆ. ಈಗ ನೋಡಿ, ಇಲ್ಲಿ ಕೆಲವು ಪದಗಳು ಯಾಕೆ ಹೆಣ್ಣು ಪ್ರವೇಶ ಆಗಿರಲಿಲ್ಲ ಅಂದ್ರೆ ಮಾಡಿರಲಿಲ್ಲ ಅದನ್ನ. ನೋಡಿ ಎಕ್ಸಾಂಪಲ್, ಪಿತಾಮಹ ಅಂತಿದೆ, ಮಾತಾಮಹ ಅಂತ ಎಲ್ಲಿ ಮಾಡವ್ರೆ ಕಳ್ಳರು? ಎಲ್ಲಿ ಮಾಡಿದಾರ? ಮಾಡೇ ಇಲ್ಲ ಮಾತಾಮಹ ಅಂತ. ಫಾದರ್ ಆಫ್ ಹಿಸ್ಟ್ರಿ, ಫಾದರ್ ಆಫ್ ಎಕನಾಮಿಕ್ಸ್, ಫಾದರ್ ಆಫ್ ಸಿವಿಕ್ ಏನು ಮಾಡಿರ್ತಾರಲ್ವಾ ಅಂತಾನೆ. ಹೆಣ್ಣು ಅನ್ನೋ ಪದ ಬರಲಿಲ್ಲ. ರಾಷ್ಟ್ರಪಿತ ಇದೆ, ಬಟ್ ಆಮೇಲೆ ರಾಷ್ಟ್ರ ಮಾತಾ ಅಂತ ಮಾಡ್ಕೊಂಡ್ಬಿಟ್ರು. ಯಾವುದಕ್ಕೆ? ಭರತ ಮಾತೆಗೆ. ಕೆಲವು ಶಬ್ದಗಳನ್ನ ಯಾಕೆ ಮಾಡಿಲ್ಲ ಅಂತಂದ್ರೆ ಅದು ಆಗಲ್ಲ ಅಂತ ಪ್ರಿಡಿಕ್ಷನ್ಸ್ ಇರ್ತಿತ್ತು. ಹಾಗಾಗಿ ರಾಷ್ಟ್ರಪತಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ರಾಷ್ಟ್ರಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷೆ. ಪ್ರಧಾನಿ ಪದ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಇಟ್ಸ್ ಎ ಕಾಮನ್ ಜೆಂಡರ್. ಅದು ಗಂಡು ಅಥವಾ ಹೆಣ್ಣು ಯಾರಾದ್ರೂ ಆಗ್ಬೋದು, ಪ್ರಧಾನಿನೇ. ಮಂತ್ರಿನೂ ಹಂಗೆ ಇದೆ, ಗಂಡು ಹೆಣ್ಣು ಪತ್ತೆ ಆಗಲ್ಲ. ಅದಕ್ಕೇನ್ ಮಾಡ್ತೀವಿ ನಾವು? ಪದ ಚೇಂಜ್ ಮಾಡ್ಕೊಂಡ್ವಿ. ಸಚಿವ, ಸಚಿವೆ ಅಂತ ಮಾಡ್ಕೊಂಡ್ವಿ. ಕಾರ್ಯಕರ್ತ, ಕಾರ್ಯಕರ್ತೆ. ವಿದ್ಯಾರ್ಥಿ, ವಿದ್ಯಾರ್ಥಿನಿ. ಮುಖ್ಯೋಪಾಧ್ಯಾಯ, ಮುಖ್ಯೋಪಾಧ್ಯಾಯಿನಿ. ಪ್ರಾಂಶುಪಾಲ, ಪ್ರಾಂಶುಪಾಲೆ ಅಂತ ಮಾಡಿದ್ದೇವೆ. ಇಲ್ಲ, ನಾವು ಮಾಡೋದು ಇತ್ತೀಚೆಗೆ ಅದನ್ನ. ರಾಜ್ಯಪಾಲ, ರಾಜ್ಯಪಾಲೆ ಅಂತ ಮಾಡಿದ್ದಾರೆ ಕೆಲವು ಪದಗಳು. ಹಾಗಾಗಿ ಇವು ಹೊಸ ಹೊಸ ಪದಗಳು ಹೊಸದಾಗಿ ಜನರೇಟ್ ಆಗ್ತಾ ಹೋಗ್ತವೆ. ಬರೋಣ ಇದಕ್ಕೆ. ಬರ್ಕೊಳ್ಳಿ, ವಿದ್ವಾಂಸ, ರೋಗಿ, ವೈದ್ಯ, ಕುಂಟ, ಕಿವುಡ, ಎಳವ, ನಿರ್ವಾಹಕ, ಸೈನಿಕ, ಇವೆಲ್ಲ ಪದಗಳೇನು? ಇವು ಅನ್ವರ್ಥ ನಾಮಗಳು. ಅನ್ವರ್ಥ ನಾಮಗಳು ಇವು ಅನ್ವಯವಾಗುವಂತವು. ವೆರಿ ಕ್ಲಿಯರ್. ಒಂದು ಪ್ರಶ್ನೆ, ಇಟ್ಸ್ ಅ ಮ್ಯಾಂಡೇಟರಿ ಕ್ವಶನ್ ಅನ್ವರ್ಥ ನಾಮದಲ್ಲಿ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಈ ವರ್ಷ ಬರ್ತದೆ ಈ ಭಾಗ. ಇಂಪಾರ್ಟೆಂಟ್, ಗುಣವಾಚಕ, ಅಬ್ಜೆಕ್ಟಿವ್. ಬರ್ಕೊಳ್ಳಿ. ನೋಡೋಣ, ಗುಣವಾಚಕ ಅಂದ್ರೇನು? ವ್ಯಕ್ತಿ, ಪ್ರದೇಶ, ಸ್ಥಳ ಯಾವ್ದಾರು ಆಗ್ಬೋದು. ಅದರ ಕಟ ಕೆಳಿಸ್ಕೊಳ್ಳಿ, ಮೂಲ ಗುಣವನ್ನು ಹೇಳುವುದು. ನಿಮ್ಗಂತೆ ಬೆಂಕಿಯ ಗುಣ ಸುಡುವುದು, ನೀರಿನ ಗುಣ ಹರಿಯುವುದು ಅಲ್ವೇ? ನೀರು ಅಂದ್ರೆ ಈಗ ಎಕ್ಸಾಂಪಲ್, ನೀರನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ? ನೀರು ಎಂದರೇನು? ಎಕ್ಸಾಂಪಲ್ ನೋಡಿ, ನೆಗೆಟಿವ್ ಥಾಟ್ಸ್ ಅಲ್ಲಿ ಬಣ್ಣವಿಲ್ಲದ, ವೆರಿ ಗುಡ್, ಆಕಾರವಿಲ್ಲದ, ರುಚಿ ಇಲ್ಲದ, ವಾಸನೆ ಇಲ್ಲದ ಉಳ್ಕೊಂಡಿದ್ದೆ ನೀರು. ಆ ಭಾಗ ತಾನೇ ವಾಟರ್. ಅದ್ರ ಗುಣಗಳು ತಾನೇ ಅವೆಲ್ಲ. ಅಂದ್ರೆ ನೀರು ತನ್ನ ಗುಣ ಬದಲಾವಣೆ ಮಾಡ್ಕೊಂಡೇ ಇರಲ್ಲ ಅದು. ಹಾಗಾಗಿ ತನ್ನ ಮೂಲ ಗುಣವನ್ನು ಬದಲಿಸಿಕೊಳ್ಳದೇ ಇರ್ತಕ್ಕಂಥವೆಲ್ಲವೂ ಏನು ಸರ್? ಗುಣವಾಚಕಗಳು. ಇಟ್ ಈಸ್. ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇದನ್ನ ವಿಶೇಷಣಗಳು ಎಂದು ಕರೆಯುತ್ತಾರೆ. ಏನಂತಾರೆ? ವಿಶೇಷಣಗಳು. ಈ ವಿಶೇಷಣಗಳು ಯಾವುದ್ರ ಮೇಲೆ ಹತ್ಕೊಳ್ತಾವೋ ಅದನ್ನ ನಾವು ವಿಶೇಷಗಳು ಎಂದು ಕರೆಯುತ್ತೇವೆ. ಎರಡು ಪದ ಇಂಪಾರ್ಟೆಂಟ್ ಇಲ್ಲಿ, ವಿಶೇಷಣ ಮತ್ತು ವಿಶೇಷ್ಯ. ನೋಡ್ಕೊಳ್ಳಿ ಎಕ್ಸಾಂಪಲ್, ಈಗ ಇಷ್ಟೇ. ಒಳ್ಳೆಯ ಅಂತ ಪದ ಇದ್ರೆ, ಒಳ್ಳೆಯ ಏನಿದು? ಹುಡುಗ, ಒಳ್ಳೆಯ ಹುಡುಗ. ಸುಂದರ ಏನು? ಹುಡುಗಿ. ನೀವು ಬರೆಯಲ್ಲ ಸುಂದರ ಹುಡುಗ ಅಂದ್ಬಿಟ್ರೆ.
ಸುಂದರ ಹುಡುಗ ಅಂತ ಕರೀತಾರೆ. ಬ್ಯೂಟಿ ಅಂದ್ರೆ ಹೆಣ್ಣು ಅಂತಾರೆ, ಹ್ಯಾಂಡ್ಸಮ್ ಅಂದ್ರೆ ಗಂಡು ಅಂತ. ಮನುಷ್ಯರಲ್ಲಿ ಮಾತ್ರ, ಪ್ರಾಣಿ ಪಕ್ಷಿಯಲ್ಲಿ ಗಂಡೆ ಚಂದ ಅಂತ ಹೆಣ್ಮಕ್ಳು ಹೇಳಿರೋದು. ಬರಲ್ಲ ಈಗ. ಒಳ್ಳೆಯ ಹುಡುಗ ಅಂತ ಸುಮ್ಮನೆ ನೋಡ್ಕೊಳ್ಳಿ. ಒಳ್ಳೆಯ ಏನು ವಿಶೇಷಣ, ಹುಡುಗ ಏನು ವಿಶೇಷ. ಸುಮ್ಮನೆ ಯೋಚನೆ ಮಾಡಿ. ಸುಮ್ಮನೆ ಹುಡುಗ ಅಂತ ಬರೆದ್ರೆ ಬೆಲೆ ಇಲ್ವಾ? ಹುಡುಗಿ ಅಂತ ಬರೆದ್ರೆ ಬೆಲೆ ಇಲ್ವಾ? ಸುಂದರ ಅರಮನೆ ಅಂತ ಬರೆದ್ರೆ ಸುಂದರವಾದ ಅರಮನೆ. ಅರಮನೆ ಅಂದ್ರೆ ಬೆಲೆ ಇರಲ್ವಾ? ಸುಮ್ಮನೆ ಹುಡುಗ ಬೆಲೆ ಇದೆ, ಹುಡುಗಿ ಬೆಲೆ ಇದೆ, ಅರಮನೆ ಬೆಲೆ ಇದೆ. ಇದಕ್ಕೆ ಮಾಮೂಲಿ ವೇಟೇಜ್ ಇದೆ. ಇದಕ್ಕೆ ಇನ್ನೂ ವಿಶೇಷ ಅರ್ಥ ಕೊಡೋದೇನ್ ಮಾಡ್ತೀವಿ ನಾವು? ಅವನು ಒಳ್ಳೆ ಹುಡುಗ ಸರ್, ಅವನು ಒಳ್ಳೆ ಹುಡುಗ. ನಿಮ್ಗೆ ಕೆಲಸ ಸಿಕ್ಕಿ ಹುಡುಗಿ ನೋಡೋಕ್ಕೆ ನಿಮ್ಮ ಅಪ್ಪ ಅಮ್ಮ ಹೋಗಿ ಬಂದ್ರು. ನೀನು ಬಂದ ತಕ್ಷಣ ಕೇಳಿದೆ ಹುಡುಗಿ ಹೆಂಗಿದೆ ಅಂದೆ. ನಿಮ್ಮಪ್ಪ ಹುಡುಗಿ ತರ ಇದೆ ಅಂದ್ರು. ಹಂಗಲ್ಲ ಕಣಪ್ಪ, ಹುಡುಗಿ ಹೆಂಗಿದೆ ಅಂದ್ರೆ ಚೆನ್ನಾಗವಳು ಚೆನ್ನಾಗಿಲ್ವೋ ಅತ್ತಾನೆ ಗುಣ ಅದು. ಆಗ ಅವರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಲ್ಲಪ್ಪ, ಒಳ್ಳೆ ಹುಡುಗಿ. ಅವ್ರು ನೋಡೋದೇನು ಸರ್? ಒಳ್ಳೆ ಹುಡುಗಿ. ನೀನು ನೋಡೋದೇನು? ಚೆನ್ನಾಗಿರೋ ಹುಡುಗಿ. ಎರಡರ ಗುಣ ಬೇರೆ, ಬಟ್ ಹುಡುಗಿ ಮಾತ್ರ ಒಂದೇ. ವೆರಿ ಕ್ಲಿಯರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದಕ್ಕೆ ಮಾಮೂಲಿ ಬೆಲೆ ಇದೆ. ಇನ್ನೊಂದು ಯೋಚನೆ ಮಾಡಿ, ಕೇವಲ ಗುಣವಾಚಕಕ್ಕೆ ಬೆಲೆ ಇರುವುದಿಲ್ಲ. ಸುಮ್ಮನೆ ಕೇಳಿಸ್ಕೊಳ್ಳಿ. ಸುಂದರ ಅಂತ ಬರೆದ್ಬಿಟ್ಟು ಸುಂದರ 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 ಮುಂದೇನು ಬಗಳು ಅಂತಾನೆ. ಏನ್ ಸುಂದರ ಬಗಳು, ಏನು ಮುಂದೆ ಸುಂದರ ಅಂತ. ದೊಡ್ಡದು ದೊಡ್ಡದು ದೊಡ್ಡದು, ಏನ್ ದೊಡ್ಡದು ಅಂತ ಹೇಳಪ್ಪ. ಪುಟ್ಟ ಪುಟ್ಟ ಪುಟ್ಟ, ಏನ್ ಪುಟ್ಟ ಅಂತ ಹೇಳಪ್ಪ. ಮುಂದೆ ಹೇಳ್ಬೇಕು ತಾನೆ. ಪುಟ್ಟದಾದ ಗೌರಿ ಪುಟ್ಟ ಗೌರಿ, ದೊಡ್ಡದಾದ ಆನೆ ದೊಡ್ಡ ಆನೆ, ಒಳ್ಳೆಯ ಹುಡುಗ ಹೇಳ್ಬೇಕು ತಾನೆ. ನೀನು ಕೇವಲ ಗುಣವಾಚಕಗಳಿಗೆ ಬೆಲೆ ಇರುವುದಿಲ್ಲ. ಆದ್ರೆ ನಾಮಪದಗಳಿಗೆ ಅದರದೇ ವೇಟೇಜ್ ಇರುತ್ತೆ. ಗುಣವಾಚಕ ಬಂದ್ರೆ ಇನ್ನೂ ಬೆಲೆ ಜಾಸ್ತಿ, ಇನ್ನೂ ಬೆಲೆ ಜಾಸ್ತಿ ಆಗ್ತದೆ. ಅದಕ್ಕೆ ಕೇಳಿಸ್ಕೊಳ್ಳಿ, ವಿಶೇಷಣಗಳು ಯಾವುದ್ರ ಮೇಲೆ ಹತ್ತುತ್ತೋ, ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೋ, ಯಾವುದನ್ನ ವರ್ಣನೆ ಮಾಡುತ್ತೋ ಅದಕ್ಕೆ ನಾವು ವಿಶೇಷಗಳು ಎಂದು ಕರೆಯುತ್ತೇವೆ. ಈ ವಿಶೇಷಣ ವಿಶೇಷ ಸಂಬಂಧವನ್ನು ಹೊಂದಿರುವುದೇ ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸದಲ್ಲಿ ಇರಿದಾದ ಹಾವು ಹೆಬ್ಬಾವು, ಇರಿದಾದ ಬಂಡೆ ಹೆಬ್ಬಂಡೆ, ಕಪ್ಪಾದ ಮೋಡ ಕಾರ್ಮೋಡ, ಕೆಂಪಾದ ಗುಲಾಬಿ ಕೆಂಗುಲಾಬಿ, ಕೆಂಪಾದ ಮಣ್ಣು ಕೆಮ್ಮಣ್ಣು, ಹಸಿಯಾದ ಕಡ್ಡಿ ಹಸಿ ಕಡ್ಡಿ, ಒಣಗಿದ ಕಡ್ಡಿ ಒಣಕಡ್ಡಿ, ಬಿಸಿಯಾದ ತುಪ್ಪ ಬಿಸಿ ತುಪ್ಪ, ಸಿಹಿಯಾದ ಊಟ ಸಿಹಿ ಊಟ, ಇರಿದಾದ ಜೇನು ಹೆಜ್ಜೇನು, ಇರಿದಾದ ಬಾಗಿಲು ಹೆಬ್ಬಾಗಿಲು, ಇರಿದಾದ ಬಂಡೆ ಹೆಬ್ಬಂಡೆ, ಇರಿದಾದ ಬಂಡೆ ಬೆರ್ಬಂಡೆ, ಬಿಳುಪಾದ ಕೊಡೆ ಬೆಳ್ಗೊಡೆ, ಬಿಳುಪಾದ ಮೋಡ ಬೆಳ್ಮೋಡ. ಇವೆಲ್ಲ ಅಡ್ಜೆಕ್ಟಿವ್ ತರಮ್ಮ. ಈ ಗುಣ ಹೇಳ್ಕೊಂಡ ಡಿಸ್ಕ್ರೈಬ್ ಮಾಡೋದು ನಾವು. ಹಾಗಾಗಿ ಗುಣವಾಚಕಗಳು ಎಂದರೆ ವ್ಯಕ್ತಿ ಸ್ಥಳ ಪ್ರದೇಶದ ಗುಣವನ್ನ ಹೇಳೋದು. ಹಾಗಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫಾಸ್ಟ್ ಆಗ್ತಿದ್ಯಾ? ಸಿ, ಅವು ಒಳ್ಳೆ ಗುಣನೇ ಹೇಳ್ಬೇಕು ಅಂತೇನಿಲ್ಲ. ಗುಣ ಕೆಟ್ಟದು ಆಗ್ಬೋದು ಒಳ್ಳೇದು ಆಗ್ಬೋದು. ರಾಕ್ಷಸ ಏನ್ ಗುಣ? ಒಂದು ಕೆಟ್ಟದೇ. ದಿತಿ ಮತ್ತು ಅದಿತಿ ಮಕ್ಕಳು ದೇವತೆಗಳು, ದಿತಿ ಮಕ್ಕಳು ರಾಕ್ಷಸರು. ಇಬ್ರು ಒಂದೇ ಕುಟುಂಬದವ್ರೆ ಅಲ್ವೇ? ಒಂದೇ ಸಂತತಿ. ಪಾಂಡವರು ಕೌರವರು. ವೆರಿ ಕ್ಲಿಯರ್. ಇವರು ದುಷ್ಟರು, ದುರ್ರು, ಇವರು ಒಳ್ಳೆಯವರು. ಧರ್ಮ ಸೂಕ್ಷ್ಮ ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ. ಕುಂತಿ ಗಂಡ ಸತ್ತೋದ. ತಾನೆ. ಸತ್ತೋದ್ರು ಎಷ್ಟು ಚಂದವಾಗಿ ಮಕ್ಕಳು ಬೆಳೆಸ್ತಾಳೆ ಕುಂತಿ. ಇಮ್ಯಾಜಿನ್ ಮಾಡ್ಕೊಂಡು. ಗಂಡ ತೀರ್ಕೊಂಡ್ರು ಜವಾಬ್ದಾರಿಯಿಂದ ಮಕ್ಕಳು ಬೆಳೆಸಿದವಳು. ಧರ್ಮ ಸೂಕ್ಷ್ಮತೆ ಅಂತ. ಕುಂತಿ ತನ್ನ ಮಕ್ಕಳನ್ನ ಎಷ್ಟು ಚಂದ ಬೆಳೆಸ್ತಾಳೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಬೆಳೆಸ್ತಾಳೆ ತನ್ನ ಮಕ್ಕಳನ್ನ. ಎಲ್ಲಿ ದಾರಿ ತಪ್ಪಿಡ್ತಾರ ಅಂದ್ಬಿಟ್ಟು ಕಣ್ಣಿದ್ದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕ್ರೂಡಿಯಾಗಿ ಮಕ್ಕಳು ದಿಕ್ ತಪ್ಪಿಸ್ತಾರೆ. ಯಾರು? ಪೆತ್ತನ ಅಲ್ವಾ ಇದು? ಧರ್ಮ ಸೂಕ್ಷ್ಮ ಹೆಂಗಿದೆ ಅಂತ. ಗಂಡ ಕೂಡ ಹಾಳು ಬಿದ್ದೋಗ್ಲಿ, ಏನ್ ಮಾಡಕ್ಕಾಗ್ತದೆ ಪಾಪ. ಗೊತ್ತಿಲ್ಲದೆ ಮದುವೆ ಮಾಡ್ಬಿಟ್ರೆ ಏನೋ ಗೊತ್ತಾಗಿಲ್ಲ ಪಾಪ. ಅವಳು ತುಂಬಾ ಪರಿತಾಪ ಪಡ್ತಾಳೆ. ಹೇಳಿರ್ಲಿಲ್ಲ ನನ್ನ ಗಂಡ ಕೂಡ ಅಂದ್ಬಿಟ್ಟು. ಬಹಳ ಸಂಕಟ ಆಗ್ಬಿಡುತ್ತೆ ಅವಳಿಗೆ. ಇನ್ನೊಂಥರ ವರ್ಷ ಹೇಳ್ತಾರೆ, ನನ್ನ ಗಂಡನಿಗಿರದೇ ಇರ್ತಕ್ಕಂಥ ಆ ಒಂದು ನನಗೂ ಬೇಡ ಅಂತ ಕಣ್ಣು ಬಟ್ಟೆ ಕಟ್ಕೊಂಡ್ಲು. ಇವಳು ಸ್ವಲ್ಪ ಜವಾಬ್ದಾರಿ ವಹಿಸಿದ್ರೆ ಈ ಮಕ್ಕಳು ಚಂದ ಬೆಳೀತಿದ್ರು. ಆಗ ಶಕುನಿ ಸಹವಾಸ ಮಾಡ್ತಿರ್ಲಿಲ್ಲ. ಮಕ್ಕಳು ಹೆಂಗ್ ಬೆಳೀತಿದ್ರು? ಅದಕ್ಕೆ ಜವಾಬ್ದಾರಿ ಹೇಗಿರ್ಬೇಕು ಅಂತ. ಜವಾಬ್ದಾರಿ ಧರ್ಮ ಸೂಕ್ಷ್ಮ ಹೆಂಗಿರ್ತದೆ ಅವತ್ತು ಬರೋಣ ಆಯ್ತಮ್ಮ. ಇದು ಇಲ್ಲಿ ನೋಡಿ, ದೊಡ್ಡ ಚಿಕ್ಕ ಕಿರಿದು ಹಿರಿಯ ಒಳ್ಳೆಯ ಕೆಟ್ಟ ಇವೆಲ್ಲ ಪದಗಳೇನು? ಗುಣವಾಚಕ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಈ ಒಂದು ಇದಾದ್ಮೇಲೆ ಬಣ್ಣಗಳಲ್ಲೂ ಗುಣವಾಚಕ ಬರ್ತದೆ ನೋಡಿ. ಎಲ್ಲ ಬಣ್ಣಗಳ ಗುಣವಾಚಕ. ಅದರಲ್ಲಿ ಸೂಕ್ಷ್ಮ ಗಮನಿಸ್ಕೊಳ್ಳಿ. ಕರಿ ಗುಣವಾಚಕ, ಕಪ್ಪು ಭಾವನ. ಕರಿಯದರ ಭಾವ ಕಪ್ಪು, ಕಪ್ಪು ಗುಣವಾಚಕ ಅಲ್ಲ. ಬಿಳಿ ಗುಣವಾಚಕ, ಬಿಳಿಯದರ ಭಾವ ಬಿಳುಪು ಭಾವನ. ಕರಿ ಬಿಳಿ, ನೀಲಿ ಹಳದಿ ಬೂದು ಕಂದು ಅವೆಲ್ಲ ಗುಣವಾಚಕನೇ.
ಸಿಹಿನಲ್ಲಿ ಸಿಹಿ, ಕಹಿ, ಹುಳಿ, ಒಗರು ಅವು ಗುಣವಾಚಕನೇ. ಅಂದ್ರೆ ಇವು ತನ್ನ ಗುಣ ಬದಲಾವಣೆ ಮಾಡ್ಕೊಳ್ಳಲ್ಲ. ಸಿಹಿ ಸಿಹಿನೇ, ಕಹಿ ಕಹಿನೇ, ಹುಳಿ ಹುಳಿನೇ. ಮಾವಿನಕಾಯಿ ಬೇಸಿಕಲಿ ಹುಳಿ, ಹಣ್ಣಾದಾಗ ಸಿಹಿ. ಬೇವಿನಕಾಯಿ ಮೂಲ ಏನು? ಕಹಿನೇ ಆಗ್ಬೇಕು. ನಾಳೆ ಸಿಹಿ ಹಾಕ್ಬಿಟ್ರೆ ಬೇವಿನ ಸೊಪ್ಪು ತಗೊಳ್ಳಲ್ಲ. ನಾಳೆ ಸಿಹಿ ಹಾಕ್ಬಿಟ್ರೆ ಬೇವಿನ ಸೊಪ್ಪು ತಗೋತಾರ? ಯಾಕೆ? ಬೇವು ಕಹಿನೇ ಇರ್ಬೇಕು ತಾನೆ, ಗುಣ ಅದು. ಹಾಗಾಗಿ ಇವೆಲ್ಲವೂ ತನ್ನ ಮೂಲ ಗುಣವನ್ನ ಹೇಳುವುದು. ಇದರಲ್ಲಿ ಸ್ವಲ್ಪ ಡಿವಿಷನ್ ಮಾಡ್ಕೊಂಡು ನೋಡ್ಬಿಟ್ರೆ, ಇನ್ ಡೆಪ್ತ್ ನೋಡ್ಕೊಂಡ್ಬಿಟ್ರೆ, ಇದು ಕೊಟ್ಟಿಲ್ಲ ಅವ್ರು ಹೇಳ್ತೀನಿ ಕೆಲ್ಸಗಳೇ. ಇದರಲ್ಲಿ 2 ಭಾಗ ಮಾಡ್ತೀವಿ. ಒಂದು ನಾಮ ವಿಶೇಷಣ, ಇನ್ನೊಂದು ಕ್ರಿಯಾ ವಿಶೇಷಣ. ಒಂದು ನಾಮಪದ ಡಿಸ್ಕ್ರೈಬ್ ಮಾಡುತ್ತೆ, ಇನ್ನೊಂದು ಕ್ರಿಯಾಪದ ಡಿಸ್ಕ್ರೈಬ್ ಮಾಡುತ್ತೆ. ನಾಮಪದ ಡಿಸ್ಕ್ರೈಬ್ ಮಾಡಿದ್ರೆ ಏನೋದು ನಾಮ ವಿಶೇಷಣ, ಕ್ರಿಯಾಪದ ಡಿಸ್ಕ್ರೈಬ್ ಮಾಡಿದ್ರೆ ಏನೋ ಕ್ರಿಯಾ ವಿಶೇಷಣ. ಎಕ್ಸಾಂಪಲ್, ಸುಂದರವಾದ ಹುಡುಗಿಯು ಅರಮನೆಯ ಮುಂದೆ ನಿಧಾನವಾಗಿ ನಡೆದುಕೊಂಡು ಹೋಗುವಾಗ ಜೋರಾಗಿ ಪಕಪಕನೆ ನಕ್ಕಳು ಅಂತಿದೆ. ಸುಂದರವಾದ ಹುಡುಗಿ ಏನೋ ನಾಮ ವಿಶೇಷಣ, ಜೋರಾಗಿ ಪಕಪಕನೆ ನಕ್ಕಳು ಏನೋ ಕ್ರಿಯಾ ವಿಶೇಷಣ. ಈ ಜೋರಾಗಿ ಪದ ಅವೇನು ಓದುತ್ತಾನೆ? ಅವೇ. ಅರಮನೆಯ ಮುಂದೆ ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಟ್ಟಳು ಅಂತೀವಿ ನಾವು. ಮೆಲ್ಗೆ ಏನೋ ಕ್ರಿಯಾ ವಿಶೇಷಣ ಪ್ಲಸ್ ಅವೇ, ಹೌದಲ್ವೇ? ಅವರು ನೋಡಿ ಜೋರಾಗಿ ನಕ್ಕರು, ಬಲವಾಗಿ ಹೊಡೆದರು, ಜೋರಾಗಿ ಗುದ್ದಿದರು, ಕಿರುಚುತ್ತಾ ಹಾಡಿದರು. ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಏನು? ಇವು ಕ್ರಿಯಾ ವಿಶೇಷಣಗಳು. ಕ್ರಿಯಾ ವಿಶೇಷಣಗಳು ಕ್ರಿಯಾಪದ ಡಿಸ್ಕ್ರೈಬ್ ಮಾಡ್ತವೆ. ನಾಮಪದಗಳು ನಾಮ ವಿಶೇಷಣಗಳು ನಾಮಪದವನ್ನ ಡಿಸ್ಕ್ರೈಬ್ ಮಾಡ್ತವೆ. ಹಾಗಾಗಿ ಇದರಲ್ಲಿ 2 ಭಾಗ ಮಾಡ್ಕೋಬಹುದು. ಒಂದು ಕ್ರಿಯಾ ವಿಶೇಷಣ, ಇನ್ನೊಂದು ನಾಮ ವಿಶೇಷಣ. ಇದಕ್ಕೆ 3 ಪದ ಬಳಕೆ ಮಾಡ್ತಾರೆ ಜನರಲ್ ಆಗಿ. ಗುಣವಾಚಕ, ಗುಣನಾಮ ಮತ್ತು ವಿಶೇಷಣ 3 ಒಂದೇ. ಗುಣವಾಚಕ, ಗುಣವಿಶೇಷಣ ಮತ್ತು ವಿಶೇಷಣ ಒಂದು ಗುಣನಾಮ ಎಂದಲೂ ಕರೆಯುತ್ತಾರೆ. 4 ಪದ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಗುಣವಾಚಕ, ವಿಶೇಷಣ, ಗುಣವಿಶೇಷಣ ಮತ್ತು ಗುಣವಾಚಕ 4 ಒಂದೇ. ಅಡ್ಜೆಕ್ಟಿವ್ ಏನಿದು? ಅಡ್ಜೆಕ್ಟಿವ್. ವೆರಿ ಕ್ಲಿಯರ್? ಎನಿ ಕನ್ಫ್ಯೂಷನ್? ಸಕಲ್ವಾ? ಬರ್ಕತ್ತೀರಾ ಅಲ್ಲಿ ಎಕ್ಸಾಂಪಲ್? ಹಿರಿಯ, ಕಿರಿಯ, ದೊಡ್ಡ, ಕರಿ, ಬಿಳಿ, ಸಿಹಿ, ಕಹಿ, ಹುಳಿ ಅದು ಬರ್ಕೊಂಬಿಡಿ. ದೊಡ್ಡದು, ದೊಡ್ಡ, ಹಿರಿಯ, ಕಿರಿಯ, ಪುಟ್ಟ, ಹಳೆಯ, ಹೊಸ. ಸಾಕಲ್ವಾ? ನೆಕ್ಸ್ಟ್, ಈ ಸಾಮಾನ್ಯ ಕೇಳೋದು ಕಡಿಮೆ ಕೊಟ್ಟು ಇದಕ್ಕೆ ಬೇಕು. ಇದಕ್ಕೆ ಸಮಾಸಕ್ಕೆ ಸಂಖ್ಯಾವಾಚಕ, ನಂಬರ್. ವೆರಿ ಸಿಂಪಲ್. ಸಂಖ್ಯಾವಾಚಕ ಸಂಖ್ಯೆಯನ್ನ ಹೇಳುವುದು. 1, 100, ಲಕ್ಷ, ಕೋಟಿ. ವೆರಿ ಸಿಂಪಲ್. ಅದೇ ತುಂಬಾ ಎಕ್ಸ್ಪ್ರೆಷನ್ ಬೇಡ. ಸಂಖ್ಯಾವಾಚಕ ವೆರಿ ಸಿಂಪಲ್. ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟ್, ಸಂಖ್ಯೆಯ ವಾಚಕ. ಇದರಲ್ಲಿ ಬಹಳ ಮುಖ್ಯ ಇದೆ. 1 ಮಾರ್ಕ್ಸ್ ಕೇಳ್ತಾನೆ. ಸಂಖ್ಯೆಯ ವಾಚಕ ಇಲ್ಲಿ ಬರ್ಕೊಳ್ಳಿ. ಸಂಖ್ಯೆಯ ವಾಚಕ ಇಲ್ಲಿ ಕೊಟ್ಟಿಲ್ಲ, ಒಂದು ಬರ್ಕೊಳ್ಳಿ. ಅನೇಯ ಅಂತ ಬರ್ಕೊಳ್ಳಿ. ಅನೇಯ ಮತ್ತೆ ಸ್ಲ್ಯಾಶ್ ಹಾಕ್ಬಿಟ್ಟು ಅರು. ಅನೇಯ ಮತ್ತೆ ಅರು. ಅನೇಯ ಮತ್ತೆ ಅರು ಇವೆರಡು ಸಂಖ್ಯೆಯ ವಾಚಕ ಪ್ರತ್ಯಯಗಳಿವು. ಅನೇಯ ಮತ್ತೆ ಅರು ಸಂಖ್ಯೆಯ ವಾಚಕ ಪ್ರತ್ಯಯ. ಅನೇಯ ಮತ್ತೆ ಅರು. ನೋಡೋಣ ಹೆಂಗಾಗ್ತವೆ ಅಂತ. ಇಂಗ್ಲಿಷ್ ಬರ್ತೀನಿ, ಈಸಿ ನಿಮಗೆ. ಇಂಗ್ಲಿಷ್ನಲ್ಲಿ ಏನಿದು? 1. ಇದಕ್ಕೆ ಎಷ್ಟೇ ಸೇರಿಸಿ ಏನ್ ಮಾಡ್ತಾರೆ? ಫಸ್ಟ್ ಅಂತ. ಅಂದ್ರೆ ಸಂಖ್ಯಾವಾಚಕ ನಂಬರ್ ಹೇಳಿದ್ರೆ ಸಂಖ್ಯೆಯ ವಾಚಕ ಇದೇ ಅಂತ ಹೇಳುತ್ತೆ. ಇದೇ ನಂಬರ್ ಇದು. ಸಂಖ್ಯಾವಾಚಕ ಪರ್ಟಿಕ್ಯುಲರ್, ಸಂಖ್ಯೆಯ ವಾಚಕ ನಿಖರವಾಗಿರುತ್ತೆ ಅಂತ. ಅಕ್ಯುರಸಿ. ಎಷ್ಟನೇ ವರ್ಷ ನಿಂಗೆ ಅಂದ್ರೆ ವಯಸ್ಸು ಎಷ್ಟು? 10. ನಿನಗೆ 10ನೇದೇ ವರ್ಷ ಅಂತೀವಲ್ಲ ನೋಡಿ. ಎಕ್ಸಾಂಪಲ್ ತಗೊಳ್ಳಿ, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. 10 ನೋಡಿ, 10ನೇಯ ನೋಡಿ, 3ನೇಯ, 4ನೇಯ, 8ನೇಯ, ನೀನು 13ನೇಯ. ಇಟ್ ಇಸ್ ರಿಸೀವ್ಡ್ ಅಂತ. ಇದು ಸಂಖ್ಯೆಯನ್ನೇ ಒಳಗೊಂಡಿರುತ್ತದೆ. ಇದೇ ಅಂತ ಹೇಳ್ಬಿಡುತ್ತೆ ಇದು. ಇದಕ್ಕೆ ಅನೇ ಬರ್ತದೆ 1, 1ನೇಯ, 2ನೇಯ, 3ನೇಯ, 100ನೇಯ, 60ನೇಯ, 70ನೇಯ, 140ನೇಯ. ಒಂದಾಯ್ತಾನೆಯ? ಅದು ಬರೋದೆಲ್ಲಿ ಅಂತಂದ್ರೆ ವ್ಯಕ್ತಿಗೆ ಬಂದಾಗ 1 ಇದ್ರೆ, 1 ಇದ್ದಾಗ ಒಬ್ಬರು, 2 ಇದ್ರೆ ಇಬ್ಬರು,
ಮೂವರು, ನಾಲ್ವರು, ಐವರು, ಆರುವರು, ಏಳುವರು, ಎಂಟುವರು ಇಲ್ಲ. ನಾವೆಲ್ಲ ಸ್ಕೂಲ್ ಓದ್ಬೇಕಾದ್ರೆ ಈ ಕುಟುಂಬ ಕಲ್ಯಾಣ ಇಲಾಖೆಯವರು ಬೋರ್ಡ್ ಹಾಕೋರು ಕಾಂಪೌಂಡ್ಗಳಲ್ಲಿ, ನಾವಿಬ್ಬರು ನಮಗಿಬ್ಬರು ಅಂದ್ಬಿಟ್ಟು ಒಂದು ಹೆಣ್ಣು ಗಂಡು ತೋರಿಸೋರು. ಆಮೇಲೆ ಚೇಂಜ್ ಮಾಡ್ಬಿಟ್ರು, ಇಲ್ಲೇ ಮುಂದಕ್ಕೆ ಹೋಗ್ತಾರೆ ಜನಸಂಖ್ಯೆ, ನಾವಿಬ್ಬರು ನಮಗೊಬ್ಬರು ಅಂತ ಹಾಕಿದ್ರು. ಈಗ ಇಡೀ ಜಗತ್ತಿನಲ್ಲಿ ನಾವೇ ಫಾಸ್ಟ್ ಇದೀವಿ, ಮುಂದೆ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟಿದೀವಲ್ಲ, ಈಗ ಬೋರ್ಡ್ ಹಾಕವ್ರೆ ನೀವಿಬ್ಬರು ನೀವಿಬ್ಬರೇ ಸೈಲೆಂಟ್ ಬೋರ್ಡ್ ಹಾಕವ್ರೆ. ಸಾಕಪ್ಪ, ಈಗ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ನೀವಿಬ್ಬರು ನೀವಿಬ್ಬರೇ, ಅವರಿಬ್ಬರು, ಮತ್ತೊಬ್ಬರು, ಮಗದೊಬ್ಬರು, ಇವೆಲ್ಲ ಪದಗಳು ಸಂಖ್ಯೆಯ ವಾಚಕ. ಇದಲ್ದೇನೆ ಕೆಲವೊಮ್ಮೆ ಇಂಥ ಪ್ರಶ್ನೆ ಬಿಟ್ಟು ಕೇಳ್ತಾನೆ, ಕೇಳಿಸ್ಕೊಳ್ಳಿ. ಯಾವ್ದು ಕೇಳ್ತಾನೆ ಅಂದ್ರೆ, ಈ ಸಂಖ್ಯಾವಾಚಕದಲ್ಲಿ ಈ ಪದ ಬರ್ತವೆ ಕೆಲವು ಸತಿ ನೋಡಿ. ಎರಡು ಮಡಿ ಏನು ನೋಡಿ, ಎರಡು ಮಡಿ ಇಮ್ಮಡಿ. ಯಾಕೆ ಅಂದ್ರೆ ಇದು ಎರಡನ್ನೇ ಹೇಳ್ತಾರೆ ತಾನೆ, ಎರಡು ಮಡಿ ಇಮ್ಮಡಿ. ಇದ್ರಲ್ಲಿ ಕನ್ಫ್ಯೂಷನ್ ಇಲ್ಲ, ಹೇಳ್ತಾನೆ ಅಕ್ಯುರಸಿ. ಎರಡು ಇಮ್ಮಡಿ, ಮೂರು ಮುಮ್ಮಡಿ, ನಾಲ್ಕು ನಾಲ್ವಡಿ, ದಶಕ ಹತ್ತೆ, ದಶಕ, ಶತಕ. ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ವಾರಕ್ಕೊಂದ ಬರ್ತದೆ ಪತ್ರಿಕೆ, ವಾರ ಪತ್ರಿಕೆ, ಅದನ್ನ ಸಾಪ್ತಾಹಿಕ ಅಂತಾರೆ. ಜ್ಞಾಪಕ ಇದೆಯಾ? ಸಾಪ್ತಾಹಿಕ. 15 ದಿನಕ್ಕೆ ಬಂದ್ರೆ ಏನ್ ಮಾಡ್ತೀರಿ? ವೆರಿ ಗುಡ್, ಪಾಕ್ಷಿಕ. ಯಾಕೆ? ಒಂದು ಪಕ್ಷ ತಾನೇ ಅದು, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತೀವಲ್ಲ ಸರ್, ಪಾಕ್ಷಿಕ. 15 ದಿನಕ್ಕೆ ಬಂದ್ರೆ ಪಾಕ್ಷಿಕ, ಸಾಪ್ತಾಹಿಕ. ಓಕೆ. ಆಮೇಲೆ ಶತಕ, ದಶಕ, ಸಹಸ್ರಮಾನ, ಶತಮಾನ, ಈ ಪದಗಳು ಇದಿಸೆ ಯಾವುದದು? ಸಂಖ್ಯೆಯ ವಾಚಕ. ಶತಮಾನ ಅಂದ್ರೆ ಎಷ್ಟು? 100 ತಾನೆ. ದಶಮಾನ ಅಂದ್ರೆ ಎಷ್ಟು? ಡೆಸಿನಿಯಲ್, 10 ತಾನೆ. ಇಮ್ಮಡಿ, ಮುಮ್ಮಡಿ, ನಾಲ್ವಡಿ, ದಶಕ, ಶತಕ, ಪಾಕ್ಷಿಕ, ಸಾಪ್ತಾಹಿಕ, ಅರ್ಧವಾರ್ಷಿಕ, ತ್ರೈಮಾಸಿಕ, ಮಾಸಿಕ, ಈ ಎಲ್ಲ ಶಬ್ದಗಳು ಸಂಖ್ಯೆಯ ವಾಚಕವಾಗಿರುತ್ತವೆ. ಇವು ಯಾವ ಸಂಖ್ಯೆಯನ್ನೇ ನಿಖರವಾಗಿ ಹೇಳುವುದರಿಂದ ಇಷ್ಟಲ್ಲೇ ಎಕ್ಸಾಂಪಲ್, ಅದನ್ನು ಸೇರಿಸ್ಕೋಬೇಕು ನೀವು. ಬರ್ಕತೀರ? ಇಮ್ಮಡಿ, ಮುಮ್ಮಡಿ, ನಾಲ್ವಡಿ, ದಶಕ, ಶತಕ, ಸಹಸ್ರಮಾನ, ಶತಮಾನ, ಇವು ಆಗ್ತವೆ. ಇವನ್ ಕೇಳ್ಬಿಡ್ತಾರೆ ಕಣಮ್ಮ, ಇವನ್ ಸಾಮಾನ್ಯ ಕೇಳೋದು ಕಡಿಮೆ ಇತ್ತೀಚೆಗೆ. ಇವೆಲ್ಲ ಗೊತ್ತೆಲ್ಲ ಬರೆದು ಬಿಡ್ತಾರೆ ಇವನು. ठीक है ನೋಡಿ ಚೆನ್ನಾಗಿ ನೆಕ್ಸ್ಟ್ ಈ ಸಂಖ್ಯಾವಾಚಕ ಆಯಿತು ಸಂಖ್ಯಾವಾಚಕ ನಂಬರ್ ಸಂಖ್ಯಾವಾಚಕ ಏನು ಇದೇ ನಂಬರ್ ಅಂತ ಹೇಳ್ತು ಇನ್ನೊಂದು ನೋಡಿ ನೆಕ್ಸ್ಟ್ ಹೇಳ್ತೀನಿ ಇದು ಮುಗಿಸ್ಬಿಟ್ಟು ಪರಿಮಾಣವಾಚಕ ಏನಪ್ಪಾ ಅಂತಂದ್ರೆ ಒಂದು ಪ್ರಮಾಣ ಹೇಳುತ್ತೆ ಪ್ರಮಾಣ ಹೆಂಗೆ ಅಂದಾಜು ಅಪ್ರಾಕ್ಸಿಮೇಟ್ ಇದು ಪರಿಮಾಣವಾಚಕ ಎಕ್ಸಾಕ್ಟ್ ಆಗಿ ಹೇಳಲ್ಲ ನನ್ನ ಬಳಿ ಇಷ್ಟು ವಸ್ತು ಇದೆ ಎಷ್ಟಿದೆ ಅಂದ್ರೆ ದೇವೇಗೌಡರು ಇಷ್ಟು ಆಸ್ತಿ ಮಾಡವ್ರೆ ಎಷ್ಟು ಅಂದ್ರೆ ಡಿ.ಕೆ. ಶಿವಕುಮಾರ್ ಅಷ್ಟು ಆಸ್ತಿ ಮಾಡವ್ರೆ ಅಷ್ಟು ಇಷ್ಟು ಎಷ್ಟು ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಬಹಳ ವಿರಳ ಎಕ್ಸೆಪ್ಟ್ ಕೇರಳ ಅದು ಬಿಟ್ಬಿಟ್ಟು ಎಲ್ಲ ಪದಗಳು ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಓಕೆ ಇವೆಲ್ಲ ಪದಗಳು ಏನು ಸರ್ ಪರಿಮಾಣವಾಚಕ ಒಂದು ಪ್ರಮಾಣ ಹೆಂಗೆ ಹೇಳ್ತವೆ ಅಂದ್ರೆ ಎಕ್ಸಾಂಪಲ್ ಈಗ ಎಕ್ಸಾಮ್ ನೋಡಿ ಈಗ ಮೇಡಮ್ ನಿಮ್ಮ ಹೆಸರು ಪ್ಲೀಸ್ ಈ ಭಾವನಾ ಅವರು ಇದು ಮಗು ಚಿಕ್ಕ ಮಗುನ ಈಗ ಅಂತ ಮಗುನಂತೆ ನಮ್ಮಮ್ಮ ತುಂಬಾ ಪ್ರೀತಿ ಮಾಡ್ತಾರೆ ಎಷ್ಟು ಒಂದು 5 kg ಹೆಂಗೆ ಹೇಳ್ತೀರಿ ಭಾವನಾ ಅವರು ನನ್ನ ಮಗು ಕಂಡು ತುಂಬಾ ಪ್ರೀತಿ 5 kg 6 kg ಹೇಳಕ್ಕಾಗಲ್ಲ ನೀವು ಆ ತುಂಬಾ ಪದ ಹೆಂಗೆ ಹೇಳಕ್ಕಾಗ್ತದೆ ನಾನು ಒಂದು ಪ್ರಮಾಣ ಅದು ನಾನು ಹೇಳುವಂತ ಭಾವದಲ್ಲೇ ಇದೆ ಗೊತ್ತಾಗ್ತದೆ ತುಂಬಾ ಸರ್ ಅಂದ್ರೆ ಇಲ್ಲ ಅಂತ ಅಲ್ವೇ ಹೇಳೋ ಭಾವ ಗೊತ್ತಾಗ್ಬಿಡ್ತಲ್ಲ ಸರ್ ತುಂಬಾ ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಬಹಳ ವಿರಳ ಎರಳ ಅಳಗಣದಲ್ಲಿ ಅನೀತು ಅಂದ್ರೆ ಅಷ್ಟು ಅನೀತು ಅನಿತಾ ಅಲ್ಲ ಅನೀತು ಇನೀತು ಏನಿತ್ತು ಅನೀತಾ ಸರಿ ಅನೀತು ಅಂದ್ರೆ ಅಷ್ಟು ಇನೀತು ಅಂದ್ರೆ ಇಷ್ಟು ಎನಿತು ಅಂದ್ರೆ ಎಷ್ಟು ಹಲವು ಅಂತ ಹಳಗನ್ನಡದಲ್ಲಿ ಪಲವು ಕಾಲಂ ಅಂತೀವಿ ನಾವು ವಮಹಪ ಭೇದ ಹಳಗನ್ನಡದ ಪಕಾರಗಳು ಹೊಸಗನ್ನಡದಲ್ಲಿ ಹಕಾರಗಳಾಗ್ತವೆ ಅವರು ಕೋತಿಯನ್ನು ಹಿಡಿದರು ಇದು ಪೆಣ್ಣು ಅಂದ್ರೆ ಏನು ಇದು ಹೆಣ್ಣು ಇದು ಇದು ಹೊಸದು ಹಾಗಾಗಿ ಪಲವು ಹಲವು ಇವೆಲ್ಲ ಪದಗಳೇನು ಅಂತಂದ್ರೆ ನೋಡಿ
ಅನಿತು ಆಸು ಅಷ್ಟು ಅಂತ, ಈಸು ಇಷ್ಟು, ಆಸುಕೊಂಡರು, ಈಸು ಬಂದಿತು, ಏಸು ಎಷ್ಟು ಅಂತ. ಇವು ಯಾವುದು ಹಳಗಣದಲ್ಲಿ ಆಸು, ಈಸು, ಏಸು, ಅನಿತು, ಇನಿತು, ಎನಿತು, ಹಲವು, ಕೆಲವು, ಹೆಚ್ಚು, ಕಡಿಮೆ, ಅಲ್ಪ, ಸ್ವಲ್ಪ, ಬಹಳ, ವಿರಳ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಮರಿಬಾರ್ದು. ಒಂದು ಎಕ್ಸಾಂಪಲ್ ಇದು ನಿಮಗೆ ಎಕ್ಸಾಮ್ ಬರುತ್ತೆ ಅಂತ ಸುಮಾರು ಸಲ ಬಂದಿದೆ. ನಾವೆಲ್ಲ ಇನ್ನೊಂದು ಜ್ಞಾಪಕ ನಮಗೆ, ನಾವು 7th ಸ್ಟ್ಯಾಂಡರ್ಡ್ 7ನೇ ಕ್ಲಾಸು, ನಮ್ಮ ಸ್ಕೂಲ್ನಲ್ಲಿ ಆ ವರ್ಷ ಹೊಸದಾಗಿ ಉಪ್ಪಿಟ್ಟು ಕೊಡಕ್ಕೆ ಶುರು ಮಾಡಿದ್ರು. ಉಪ್ಪಿಟ್ಟು ಕೊಟ್ಟರು ನಮಗೆ. ಈಗ ಬಿಸಿ ಊಟ ಇದೆ ಗೌರ್ಮೆಂಟ್ ಸ್ಕೂಲು. ಉಪ್ಪಿಟ್ಟು ಕೊಟ್ಟರು, ಒಂದು ವರ್ಷ ಉಪ್ಪಿಟ್ಟು ತಿಂದು ನಾವು ಎಲ್ಲ ಬದುಕೊಂಡ್ಬಿಟ್ವಿ, ಖುಷಿ ಆಗ್ಬಿಡ್ತು. HMಗೆ ಉಪ್ಪಿಟ್ಟು ತಿಂದು ಬದುಕೋರಲ್ಲ ಈ ಪಾಪಿಗಳು ಅಂದ್ಬಿಟ್ಟು ನಮ್ಮ HM ಒಂದು ಪ್ರೋಗ್ರಾಮ್ ಮಾಡಿದ್ರು. ಉಪ್ಪಿಟ್ಟು ಕೊಡುವ ಕಾರ್ಯಕ್ರಮದ ವಾರ್ಷಿಕ ಸಮಾರಂಭ ಉಪ್ಪಿ ಡೇ ಅಂತ ಬರ್ಸ್ಬಿಟ್ರು. ಉಪ್ಪಿ ಡೇ ಅಂತ ಬರ್ಸ್ಬಿಟ್ಟು ಬೋರ್ಡ್ ಹಾಕ್ಬಿಟ್ಟು ಏನ್ ಸಮಾರಂಭಕ್ಕೆ DDPI, BEO, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆಡಳಿತ ಎಲ್ಲ ಬಂದ್ಬಿಟ್ರು ಸರ್. ಸಭೆ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ನಮ್ಮ ಸ್ಕೂಲಲ್ಲಿ ಪ್ರಭಾಮಣಿ ಅಂತ ಇನ್ನೂ ಬದುಕವಳೆ, ಅವಳು ಬೆಂಗಳೂರಲ್ಲೇ ಅವಳೆ ನಮ್ಮ ಸ್ಕೂಲಲ್ಲಿ ಸತ್ರು ಅವಳಿಗೆ ಪ್ರಾರ್ಥನೆ, ಹುಟ್ಟಿದ್ರು ಅವಳ ಪ್ರಾರ್ಥನೆ. ಮಾತೆತ್ತರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಭಾಮಣಿಯಿಂದ ಪ್ರಾರ್ಥನೆ. ಅವಳು ಒಂದೇ ಬತ್ತಿತ್ತು, ಗಜಮುಖನೇ ಗಣಪತಿ ಬಿಟ್ಟು ಬರಲ್ಲ ಅವಳಿಗೆ. ನಮಗೆ ಮೈಯೆಲ್ಲ ಉರಿ ಅಂತ ಎಲ್ಲ ಕರೀತಾರಲ್ಲ, ನಾವೇನು ಕಾಗೇನ್ರಿ ಅಂತ ಹೇಳಕ್ ಭಯ ಪಾಪ. ಒಬ್ಬ ಡಿಸೈಡ್ ಮಾಡ್ಬಿಟ್ಟ ಚಂದ್ರಶೇಖರ್ ಅಂತ ಅವನು. HM ಅನೌನ್ಸ್ ಮಾಡಿದ್ರು, ಉಪ್ಪಿಡೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಪ್ರಭಾಮಣಿಯಿಂದ ಅಂದ್ರು. ಸರ್ ನಾನು ಆಡ್ತೀನಿ ಅಂದ್ಬಿಟ್ಟ. HM ಗಾಬರಿ, ಇವನೇನು ಆಡ್ಬಿಡ್ತಾನ. BEO ಕರ್ರಿ ಆಡ್ಲಿ ಸರ್. ಸರಿ ಇಲ್ಲ ಸರ್ ಹುಡುಗ, ಕರ್ರಿ ನೋಡೋಣ. ಬಂದ್ರು, ಮೈ ಕಿತ್ಕೊಂಡ್ಬಿಟ್ರು ಹುಡುಗಿ ಹತ್ರ. ಶುರು ಮಾಡಿದ್ರು, ಆಡ್ಲ ಸರ್, ಆಡಪ್ಪ ಅಂದ್ರು. HM ಆಡ ಚಂದ್ರಶೇಖರ್ ಆಡ್ತಾವ್ರೆ. ಸರಿ, ಉಪ್ಪಿಟ್ಟು ಕೊಡುವ ಕಾರ್ಯಕ್ರಮ ಅಲ್ವಮ್ಮ, ನಮ್ಮ ಸ್ಕೂಲ್ ಕೊಡ್ತಾರೆ ಉಪ್ಪಿಟ್ಟು ಅಂದ್ರು. ಎಲ್ಲ ಚಪಾಳಿ ಹಾಕಿ ಉಪ್ಪಿಟ್ಟು ಬಗ್ಗೆ ಆಡ್ತಾವನಲ್ಲ. ಮುಂದೆ ಆಡ ಇರಿ ಸರ್, ಚರಣ ಪಲ್ಲವಿಯಲ್ಲ ಆಡ್ಬೇಕಲ್ಲ ನಾವು. ನಮ್ಮ ಸ್ಕೂಲ್ ಕೊಡ್ತಾರೆ ಉಪ್ಪಿಟ್ಟು, ನಮ್ಮ ಸ್ಕೂಲ್ ಕೊಡ್ತಾರೆ ಉಪ್ಪಿಟ್ಟು, ನಮ್ಗೆಲ್ಲ ಇಷ್ಟಿಷ್ಟು, HM ಮಾತ್ರ ಅಷ್ಟಷ್ಟು. ಯಾವ ವಾಚಕ ಇದು? ಉಪ್ಪಿಟ್ಟು ಜ್ಞಾಪಿಸ್ಕೊಳ್ಳಿ, 1 ಮಾರ್ಕ್ಸ್ ಮರಿಬಾರದು. ಕೊನೆ ಪಕ್ಷ ಇದಾರು ಜ್ಞಾಪಕ ಆಗಿ ಬಂದ್ಬಿಡುತ್ತೆ ಎಕ್ಸಾಮಲ್ಲಿ. ನಮಗೆಲ್ಲ ಇಷ್ಟಿಷ್ಟು, HM ಮಾತ್ರ ಅಷ್ಟೇ, ಪಡಿಯೋರಿಗೆಲ್ಲ ಇಷ್ಟಿಷ್ಟೇ. ಇವೆಲ್ಲ ಯಾವ ವಾಚಕ ಇದು? ಪರಿಮಾಣ ವಾಚಕ. ವೆರಿ ಕ್ಲಿಯರ್, ಬರ್ಕೊಳ್ಳಿ. ಅಷ್ಟು, ಇಷ್ಟು, ಎಷ್ಟು, ಹೆಚ್ಚು, ಕಡಿಮೆ, ಅಲ್ಪ, ಸ್ವಲ್ಪ. ನೆಕ್ಸ್ಟ್ ನೋಡೋಣ, ಯಾವ್ದಿದು? ಭಾವನಾಮ. ಇಲ್ಲಿ ಬನ್ನಿ, ಯಾವ ನಾಮ ಇದು? ಭಾವನಾಮ. ಇಲ್ಲಿ ಭಾವ ಏನ್ ಭಾವ ನೋಡಿ, ಒಂದು ಫೀಲಿಂಗ್ಸ್ ತಾನೇ ಈಗ. ಅದು ನೀವು ನೋಡಿ, ಎಕ್ಸ್ಪೀರಿಯನ್ಸ್ ವಿ ಕಾಂಟ್ ಎಕ್ಸ್ಪ್ರೆಸ್ ಅಂತ. ಭಾವನೆಗಳನ್ನ ವ್ಯಕ್ತಪಡಿಸ್ಕೊಳಕ್ ಆಗಲ್ಲ. ಎಲ್ಲ ಭಾವನೆ ಹೇಳಕ್ಕಾಗುತ್ತಾ ನೀವು? ಎಲ್ಲ ಫೀಲಿಂಗ್ ಶೇರ್ ಮಾಡ್ಕೊಳಕ್ಕಾಗುತ್ತೆ? ಇಂಪಾಸಿಬಲ್. ಓಕೆ, ಅದಕ್ಕೆ ನೋಡಿ, ಅದಕ್ಕೆ ಒಂದಷ್ಟು ಪದಗಳಿವೆ ನೋಡಿ. ಯಾಕಂದ್ರೆ ಕೆಚ್ಚನೆಯ ಭಾವ ಕೆಂಪು, ಕೆಂಪುನ ಭಾವನಾಮನೆ. ಕರಿಯದರ ಭಾವ ಕಪ್ಪು, ಬಿಳಿಯದರ ಭಾವ ಬಿಳುಪು, ಹಿರಿಯದರ ಭಾವ ಹಿರಿಮೆ, ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಕೂಡುವುದರ ಭಾವ ಕೂಟ, ಬೇಡುವುದರ ಭಾವ ಬೇಟ ಆಗಲ್ಲ, ಬಾಡುವುದರ ಭಾವ ಬಾಟ ಆಗಲ್ಲ. ಎಕ್ಸೆಪ್ಟ್ ಬಾಟ ಅಂಡ್ ಬೇಟ. ಬಾಟ, ಚಪ್ಲಿ, ಬೇಟ, ಮಗ. ನೋಡಿ, ನೋಡೋದ್ರ ಭಾವ ನೋಟ ತಾನೆ. ಎಕ್ಸಾಂಪಲ್ ಚಾಮುಂಡಿ ಬೆಟ್ಟದ ನೋಟ, ಒಂದು ಲುಕ್ ಅಲ್ವಾ ಅದು ನೋಟ. ಒಂದು ಮಾಟ ಸರ್, ಮಾಟ ಒಂದು ಕ್ರಿಯೇಷನ್ ತಾನೆ ಸರ್. ಹಿಮಾಲಯ ಪರ್ವತ ಒಂದು ಮಾಟ ಅಲ್ವಾ? ಎಕ್ಸಾಂಪಲ್ ಹೆಣ್ಮಕ್ಳನ್ನ, ನಿಮ್ಗೆ ಗೊತ್ತಿರೋ ಹೆಣ್ಮಕ್ಳನ್ನ ತುಂಬಾ ಮಾಟಗಾತಿ ಅಂತಾರೆ. ಏನು ಮಾಟಗಾತಿ ಅಂದ್ರೆ? ಮಾಟ ಮಾಡಿಸ್ತಾಳೆ ಅಂತನಾ? ಏನಂತ ಕೇಳಿದ್ದೀನಿ ಗಂಡು ಮಕ್ಕಳಿಗೆ? ಮಾಟಗಾತಿ ಅಂದ್ರೆ ಏನು ನೋಡಿಲ್ವಾ? ಮಾಟಗಾತಿ ಅಂದ್ರೆ ಮಾಟ ಮಾಡಿಸ್ತಾಳೆ ಅಂತ ಅಲ್ಲ. ಯಾರನ್ನ ನೋಡಿದರೆ ಮತ್ತೆ ನೋಡಬೇಕು ಎನಿಸುತ್ತದೆಯೋ ಅದನ್ನ ಮಾಟಗಾತಿ, ಮಾಟ ಮಾಡವಳೆ ಅಂತ ಅಲ್ಲ. ಒಂದು ಚಂದದ ಸ್ಫುರದ್ರೂಪಿ ಅಥವಾ ಹೆಣ್ಣು ಯಾವ್ದಾರು ಆಗ್ಬೋದು, ಅದನ್ನ ಮಾಟಗಾತಿ ಅಂದ್ರೆ ಅರ್ಥ. ಮಾಟ ಮಾಡಿಸ್ತವ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡವ್ರೆ ಅಂತ. ಚಾಮುಂಡಿ ಬೆಟ್ಟ ನೋಟ ತಾನೆ, ಒಂದು ಪ್ರಕೃತಿ ನೋಟ ತಾನೆ. ನೋಟ, ಮಾಟ, ಕೂಡುವುದೇನು? ಕೂಟ. ಕಾಡ, ತುಂಬಾ ಕಾಡೋದೇನು? ಕಾಟ, ತುಂಬಾ ಕಾಟ ಕೊಡ್ತಾರೆ. ಓಕೆ ನೋಡಿ ನೋಡಿ, ಬಿಳಿಯದರ ಭಾವ ಬಿಳುಪು, ಕರಿಯದರ ಭಾವ ಕಪ್ಪು, ಕೆಚ್ಚನೆಯ ಭಾವ ಕೆಂಪು, ಹಿರಿದಾದ ಭಾವ ಹಿರಿಮೆ, ಗರಿದಾದ ಭಾವ ಗರಿಮೆ, ಆಯ್ತಾ? ಕಣಿದಾದ ಭಾವ ಕಂಪು, ಕಣಿದಾದ ಭಾವ ಕಂಪು, ಇನಿದಾದ ಭಾವ ಇಂಪು, ಸೊಗಸಾದ ಭಾವ ಸೊಂಪು. ತುಂಬಾ ಸೊಂಪಗಳಿರ್ತಾರೆ ಕೆಲವರು. ತಿನ್ 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 ಸೊಂಪಗವನೆ, ಸೋಂಪಗವನೆ ಅಂತಲ್ಲ, ಸೊಂಪ ಬೆಳೆದ. ಹಾಡು ಇಂಪಾಗಿದೆ ಅಲ್ವಾ? ಅದು ಇನಿದಾದ ಭಾವ ಇಂಪು. ಕಂಪು ಅಂದ್ರೆ ಏನು? ವಾಸನೆ. ಕಲಿದಾದ ಭಾವ ಕಂಪು.
ಇವೆಲ್ಲ ಭಾವನಾಮಗಳು ತಾನೆ. ಈ ನೀವು ಕಂಪನ್ನ ಫೀಲ್ ಮಾಡ್ಕೋಬೇಕಲ್ವಾ, ವಾಸನೆ ಪರಿಮಳ ಅನ್ನೋದು. ಮಲ್ಲಿಗೆ ಸುವಾಸನೆ ಏನು ಕಂಪು, ಅದು ಅನುಭವಿಸ್ತಾನೆ ಗೊತ್ತಾಗೋದು, ಫೀಲ್ ಮಾಡ್ಕೊಳ್ಳೋದು. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ. ಮಲ್ಲಿಗೆ ಹೂ ಘಮ ಹೆಂಗಿದೆ ನೀನೇ ಮೂಸ್ ನೋಡಪ್ಪ ಮುಗತ್ತೆ, ಹೇಳೋಕ್ಕಾಗುತ್ತ ನಾವು, ಹೇಳಕ್ ಬರಲ್ಲ. ಅದಕ್ಕೆ ಅನುಭವ ವೇದ್ಯ ಘಟನೆಗಳು ಅಂತ ಕರೀತಾರೆ ಅಲ್ವೇ. ಮದುವೆನೂ ಹಂಗೇನೆ. ತುಂಬಾ ಜನ ಅಂತಾರೆ ಮದುವೆ ಆದ್ಮೇಲೆ ಕೇಳಿ ಯಾಕೆ ಬೇಕಿತ್ತು ಸರ್ ಅದು, ಮತ್ತೆ ಎಲ್ರಿಗೂ ಮದುವೆ ಮಾಡಿಸ್ತಾರೆ, ಅವರೇ ನಿಂತ್ಕೊಂಡು ನೋಡಿ ಅಂತ ದರಿದ್ರ. ಅವರೇ ನಿಂತು ಮದುವೆ ಮಾಡಿಸೋದು, ಮದುವೆ ಮಾಡ್ಕೊಳ್ಳೋ ಹೆಂಗಿರುತ್ತೆ ಬರ್ ಅವ ಇವನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ತೋರಿಸ್ತಾರೆ ಪಾಪ ಅವನ ಮೇಲೆ. ಅವನ ಆರಾಮಾಗಿರ್ತಾನೆ ಪಾಪ ಹುಡುಗ ಚಂದ. ಅವನ್ ತಗೊಂಡೋಗಿ ಇವನಾರ ಆಗಿ ಬಲಿ ಕೊಟ್ಟು ಪಾಪ ಅವನಿಗೆ ಬಾಸಿಂಗ ಎಲ್ಲ ಕಟ್ಟಿ, ಆಮೇಲೆ ಮದುವೆ ದಿನ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ನನ್ನೂ ಸೇರಿಸ್ಕೊಂಡು ಮದುವೆ ಆಗುವಾಗ ಮಾಂಗಲ್ಯ ಕಟ್ಟಾಗ ಅಬ್ಸರ್ವ್ ಮಾಡಿ ಹುಡುಗಿ ಅಳುತ್ತಿರ್ತಾಳೆ, ಹುಡುಗ ನಗ್ತಿರ್ತಾನೆ. ಯಾಕೆ ಅಂದ್ರೆ ಅವಳ ಬದುಕಿನಲ್ಲಿ ಕೊನೆಯ ನಗು ಇವಂದು, ಕೊನೆಯ ಹಾಡು ಅವಳದು. ಇನ್ನು ಮುಂದೆ ನೀವು ನಗಂಗಿಲ್ಲ, ಅವಳಲ್ಲ. ಅದಕ್ಕೆ ಅವತ್ತೇ ಎತ್ಬಿಡ್ತಾರೆ ಪೂರ್ತಾವತ್ತು ಅಲ್ವೇ. ಅದು ಅವ್ರ ಭಾವ, ಸಗ ಭಾವನಾಮ ಮರಿಬೇಡಿ. ನೆಕ್ಸ್ಟ್ ವೆರಿ ಸಿಂಪಲ್, ಮುಂದಕ್ಕೆ ಹೋಗೋಣ. ಇದು ಎಕ್ಸಾಂಪಲ್. ದಿಗ್ವಾಚಕ, ದಿಕ್ಕನ್ನ ಹೇಳುವಂತ ವಾಚಕ ಶಬ್ದಗಳು. ಯಾವ ವಾಚಕ ಇದು? ದಿಗ್ವಾಚಕ. ಬರೋಣ, ಇದಕ್ಕೆ ಒಂದು ಡಯಾಗ್ರಾಮ್ ಹಾಕೋಣ. ವೆರಿ ಸಿಂಪಲ್, ಇಲ್ಲಿ ಹಾಕ್ತೀನಿ. ನೀವು ಡಯಾಗ್ರಾಮ್ ಹಾಕೊಳ್ಳಿ. ಸಿ ಊಯಿಪು ಊಯಿಪು ಆದನೈಪವ, ಊಯಿಪು ಆದನೈಪವ. ಆನೆವಾಯು ನೋಡಿ, ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಕೊಟ್ಟೆಷ್ಟು ದಿಕ್ಕಾಯ್ತು? 8 ದಿಕ್ಕಾಯ್ತು. 8. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಒಟ್ಟೆಷ್ಟು? 8 ದಿಕ್ಕು. 2 ದಿಕ್ಕಿದೆ, ಮೇಲೆ ಮತ್ತು ಕೆಳಗೆ. ಉತ್ತರ ಮೇಲೆ ಅನ್ಕೋಬೇಡಿ, ಮೇಲೆ ಬೋರ್ಡು ಹಿಂಗಿಲ್ವಲ್ಲ. ಉತ್ತರ ಮೇಲೆಲ್ಲಿದೆ? ಉತ್ತರ ಈ ಕಡೆ ತಾನೆ ಬರೋದು. ಹಾಗೆ ನಿಂತ್ಕೊಂಡ್ರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಈಶಾನ್ಯ ಮೂಲೆ. ನಿಮ್ಮ ಮನೇಲಿ ಅಬ್ಸರ್ವ್ ಮಾಡಿ, ದೇವ್ರ ಮನೆ ಇರ್ತದೆ, ಅದು ಈಶಾನ್ಯ ಮೂಲೆ, ತಂಪಿರುತ್ತೆ ಈಶಾನ್ಯ ಮೂಲೆ. ಅದ್ರಿಗೆ ಆಪೋಸಿಟ್ ಕುಬೇರ ಮೂಲೆ ಅಂದ್ರೆ ಟ್ಯಾಂಕ್ ಹಾಕಿರ್ತಾರೆ. ಅಡಿಗೆ ಮನೆ ಎಲ್ಲಿರ್ತದೆ? ಅಗ್ನಿ ಮೂಲೆ, ಅದು ಆಗ್ನೇಯ ದಿಕ್ಕು. ಅದಕ್ಕೆ ಆಪೋಸಿಟ್ ವಾಟರ್, ವಾಯುವ್ಯ. ಏನಿರುತ್ತೆ? ಬಚ್ಚಲ್ ಮನೆ. ಸರಳ ವಾಸ್ತು ಇದು, ಪುಕ್ಸಟ್ಟೆ ಹೇಳಿದೀನಿ ನೋಡಿ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಲೆನ್ಸ್ ಅಂತ. ಕುಬೇರ ಮೂಲೆ ಹೈಟ್ ಇರಬೇಕು ಅಂತ ಅದನ್ನ ಹೈಟ್ ಮಾಡ್ತಾರೆ, ಹಳ್ಳ ಮಾಡಲ್ಲ ಸಾಮಾನ್ಯವಾಗಿ. ಕುಬೇರ ಮೂಲೆ ಸಂಪತ್ತಿರ್ತದೆ ಅಂದ್ಬಿಟ್ಟು. ಅಗ್ನಿ ಮೂಲೆಲ್ಲ ಅಡಿಗೆ ಮಾಡ್ಬೇಕು, ಯಾಕೆ? ಅದು ಅಗ್ನಿ ಬೆಂಕಿ ಅಲ್ವೇ. ಅದಕ್ಕೆ ಆಪೋಸಿಟ್ ಏನು ಶಾಂತ ಆಗ್ಬೇಕಲ್ಲ. ನೀರು ಯಾವಾಗ ಸಂಗ್ರಹ ಆಗೋದಲ್ಲಿ? ಬಾತ್ರೂಮ್ ಬಕೆಟ್ ತೊಟ್ಲಿ ಇರ್ತೀರಿ, ಅದಕ್ಕೆ ಅದು ಅಗ್ನಿಗೆ ಅದು ಆಪೋಸಿಟ್ ವಾಯುವ್ಯ ಮೂಲೆ. ಈಶಾನ್ಯ ಮೂಲೆ ದೇವಸ್ಥಾನ, ಅದು ದೇವಸ್ಥಳ ಅಂತೇಳಿ ಸಾಮಾನ್ಯವಾಗಿ ಓದುವಂತ ಮಕ್ಕಳಿಗೆ ಅದು ಪ್ರಶಸ್ತವಾದಂಥದ್ದಂತೆ ನಂಬಿಕೆ. ಒಳ್ಳೇದಾಗತ್ತಾನೆ, ನಾನು ಕೆಡದೇನಿಲ್ವಲ್ಲ ಅದರಲ್ಲಿ. ಹಾಗಾಗಿ ಅದು ದೇವ ಮೂಲೆ ಅಂತ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಸಂಪೆಲ್ಲ ಅಲ್ಲೇ ಮಾಡ್ತಾರೆ. ಇಲ್ಲಿ ಈಶಾನ್ಯ ಭಾಗದಲ್ಲಿ ಸಂಪನ್ನು ಮಾಡ್ತಾರೆ ಸಹಜ. ಓಕೆ, ಇದಿಷ್ಟು ಇವು ಒಂದೊಂದು ದಿಕ್ಕುಗಳು. ಇವಿಷ್ಟು 8 ದಿಕ್ಕು. ಮೇಲೆ ಯಾವುದು? ಮತ್ತೆ ಕೆಳಗೆ, ಒಟ್ಟು 10 ದಿಕ್ಕು. ಸೊ ಇದು ಇಷ್ಟು ದಿಕ್ಕುಗಳು ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿದೆ. ಕನ್ನಡದಲ್ಲಿ ಏನು ಅಂದ್ರೆ, ಪೂರ್ವ ಏನು? ಮೂಡಣ. ಇದೇನು? ಕೊಡುವಣ. ಇದೇನು? ತೆಂಕಣ. ಇದೇನು? ಬಡಗಣ. ಬಡಗಣ. ಇದಲ್ದೇನೆ ಇದು ನೋಡಿ, ಹಿಂದೆ ಮುಂದೆ, ಆಚೆ ಈಚೆ, ಮೇಲೆ ಕೆಳಗೆ, ಅತ್ತ ಇತ್ತ. ಅತ್ತ ಇತ್ತ ಅವು ಆಗ್ತದೆ. ಅತ್ತ ಇತ್ತ, ಆಚೆ ಈಚೆ, ಹಿಂದೆ ಮುಂದೆ, ಇವು ಕೂಡ ದಿಗ್ವಾಚಕಗಳೇ. ನೋಡಿ, ನಿಂತ್ಕೊಂಡ್ರೆ ನನ್ನ ಮುಂದೆ ಪೂರ್ವ ಇದೆ, ಹಿಂದೆ ದಕ್ಷಿಣ ಇದು ಪಶ್ಚಿಮ ಇದೆ. ಈಗ ನಿಂತ್ಕೊಂಡ್ರೆ ಚೇಂಜ್ ಆಯ್ತಲ್ಲ. ಅಂದ್ರೆ ಒಂದ್ ದಿಕ್ಕು ಇಂಡಿಕೇಟ್ ಮಾಡ್ತದೆ ನಿಂತ್ಕೊಂಡ್ಮೇಲೆ. ನೀವು ಹಿಂಗ್ ನಿಂತ್ಕೊಂಡ್ರೆ ಕ್ರಾಸ್ ಆಗಿ ಈಶಾನ್ಯ ತೋರಿಸುತ್ತೆ, ಈ ಕಡೆ ಬಂದಾಗ ಅದು ನೈಋತ್ಯ ತೋರಿಸುತ್ತೆ. ಸೇಮ್. ಅದು ಯಾವುದೋ ಒಂದು ದಿಕ್ಕು ಇಂಡಿಕೇಟ್ ಮಾಡ್ಲೇಬಹುದು ತಾನೆ. ಮತ್ತೆ ಎಡ ಮತ್ತೆ ಬಲ. ಇನ್ನು ನೋಡಿ, ಎಡ ಅಂದ್ಮೇಲೆ ಒಂದ್ ದಿಕ್ಕು ಪ್ರೆಸೆಂಟ್ ಮಾಡುತ್ತೆ, ಬಲ ಒಂದ್ ದಿಕ್ಕು ಪ್ರೆಸೆಂಟ್ ಮಾಡುತ್ತೆ. ಎಡ ಬಲ, ಆಚೆ ಈಚೆ, ಹಿಂದೆ ಮುಂದೆ, ಅತ್ತ ಇತ್ತ, ಇವೆಲ್ಲವೂ ಕೂಡ ದಿಗ್ವಾಚಕಗಳೇ. ಬಟ್ ಎಕ್ಸಾಕ್ಟ್ ಯಾವುದು ಅಂದ್ರೆ ಮೂಡಣ, ಪಡುವಣ, ತೆಕ್ಕಣ, ಬಡಗಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಇಲ್ಲಿವರೆಗೆ. ಮತ್ತೆ ಮೇಲೆ ಕೆಳಗೆ ಈ ಲೈನ್ ಇದೆಯಲ್ಲ, ಇದಿಷ್ಟು ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ದಿಕ್ಕದೇ ದಿಕ್ಕೆ. ಸತ್ತಿದ್ದಾನೆ. ಇದೆಯಲ್ಲ ಇದು, ಈ ದಿಕ್ಕುಗಳು ನಾವು ಮಾಡ್ದಂಗೆ ಚೇಂಜ್ ಆಗ್ತವೆ. ಹಿಂಗ್ ನಿಂತ್ಕೊಂಡ್ರೆ ಮುಂದೆ ಪೂರ್ವ, ಹಿಂಗ್ ನಿಂತ್ಕೊಂಡ್ರೆ ಇನ್ನೊಂದು ದಿಕ್ಕು.
ಒಟ್ಟು ಒಂದು ದಿಕ್ಕು ಇಂಡಿಕೇಟ್ ಮಾಡುತ್ತೆ ಅಂತೇಳಿ ಇದನ್ನು ದಿಕ್ವಾಚಕದಂತೆ ಬಳಸಬಹುದು ಎಂದು ಹೇಳುತ್ತಾರೆ. ಸಕಲವೇದ. ನೆಕ್ಸ್ಟ್ ಪ್ರಕಾರವಾಚಕ ಟೈಪ್ಸ್. ಪ್ರಕಾರವಾಚಕ ವಿಧ ಹೇಳುತ್ತೆ. ಅಂತ, ಇಂಥ, ಇಂತಹ, ಇಂತಹ, ಅಂಥವಳು, ಇಂಥವಳು, ಹಾಗೆ, ಹೀಗೆ, ಆ ರೀತಿ, ಈ ರೀತಿ, ಇವೆಲ್ಲ ಪದಗಳೇನು ಪ್ರಕಾರವಾಚಕ. ಟೈಪ್ಸ್ ಹೇಳುತ್ತೆ. ಟೈಪ್ಸ್ ಹೇಳುತ್ತೆ. ವಸ್ತುಗಳ ಸ್ಥಿತಿ ಮತ್ತು ರೀತಿ ತಿಳಿಸದೆ. ಸಕಲ ರೈಟ್. ಇಂತಿಂತಹ, ಇಂತಿಂತಹ, ಎಂತೆಂತಹ, ಅಂತಂತಹ ಎಲ್ಲ ಮಾಡ್ಕೋಬೋದು. ಮುಂದಕ್ಕೆ ಪದ ಒಂದನ್ನ ಎಚ್ಚರ ವಹಿಸ್ಬೇಕಿಲ್ಲಿ. ಇದನ್ನ ನೀವು ಸರಿ ತಪ್ಪು ಪ್ರಯೋಗ ಮಾಡಕ್ ತಪ್ಪು ಮಾಡಬಾರ್ದು. ಇಲ್ಲೇ ಹೇಳ್ತೀನಿ. ಇದು ಬರೀ ನೋಡಿ, ಇದು ಬರೆದ ಮೇಲೆ ನೀವು ಅಂತ ಬರೆದ ಮೇಲೆ ಮುಂದೆ ಹಾ ಸೇರಿಸಬಾರ್ದು. ಇದು ಬರೆದ ಮೇಲೆ ನೀವು ಆ ಸೇರಿಸಲೇಬೇಕು. ಅಂತಹ, ಕ್ಲಿಯರ್? ಅಂತಹ, ಅಂತ, ಇಂತಹ, ಇಂಥ, ಎಂತಹ, ಎಂತ, ಇಂತಿಂತಹ, ಇಂತಿಂಥ ಅಷ್ಟೇ. ಮಹಾಪ್ರಾಣ ಅಕ್ಷರ ಬಂದ್ಮೇಲೆ ಅದು ಹಾ ಎಕ್ಸ್ಪೆಕ್ಟ್ ಮಾಡಲ್ಲ. ಅಲ್ಪ ಪ್ರಾಣ ತಾ ಬರೆದ ಮೇಲೆ ನೀವು ಆ ಬರೀಲೇಬೇಕು. ವೆರಿ ಕ್ಲಿಯರ್? ಅರ್ಥ ಆಯ್ತಾ? ಈಗ ಇಲ್ಲ ಹಿಂಗ್ ಬರಿಬೇಕು, ಇಲ್ಲ ಹಿಂಗ್ ಬರಿಬೇಕು. ಇದ್ರ ಮುಂದೆ ಹಾ ಬರಿಬಾರ್ದು ನಾವು. ಸರಿ ಇದೆ ಅಂತ ಅಷ್ಟೇ. ಇದನ್ನ ಇನ್ನೊಂದು ಬರಿಬೋದು, ಹಿಂಗ್ ಬರಿಬೋದು. ಅಂತಹ, ಇಂತಹ ಹಿಂಗ್ ಬರಿಬೋದು, ಅಥವಾ ಇಂಥ ಅಂತ ಬರ್ಕೋಬಹುದು. ಈ ಮಹಾಪ್ರಾಣನೇ ಹಾ ಸ್ಪೆಲ್ ಮಾಡ್ಬಿಡ್ತಲ್ಲ. ಇಂಥ, ಇಂಥ, ಇಂಥ. ಇದು ಆಗಲ್ಲ. ಇಂತಹ, ಅಂತಹ. ಇದು ಸರಿತ ಪ್ರಯೋಗದಲ್ಲಿ ಕೇಳ್ತಾನೆ. ಸರಿತ ಪ್ರಯೋಗದಲ್ಲಿ ಸರಿ ಇದೆಯೇ, ಸುಧಾರಿಸಬೇಕೇ ಅಂತ ಕೇಳ್ತಾನಲ್ಲ, ಅಲ್ಲಿ ಕೇಳ್ತಾನೆ. ಎಂತೆಂತಹ ಹಿಂಗ್ ಬರಿಬಹುದು. ಎಂತೆಂತಹ ಅನ್ನೋದನ್ನ ನೋಡಿ, ಹಿಂಗು ಎಂತೆಂಥ ಅನ್ನೋದನ್ನ ಹಿಂಗ್ ಬರಿತೀರಿ ಒಂದು. ಹಾಗೇನೆ ಎಂತೆಂತಹ ಅನ್ನೋದನ್ನ ಹಿಂಗ್ ಬರೀರಿ. ಎಂತೆಂತಹ, ಇಂತಿಂತಹ, ಅಂತಂತ, ಎಂತೆಂತ ಬರೀಬಹುದು. ವೆರಿ ಸಿಂಪಲ್. ಮಹಾಪ್ರಾಣ ಬರೆದ ಮೇಲೆ ಹಾ ಬರಿಬೇಡಿ, ಅಲ್ಪ ಪ್ರಾಣ ಬರೆದ ಮೇಲೆ ಹಾ ಬರೀಲೇಬೇಕು ಅಷ್ಟೇ, ಇನ್ನೇನಿಲ್ಲ. ಸರ್ ಮುಂದಕ್ಕೆ ಹೋಗ್ಲಾ? ನೆಕ್ಸ್ಟ್ ಇಂಥವು ಎಲ್ಲಿ ಇದು ತೊಂದರೆ ಇಲ್ಲ. ಇದಾ ಇಲ್ಲಿ ಇಷ್ಟೆಷ್ಟೇ ಸಾಕು. ಇಲ್ಲಿದೆ, ಬೇಡ, ಇದು ಅಂಥದ್ದು ಸಾಕು. ಇದು ಬರ್ಕೊಂಡ್ರೆ ಅಂಥವು ಬರಿಬೇಕು. ತಪ್ಪಾಗಿದೆ, ಬೇರೆ ತಿಪ್ಪಿಟ್ಟು ನಾನು ಮಾಡಿಲ್ಲ. ಒಂದು ಓಪನ್ ಆಗಿ ಬೇರೆ ಕಡೆ ಸಾಕಲ್ಲಮ್ಮ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒಂದು ಮಾರ್ಕ್ಸ್. ಸರ್ವನಾಮಗಳು. ಇದು ಪ್ರನೌನ್, ಇದು ಪ್ರನೌನ್. ಸರ್ವನಾಮ. ಏನ್ ಸರ್ವನಾಮಗಳು ಅಂದ್ರೆ ನಾಮಪದಗಳಿಗೆ ಬದಲಾಗಿ ಬರುವಂತ ಪದಗಳೇ ಸರ್ವನಾಮಗಳು. ಇನ್ಸ್ಟೆಡ್ ಆಫ್ ನೌನ್. ಇನ್ಸ್ಟೆಡ್ ಆಫ್ ನೌನ್. ಎಲ್ಲೆಲ್ಲಿ ನಾಮಪದ ಬಳಸಬೇಕಿತ್ತೋ ಅಲ್ಲಿ ಇದನ್ನು ಬಳಸಿದ್ರೆ ಅದು ಅದೇ ಅರ್ಥ ಕೊಡ್ತದೆ. ಸೊ ಇದ್ರ ಅಗತ್ಯ ಇದೆಯೇ, ಯಾಕೆ ಬಳಸ್ಬೇಕಿದ್ದ, ನಾವು ನಾಮಪದನೆ ಬಳಸ್ಕೋಬಹುದಲ್ಲ ಅಂತಂದ್ಬಿಟ್ರೆ ಎಷ್ಟು ಅಭಾಸವಾಗಿರುತ್ತೆ. ವಾಕ್ಯ ಎಕ್ಸಾಂಪಲ್ ಕೊಡ್ತೀನಿ. ರಾಮನು ಕಾಡಿಗೆ ಹೋದನು, ಆಗ ಸೀತೆ ನಾನು ಬರಬಹುದೇ ಎಂದು ಸೀತೆ ಹೊರಟು ಬಿಟ್ಟನು. ಲಕ್ಷ್ಮಣ ನಾನು ಬರಬಹುದೇ ಅಣ್ಣ ಎಂದು ಲಕ್ಷ್ಮಣ ಹೊರಟು ಬಿಟ್ಟನು. ಮಾರ್ಗ ಮಧ್ಯೆ ರಾಮನು ಸೀತೆಯು ಲಕ್ಷ್ಮಣ ಕುಳಿತಳು. ಪುನಃ ರಾಮನು ಸೀತೆಯು ಎದ್ದರು, ರಾಮನು ಲಕ್ಷ್ಮಣನು ಬಿದ್ದರು. ಮತ್ತೆ ಎಲ್ಲ ಕಡೆ ರಾಮ ಲಕ್ಷ್ಮಣ ಬಿದ್ದರು, ರಾಮ ಲಕ್ಷ್ಮಣ ಎದ್ದರು. ನಿಮಗೆ ಕೇಳಿ ಕೇಳಿ ವಾಂತಿ ಆಗ್ಬಿಡ್ತು. ಇದೇನು ಪ್ರತಿಭೆ ರಾಮ ರಾಮ ರಾಮ. ಅದಕ್ಕೇನ್ ಮಾಡ್ಕೊಂಡ್ವಿ ನಾವು, ರಾಮ ದೂರದಲ್ಲಿ ಇದ್ರೆ ಅವನು, ಹತ್ರ ಇದ್ರೆ ಇವನು. ಅಲ್ಲೆಲ್ಲ ಒಟ್ಟಿಗಿದ್ರೆ ಅವರು, ಹತ್ರ ಬಂದ್ರೆ ಇವರು. ಜಿಂಕೆ ಬಂದ್ರೆ ಅದು, ಒಟ್ಟಿಗೆ ಬಂದ್ರೆ ಅವು, ಹತ್ರ ಬಂದು ನಿಂತ್ಕೊಂಡ್ರೆ ಇವು. ಓಕೆ,
ನಾನು, ನಾವು, ನೀನು, ನೀವು, ಅವನು, ಅವರು, ಅವಳು, ಅವರು, ಅದು, ಅವು, ಇದು, ಇವು ಎಲ್ಲ ಏನು ಪ್ರನೌನ್. ಸರ್ವನಾಮಗಳು ನಾಮಪದಗಳಿಗೆ ಬದಲಾಗಿ ಬರ್ತವೆ. ಒಂದು ಇದರಲ್ಲಿ ಬಹಳ ಡಿಫ್ರೆಂಟ್ ಏನಪ್ಪಾ ಅಂತಂದ್ರೆ, ಜಗತ್ತಿನ ಯಾವುದೇ ಭಾಷೆಗಳು ಸಹ ಸರ್ವನಾಮಗಳನ್ನ ಬಾರೋ ಮಾಡಲ್ಲ, ಬೇರೆ ಭಾಷೆ ತಗೊಳ್ಳಲ್ಲ. ಪ್ರಶ್ನೆ ಕೇಳಿದಾನೆ, ಎರವಲು ಪಡೆಯಲಾಗದ ಒಂದು ವರ್ಗ ಅಂದ್ರೆ ಪ್ರಣವ್. ನಾವು ದಫೇದಾರ್, ಅಮುಲ್ದಾರ್, ಶಿರಸಿದಾರ್ ತಗೊಂಡಿಲ್ವಾ? ಕರೆಂಟ್ ತಗೊಂಡಿಲ್ವಾ? ಎಲ್ಲ ತಗೊಂಡಿದೀವಲ್ಲ ಪದಗಳನ್ನ. ನಾಮಪದ ತಗೊಂಡಿದೀವಿ, ಕ್ರಿಯಾಪದ ತಗೊಂಡಿದೀವಿ, ಅವ್ಯವೇ ತಗೊಂಡ್ಬಿಡ್ತೀವಿ. ಆದರೆ ಪ್ರಣೌನ್ ತಗೊಳ್ಳಲ್ಲ. ಹೈ, ಹಿ, ವಿ, ಶಿ, ಇಟ್, ದಟ್, ದಮ್ ಎಲ್ಲ ಬರ್ತಾರೆ ಇಂಗ್ಲಿಷಲ್ಲಿ. ಅದೆಲ್ಲ ಇಂಗ್ಲಿಷ್ದೇ. ಡೆಮಾಕ್ರಸಿ, ಡೆಮೋನ ಬೇರೆ, ಕ್ರಸಿನೇ ಬೇರೆ ತಾನೆ, ಜೀವನ ಬೇರೆ, ಗ್ರಫಿನೇ ಬೇರೆ ತಾನೆ ಹಿಂದಿದ್ರಲ್ಲಿ. ನಮ್ಮಲ್ಲೂ ಎಷ್ಟು ಪದ ಬಂದಿದೆ, ಬಟ್ ಪ್ರಣೌನ್ ತಗೊಳಕ್ಕಾಗಲ್ಲ. ಎಲ್ಲಾ ಭಾಷೆಗಳು ಪ್ರಣವನು ಅದರದೇ ಆಗಿರುತ್ತೆ. ಪ್ರಣವನು ಕುಟುಂಬವಾಚಿ ಪದಗಳು, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ, ತಾತ, ಅವು ಪದಗಳು. ಕೈ, ಕಾಲು, ಹೊಟ್ಟೆ, ಕಣ್ಣು, ಮೂಗು ಪದಗಳು. ತರಕಾರಿ ಹೆಸರುಗಳು, ಹಣ್ಣು ಹೆಸರುಗಳು, ಅವು ಬೇಸಿಕಲಿ ಅದರದೇ ಆಗಿರುತ್ತೆ. ಎಲ್ಲ ಕಡೆ ತಗೊಳಕ್ಕಾಗಲ್ಲ. ನಾವು ಕೆಲವು ತಗೋತೀವಿ, ನಾವು ಕೆಲವು ತಗೊಂಡಿರ್ತೀವಿ. ಸರ್ವನಾಮಗಳು ಮಾತ್ರ ಅವು ಮೂಲ ಅದರದೇ ಆಗಿರುತ್ತದೆ ಆ ಭಾಷೆ. ಬರ್ಕಳಿ ಪಕ್ಕದಲ್ಲಿ ಎರವಲು ಪಡೆಯಲಾಗದ ವರ್ಗ ಸರ್ವನಾಮ. ಬೇರೆ ಭಾಷೆಯಿಂದ ಎರವಲು ತಗೊಳ್ಳಲ್ಲ, ಸಾಲ ತಗೊಳ್ಳಲ್ಲ, ಬಾರೋ ಮಾಡಲ್ಲ. ಆಪ್ಷನ್ ಅಲ್ಲಿ ಎರವಲು ಪಡೆಯಲಾಗದ ವರ್ಗ ಆಪ್ಷನ್ 1 ನಾಮಪದ, ಕ್ರಿಯಾಪದ, ಅವ್ಯಯ, ಸರ್ವನಾಮ ಅಂತ ಕೊಟ್ರೆ ಸರ್ವನಾಮ ಆನ್ಸರು. ಈಗ ಬರ್ಕೊಳ್ಳಿ, ಸರ್ವನಾಮದ ವಿಧಗಳು. ಸರ್ವನಾಮದ ವಿಧಗಳು ಹೋಗ್ಲಾ? ಫಸ್ಟ್ ಒನ್ ಬರ್ಕೋಬೇಕಿದ್ನ ಅಲ್ಲೇ ಬರ್ತೀನಿ ಬಿಡಿ. ಒಂದೆರಡು ಎಕ್ಸಾಂಪಲ್ ಸರ್. ಸರ್ವನಾಮ ಅಂದ್ರೆ ಏನು? ಒಂದೆರಡು ಎಕ್ಸಾಂಪಲ್. ನಾನು, ನೀನು, ಅವನು, ಅವಳು, ಅವರು, ಇದು, ಅದು, ಅವು ಗೊತ್ತಾವಲ್ಲ. ಯಾವಾಗ ಭಾಷೆ ಗೊತ್ತಿಲ್ವೋ ಇವೇ ಬರೋದು. ಅದು ಏನಪ್ಪಾ ಅಂದ್ರೆ, ಇದು ಇದು ಹೆಂಗೆ ತಾನೇ ಶುರು ಮಾಡೋದು. ಗೊತ್ತಿಲ್ಲ ಕಂಟೆಂಟು ಅಂದ್ರೆ ಇವಲ್ಲೇ ತುಂಬಾ ಸ್ಪೀಚ್ ಮಾಡ್ಬಿಡ್ತಾರೆ. ಅದು ನಮಗೆ ಗೊತ್ತಾಗಿಲ್ಲ, ವಿಚಾರ ಇದೆ, ಗೊತ್ತಾಗಿದೆ, ಇದನ್ನ ಅವ್ರಿಗೆ ಹೇಳಿದೆ, ಅವ್ರು ಬಂದು ಅವ್ರು ಮಾಡ್ತಾರೆ. ಅದೇ ತಾನೆ, ಇಷ್ಟ ತಾನೆ. ಇದ್ರಲ್ಲೇ 1 ಗಂಟೆ ಮಾತಾಡ್ಬೋದು ನೀವು. ಓನ್ಲಿ ಪ್ರಣಾಮ್. ಪೊಲಿಟಿಷಿಯನ್ ಮಾತ್ರ ಇದ್ರಲ್ಲೇ ಮಾತಾಡೋದು. ಪೊಲಿಟಿಷಿಯನ್ ಪೂರ್ತ ಇದೇ ಚೆನ್ನಾಗಿ ಕಲ್ಸಿದ ಅವ್ರಿಗೆ. ಪ್ರಣವ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಸರ್ವನಾಮಗಳ ವಿಧಗಳು. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಪುರುಷಾರ್ಥಕ ಸರ್ವನಾಮ. ಇದನ್ನ ಬ್ರಾಕೆಟ್ ಅಲ್ಲಿ ಪಿ ಪಿ ಅಂತ ಬರ್ಕೊಳ್ಳಿ. ಪಿ ಪಿ ಅಂದ್ರೆ ಏನು? ಪಬ್ಲಿಕ್ ಪ್ರಾಸಿಕ್ಯೂಟರ. ಪಿ ಪಿ ಅಂದ್ರೆ ಪರ್ಸನಲ್ ಪ್ರನೌನ್ ಅಂತ. ಪುರುಷಾರ್ಥಕ ಸರ್ವನಾಮ. ಇವೆರಡು ಬೇಡ, ಇಷ್ಟು ಬರ್ಕೊಳ್ಳಿ. ಇದು ಬೇಡ. ಸಿ ಯಾವ್ದು ಇದನ್ನ ಕ್ಲಿಕ್ ಮಾಡಬೇಡಿ, ಇಷ್ಟು ಬರ್ಕೊಳ್ಳಿ. ಪುರುಷ ಉತ್ತಮ, ಮಧ್ಯಮ, ಪ್ರಥಮ ಬರ್ಕೊಳ್ಳಿ. 3 ಕಾಲಂ ಬರ್ಕೊಳ್ಳಿ. ಉತ್ತಮ ಪುರುಷ ಇಂಗ್ಲಿಷಲ್ಲಿ ಪಕ್ಕದಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಲಾಸ್ಟ್ ಥರ್ಡ್ ಪರ್ಸನ್. ಹಿಂಗೆ ಬರ್ಕೊಳ್ಳಿ, ಈಸಿ. ಇಲ್ಲಿ ಏಕವಚನ, ಇಲ್ಲಿ ಬಹುವಚನ ಬರ್ಕೊಳ್ಳಿ. ಉತ್ತಮ ಪುರುಷ ಫಸ್ಟ್ ಪರ್ಸನ್, ಫಸ್ಟ್ ಬರ್ಕೊಂಡ್ಬಿಡಿ ಹೇಳ್ತೀನಿ. ಇದ್ರ ಮಧ್ಯೆ 1 ನಿಮಿಷ ಪ್ಲೀಸ್, ಸ್ಮಾಲ್ ಕರೆಕ್ಷನ್. ಇದ್ರ ಮಧ್ಯದಲ್ಲಿ ಒಂದು ಸ್ಲ್ಯಾಶ್ ಹಾಕ್ಬಿಟ್ಟು ನನ್ನ ಬರ್ಕೊಳ್ಳಿ. ಇದ್ರ ಮಗು ಇದು. ನಾನು, ನನ್ನ, ನಾವು, ವೆರಿ ಗುಡ್, ನಮ್ಮ, ನೀನು, ನಿನ್ನ, ನೀವು, ಇದು ಕೂಡ ಸೆಕೆಂಡ್ ಪರ್ಸನ್. ಅವ್ರ ಮಗು ಇದು. ನಾನು, ನನ್ನ. ನಾನು, ನನ್ನ, ನೀನು, ಇದು ಪುರುಷಾರ್ಥ ಸರ್ವನಾಮದಲ್ಲಿ 3 ವಿಧ. ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಉತ್ತಮ ಪುರುಷ ಅಂದ್ರೆ ಫಸ್ಟ್ ಪರ್ಸನ್. ನಾನು, ನಾವು, ಉತ್ತಮ. ಮನುಷ್ಯನ ಮೂಲ ಗುಣ ಏನು ಸರ್? ನಾನು ಉತ್ತಮ. ಅಂದೆ ನಾನು ಉತ್ತಮ. ನನ್ನ ಕಳ್ಳ ಆಚೆ ನಿಮಗೆ ಗೊತ್ತಾ? ಕಳ್ಳ ಅಲ್ಲ,
ಒಳ್ಳೆ ಅಂದ್ರೆ ನಾನು ನಾನು ಉತ್ತಮ ಅಂತ ಫಸ್ಟ್ ನಾನು ಉತ್ತಮ, ಆಮೇಲೆ ನಾವೆಲ್ಲರೂ ಉತ್ತಮರು ಅಂತೀವಿ. ನಾನು ನಾವು ಉತ್ತಮ, ಆಮೇಲೆ ಸರ್ ನೀನು ನೀವು ಮಧ್ಯಮ, ನೀನು ಏಕವಚನ ನೀವು ಬಹುವಚನ. ಪ್ರಥಮ ಪುರುಷ ಥರ್ಡ್ ಪರ್ಸನ್ ಇದೆಯಲ್ಲ, ಅವನು ಅವರು, ಅವಳು ಅವರು, ಅದು ಅವು. ಒಂದೂವರೆ ಎಕ್ಸಾಂಪಲ್ ಬರ್ಕೊಳ್ಳಿ. ಇದು ಇವು, ಇದು ಇವು. ಒಂದೂವರೆ ಎಕ್ಸಾಂಪಲ್. ಇವಳು ಏನು ಇವರು ಬರ್ದಿಲ್ಲ. ನಾನು ನಾವು ಫಸ್ಟ್ ಪರ್ಸನ್ ಉತ್ತಮ ಪುರುಷ, ನೀನು ನೀವು ಮಧ್ಯಮ ಪುರುಷ, ಅವನು ಅವರು, ಅವಳು ಅವರು, ಇವಳು ಇವರು, ಅದು ಅವು, ಇದು ಇವು. ಇವು ಥರ್ಡ್ ಪರ್ಸನ್. ಇದನ್ನು ಒಂದು ಕ್ರಿಯೆ ಮೇಲೆ ಡಿಫೈನ್ ಮಾಡ್ತೀನಿ. ಈಸಿ ಕೆಲಸಗಳು ಬರ್ಕೊಂಡು ಹೇಳ್ತೀನಿ. ಸುಲಭವಾಗಿ ಹೆಂಗ್ ಮಾಡ್ಕೋಬಹುದು ಅಂತ. ಇಂಗ್ಲಿಷಲ್ಲಿ ತುಂಬಾ ಸುಲಭ ಇದೆ. ಫಸ್ಟ್ ಪರ್ಸನ್ ಐ ಅಂಡ್ ವಿ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಈ ಶಿ ಇಟ್ ದಟ್ ದೆಮ್. ಈಸಿ. ನಮ್ಮಲ್ಲಿ ಆ ತರ ಥರ್ಡ್ ಪರ್ಸನ್ ಇಲ್ಲ. ನಮ್ಮಲ್ಲಿ ಕೇಳಿಸ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಥರ್ಡ್ ಪರ್ಸನ್ಗೆ ಬೆಲೆ ಇರಲ್ಲ. ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ತಿದ್ದ ರೋಡಲ್ಲಿ ಯಾವನ್ನ ಬಿಡ್ಸಕ್ ಬಂದ ಗಂಡ ಅಂತ ನೀನೇನೋ ಥರ್ಡ್ ಪರ್ಸನ್, ಅವ್ನ್ ಬಂದ ಇನ್ನೂ ಸಮಸ್ಯೆ, ಇನ್ನೆಲ್ಲೋ ಬಿಡ್ತಗಲಾಟೆ, ನೀನ್ ಹೆಂಗ್ ಬಿಡ್ಸಕ್ ಬಂದೆ ಶುರು ಮಾಡ್ತಾನೆ ಕತೆ. ಅಲ್ಲಿ ಬೆಲೆನೇ ಇಲ್ಲ ಅವನಿಗೆ ಥರ್ಡ್ ಪರ್ಸನ್ಗೆ. ಕನ್ನಡದಲ್ಲಿ ನೋಡಿ, ಇವನಿಗೆ ಬೆಲೆ ಜಾಸ್ತಿ. ಇವ್ನಿಲ್ದೆ ನಮಗೆ ಕೆಲಸನೇ ಇಲ್ಲ ನೋಡಿ. ಇವ್ನಿಲ್ಲ ಅಂದ್ರೆ ಕೆಲಸ ಇಲ್ಲ ನಮಗೆ. ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ. ನಾನು APJ ಅಬ್ದುಲ್ ಕಲಾಂ ಬಗ್ಗೆ ಪಾಠ ಮಾಡ್ತಿದ್ರೆ, ನಾನು ಪಾಠ ಮಾಡ್ತಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಉತ್ತಮ, ವೆರಿ ಕ್ಲಿಯರ್. ನಾನು ಉತ್ತಮ ಹೇಳ್ತಾ ಇದ್ದೀನಿ, ನೀನ್ ಕೇಳಿಸ್ಕೊತಾ ಇದೀಯಾ ಮಧ್ಯಮ. ಯಾರ ಬಗ್ಗೆ ಹೇಳ್ತೀನೋ ಅವನೇ ಪ್ರಥಮ. APJ ಅಬ್ದುಲ್ ಕಲಾಂ ಮೇಲೆ ನಾನೇ ಬಗ್ಗೆ ಹೇಳಿ, ಅತ್ತಾನೆ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು FDA SDA ಗ್ರಾಮರ್ ಬಗ್ಗೆ ಪಾಠ ಮಾಡ್ತಿದ್ದೀನಿ. ನಾನು ಗ್ರಾಮರ್ ಪಾಠ ಮಾಡ್ತಿದ್ದೀನಿ ಉತ್ತಮ, ನೀನ್ ಕೇಳಿಸ್ಕೊತಾ ಇದೀಯ ಮಧ್ಯಮ. ಆ ಗ್ರಾಮರ್ ಏನು ಸರ್? ಅದೇ ಪ್ರಥಮ. FDA ಎಕ್ಸಾಮೇ ಇಲ್ಲ, ನೀವೇ ಗೊತ್ತಿದ್ರಿ ಇಲ್ಲಿಗೆ, ಅತ್ತಾನೆ ಇಂಪಾರ್ಟೆಂಟ್. ಹಾಗಾಗಿ ಯಾವುದ್ರ ಬಗ್ಗೆ ಹೇಳ್ತಾ ಇದೀವೋ ಅದೇ ಪ್ರಥಮ, ಅದೇ ನಮ್ಗೆ ಇಂಪಾರ್ಟೆಂಟ್. ಅದಿಲ್ಲದೆ ಇದ್ರೆ ನಮ್ಗೆ ಕೆಲಸ ಇರಲ್ಲ. ನಾನು ನನ್ನ ಬಲಗೈ ಸರಿ ಇಲ್ಲ, ಎಡಗೈ ಹೇಳಿದೆ, ನಾನೇ ಉತ್ತಮ ನೋಡಿ, ನಾನು ಉತ್ತಮ, ಇದು ಮಧ್ಯಮ, ಇದು ಪ್ರಥಮ. ಕೆಲವು ಬಾರಿ ನಾವೇ ಮೂರು ಆಗ್ಬಿಡ್ತೀವಿ. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಅಲ್ಲಿ ಕೆಲಸ ಮಿಸ್ ಆಗೋಯ್ತು. ಸೊ ದರಿದ್ರ ಎಂತ ಕೆಲಸ ಆಯ್ತು. ಸ್ವಲ್ಪ ಓದ್ಬೇಕಿತ್ತು. ನಿಮ್ಮ ಅಪ್ಪನಿಗೆ ಹೇಳ್ತಿದ್ಯಾ? ಯಾರಿಗೆ ಹೇಳ್ತಿದ್ದೀರಿ? ನಿಮ್ಮ ಅಪ್ಪನಿಗೆ ಓದ್ಬೇಕಿತ್ತು ನೀನು ಅಂತ ನಿಮ್ಮ ಅಪ್ಪನಿಗೆ ಹೇಳ್ತಿದ್ದೀರಾ? ಇಲ್ಲ ಮನೆಯವ್ರಿಗೆ ಹೇಳ್ತೀರಾ ಹೋಗ್ಬಿಟ್ಟು? ಸೊ ಓದ್ಬೇಕಿತ್ತು ಅಲ್ವಾ ಸರ್? ಒಂದು ರೂಮ್ ಗೊಳೋದೊಳಗೆ ಶುರು ಮಾಡ್ತಿರ್ತು. ಎಂತ ಕೆಲಸ ಮಾಡಿದೆ, ವರ್ಕ್ ಮಾಡ್ಬೇಕಿತ್ತಲ್ಲ. ತೋ ದರಿದ್ರ ತೋ ಅಂತೀವ, ನಾವು ಬೈಕತ್ತೀವಲ್ಲ, ಐ ಆಮ್ ಎ ಸ್ಟುಪಿಡ್ ಅಂದೆ. ಯಾರನ್ನಂತೀರಿ? ನಾನೇ ನನ್ನನ್ನ ನನ್ನ ಬಗ್ಗೆ ಹೇಳ್ಕೊಳ್ಳೋದು. ನಾನೇ ಉತ್ತಮ, ನಾನೇ ಮಧ್ಯಮ, ನಾನೇ ಪ್ರಥಮ. ರಿಪೆಂಟ್ ಅಂತ ಕರಿತೀವಲ್ಲ ನಾವು, ಪಶ್ಚಾತ್ತಾಪ ಮಾಡ್ಕೊತೀವಲ್ಲ. ಸೊ ಈ ತಪ್ಪು ಮಾಡಬಾರ್ದಿತ್ತು ಸರ್. ನಾನು ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ನಾನೇ ಉತ್ತಮ, ನಾನೇ ಮಧ್ಯಮ, ನಾನೇ ಪ್ರಥಮವೂ ಆಗುತ್ತೇನೆ. ಒಂದರ್ಥ ಮಾಡ್ಕೊಳ್ಳಿ ಈಗ. ಅಂದ್ರೆ ಯಾವುದ್ರ ಬಗ್ಗೆ ಹೇಳ್ತಿದೀವೋ ಅದು ಉತ್ತಮ, ಯಾರು ಹೇಳ್ತಿದಾರೋ ಅವನು ಉತ್ತಮ, ಯಾರು ಅದನ್ನ ಕೇಳಿಸ್ಕೊತಾ ಇದ್ದಾರೋ ಅದು ಮಧ್ಯಮ. ಇಂಗ್ಲಿಷಲ್ಲಿ ಬೇರೆ ಕಾನ್ಸೆಪ್ಟ್ ಇದೆ. ಅವನು ಥರ್ಡ್ ಪರ್ಸನ್ ಇಂಗ್ಲಿಷಲ್ಲಿ ಯಾರು? ಆ ವ್ಯಕ್ತಿ. ನಮ್ಮಲ್ಲಿ ಅವನೇ ಇಂಪಾರ್ಟೆಂಟ್ ನೋಡಿ, ಉತ್ತಮ, ಮಧ್ಯಮ, ಪ್ರಥಮ ಅಂತಿದೆ. ಹೊಸ ಬುಕ್ಕಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತಿದೆ. ಅದನ್ನ ತಗೋಬೇಡಿ ನೀವು. FDA ನಮ್ಮ ಈ ಎಲ್ಲ KPSC ಪರೀಕ್ಷೆಯಲ್ಲಿ ಇದೇ ಸಿಲೆಬಸ್, ಅದನ್ನ ತಗೊಂಡಿಲ್ಲ ಅವರು, ಅದನ್ನ ನೋಡಲ್ಲ ಅವರು ಇನ್ನೊಂದೇ. ಹೀಗಾಗಿ ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ, ಮತ್ತೊಂದು ಪ್ರಥಮ. ಅರ್ಥ ಆಯ್ತಾ? ಇದಿಷ್ಟು ಯಾವುದು? ಪುರುಷಾರ್ಥಕ ಸರ್ವನಾಮ. ನೆಕ್ಸ್ಟ್ ವೆರಿ ಸಿಂಪಲ್ ಬರ್ಕೊಳ್ಳಿ, ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಡಿಸೈನ್ ಆಗಿದೆ. ಪ್ರಶ್ನಾರ್ಥಕ ಸರ್ವನಾಮ ಇಂಗ್ಲಿಷಲ್ಲಿ ಜ್ಞಾಪಕ ನಿಮಗೆ ಕ್ವಶನ್ ಟ್ಯಾಗ್ ಅಂತಿದೆಯಲ್ಲ, ಡಿಸೈನ್ ಟಿ ಎಲ್ಲ ಬರ್ತದೆ. ಕ್ವಶನ್ ಟ್ಯಾಗ್ ಅಂತಿದೆ. ಆಮೇಲೆ ಕ್ವಶನ್ ಟ್ಯಾಗ್ ಕಾನ್ಸೆಪ್ಟ್ ಇಲ್ಲ. ಒಂದು ಕ್ವಶನಿಂಗ್ ವರ್ಡ್ಸ್ ಇದೆ, ಇನ್ನೊಂದು ಪ್ರಶ್ನಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಅವ್ಯಯನು ಅಂತಾನೆ ಇದೆ ನಮ್ಮಲ್ಲಿ. ಪ್ರಶ್ನಾರ್ಥಕ ಅವ್ಯಯ ಅಂತಿದೆ, ಎರಡು ಒಂದೇ. ಇವು ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ
ಪ್ರಶ್ನಾರ್ಥಕ ಸರ್ವನಾಮಗಳು ಇವು ನೋಡಿ. ಯಾರು, ಯಾವುದು, ಏನು, ಏಕೆ, ಹೇಗೆ, ಯಾವನು, ಯಾವಾಳು, ಗೊತ್ತವಲ್ಲ, ಇವೆಲ್ಲವೂ ಪ್ರಶ್ನೆಗಳನ್ನ ಕೇಳುವಾಗ ಬರುವಂತ ಅವ್ಯಯಗಳಿವು. ತುಂಬಾ ಕ್ವಶನ್ಸ್ ಕೇಳೋದಾದ್ರೆ ಸಿಂಪಲ್. ಇದು ಈ ಒಂದು ಭಾಗ ಇಲ್ಲದೆ ಇರತಕ್ಕಂತ ಪ್ರಶ್ನೆ ಪತ್ರಿಕೆ ಇಲ್ಲ. ಇದು ಯಾವುದು? ಆತ್ಮಾರ್ಥಕ. ಆತ್ಮಾರ್ಥಕ ಸರ್ವನಾಮಗಳು ಹೇಗಿರ್ತವೆ ಅಂದ್ರೆ ತನದ ಬಗೆಗೆ ಹೇಳುವಂತ ಆತ್ಮಾರ್ಥಕ ಸರ್ವನಾಮಗಳಿವು. ತನದ ಬಗ್ಗೆ ಹೇಳ್ತಿರೋದು. ಈಗ ನಮಗೊಂದು ತನ ಅಂತ ಇಲ್ವಾ ಸರ್? ಈ ನಮ್ಮ ತನಕ್ಕೆ ತೊಂದರೆ ಆಗ್ಬಾರ್ದು ಅಂತೀವಿ, ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗ್ಬಾರ್ದು ಅಂತೀವಲ್ಲ ನಾವು, ಅಲ್ವೇ? ನಾವು ನಮ್ಮ ತನ ಬಿಟ್ಟು ಬದುಕಲಿಕ್ಕೆ ಆಗಲ್ಲ ಸರ್ ಅಂತಾರ ಇಲ್ವಾ? ಇಂದಿನವರು, ನಿಮ್ಮ ತಂದೆ ತಾಯಿ ಆ ಜನರೇಷನ್ ಅವರು ಬದುಕಲ್ಲಿ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿರ್ತಾರೆ. ಪ್ರಿನ್ಸಿಪಲ್ ಇದಕ್ಕೇನಂತೀವಿ ನಾವು, ಒಂದು ಸೈದ್ಧಾಂತಿಕ ನಿಲುವು ಬಂದ್ಬಿಟ್ಟಿರ್ತಾರೆ. ನಾನು ಇದನ್ನ ಬಿಟ್ಟು ಆಚೆ ಬರಲ್ಲ. ಫಾರ್ ಎಕ್ಸಾಂಪಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾ ಕರಪ್ಷನ್ ಮಾಡಲ್ಲ. ಸತ್ತಾಗಿದ್ದು 30 ರೂಪಾಯಿ ಅಕೌಂಟ್ ಅಲ್ಲಿ, ಇಮ್ಯಾಜಿನ್ ಮಾಡ್ಕೊಂಡು. ಅವ್ರ ಮೊಮ್ಮಗ ಈಗಲೂ ಪೋಸ್ಟ್ ಮಾಸ್ಟರ್, ಇಮ್ಯಾಜಿನ್ ಮಾಡ್ಕೊಂಡು. ವೀರೇಂದ್ರ ಪಾಟೀಲು ಸ್ವಂತ ಮನೆ ಇಲ್ಲ. ಎಸ್ ನಿಜಲಿಂಗಪ್ಪ ಸ್ವಂತ ಮನೆ ಇಲ್ಲ. ಮಿನಿಸ್ಟರ್ ಆಗಿದ್ದವರು, ಅದು ಈ ಮುಖ್ಯಮಂತ್ರಿ ಆಗಿದ್ದವರು. ಈಗ ಕಾರ್ಪೊರೇಟರ್ ತಗೊಳ್ಳಿ, ಬೆಂಚ್ ಕಾರ್ ತಿರುಗಾಡ್ತಾರೆ. ಏನಪ್ಪ ನಮಗೆಲ್ಲ ಒಂದು ಕ್ರೈಟೀರಿಯಾ ಪೊಲಿಟಿಷಿಯನ್ ಅಂದ್ರೆ ಕೊಲೆ ಮಾಡಿರ್ಬೇಕು, 4 ಸಲ ಜೈಲ್ಗೆ ಹೋಗ್ಬರ್ಬೇಕು, ಜೈಲಿಂದ ಬಂದಾಗ ಉತ್ಸವ ಮಾಡಬೇಕು. ಆಗ ಮಕ್ಕಳು ನೋಡ್ಬಿಟ್ಟು ಡಿ ಕೆ ಶಿವಕುಮಾರ್ ನಮ್ಮ ಸ್ಕೂಲ್ಲಿ ಅದ್ರ ನಾವು ಜೈಲಿಗೆ ಬಂದ್ರೆ ನಮ್ಗೆ ಉತ್ಸವ ಮಾಡ್ತಾರೆ ಅಂದ್ಬಿಟ್ಟು ಅವಾಗ ಗಾಬರಿ ಆಗ್ಬಿಡ್ತು ನನಗೆ. ಈ ವರ್ಷ ಸಂದೇವ್ ಏನ್ ಮೆಸೇಜ್ ಅಂದ್ಬಿಟ್ಟು ಅವ್ನು ಜೈಲಿಂದ ಬಂದಾಗ ದೊಡ್ಡ ಪ್ರದರ್ಶನ ಮಾಡ್ಕೊಂಡು ಬಂದ್ರಲ್ಲ, ಮಕ್ಕಳು ಕೇಳಿದ ಪ್ರಶ್ನೆ, ನಾವು ಜೈಲಿಗೆ ಹೋಗಿ ಬಂದ್ರೆ ನಮ್ಮನ್ನು ಉತ್ಸವ ಮಾಡ್ತೀರಾ ಸರ್? ನಾವು ಜೈಲಿಗೆ ಹೋಗ್ತೀವಿ. ಅಷ್ಟರ ಮಟ್ಟಿಗೆ ನಾವು ಸಂದೇಶ ಕೊಡ್ತಿದ್ದು ಯಾರಿಗೆ? ಈ ಜನರೇಷನ್ ಮಕ್ಕಳಿಗೆ. ಹೌದಲ್ಲ ಸರ್? ನೋಡಿ ಇಲ್ಲಿ ತನ್ನದ ಬಗ್ಗೆ ಅಂದ್ರೆ ನೀವು ಈ ಪದಗಳು ಹೆಂಗಿರ್ತವೆ ಗೊತ್ತಾ? ಈಸಿ ನಿಮಗೆ. ತಾಯಿಂದ ಶುರುವಾಗ್ತವೆ ಎಲ್ಲ. ಕೈಯಿಂದ, ತಾಯಿಂದ, ತಾನು, ತಾವು, ತನ್ನ, ತಮ್ಮ, ತನಗೆ, ತಮಗೆ, ತನ್ನಿಂದ, ತಮ್ಮಿಂದ, ತನಗಾಗಿ. ಬರ್ಕೊಳ್ಳಿ ಎಲ್ಲ ಪದಗಳು. ಇದು ಹೆಂಗೆ ಗೊತ್ತಾ? ಇದನ್ನ ನೀವು 3-4 ಆಂಗಲ್ ನೋಡ್ಬೋದು ಕೆಲವು ಸತಿ. ಈ ಪದಗಳು ಬರೆದಾಗ ಕೆಲವು ಸತಿ ಇದು ಉತ್ತಮ ಪುರುಷೋತ್ತರನೂ ಕಾಣ್ತಿರುತ್ತೆ, ಪ್ರಥಮ ಪುರುಷೋತ್ತರನೂ ಕಾಣ್ತಿರುತ್ತೆ. ತಾನೇ ಕಳ್ಳ, ಪರರ ನಂಬ. ಅರ್ಥ ಏನು? ಅವನೇ ಕಳ್ಳ ಅಂತ ಆಯ್ತು. ಈಗ ಏನೈತಿ? ಈಗ ಅದು 3rd ಪರ್ಸನ್ ಕೆಲಸ ಮಾಡುತ್ತೆ. ತಾನೇ ಕಳ್ಳ, ಪರರ ನಂಬ. ಇನ್ನೊಂದು ಹೇಳ್ತೀನಿ, ತಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರರು. ಅರ್ಥ ಏನು? ನಿಮ್ಮ ವಸ್ತುಗಳಿಗೆ ಅರ್ಥ ಕೊಡ್ತಲ್ಲ. ಓಕೆ, ಇನ್ನೊಂದು ಹೇಳ್ತೀನಿ. ಯಾವುದೋ ಪಾಠ ಮಾಡ್ಬೇಕು, ಒಂದು ಟಾಪಿಕ್ ಕೇಳಿದ್ರೆ ತಪ್ಪಾಗ್ಬಿಟ್ಟಿತ್ತು ಅದು ಪಾಠ, ಅದು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ. ಅದೇ ಪ್ರಶ್ನೆ ಬಂದ್ಬಿಡ್ತು, ತಪ್ಪು ಬಂದೆ, ಪುನಃ ಆನ್ಸರ್ ಕೇಳೋದು ಸರಿ ಮಾಡಿದ್ದ. ಆಗ ಫೋನ್ ಮಾಡಿದೆ, ತಾವೇಲೋ ಸರ್ ಹೊಗಳಿದ್ದು, ತಾವೇ ತಾನೇ ಬಡ್ಕೊಂಡಿದ್ದು, ಈ 3 ದಿನ ಬಂದಲ್ಲಪ್ಪ ತಂದೆ. ತಮ್ಮಿಂದ ಈ ಅನಾಹುತ ಆಗಿದೆ. ಅರ್ಥ ಏನು? ನಿಮ್ಮಿಂದ ಆಗಿದೆ ಅಂತಾನೆ. ಅದು ತನ್ನಿಂದಾನೇ ಆಗಿರೋದು ಕೆಲಸ ಇದು. ಏನಾಗುತ್ತೆ ಕೆಲವು ಸತಿ ಹೇಳಿ, ಈ ಕಾಂಟೆಕ್ಸ್ಟ್ ಅಲ್ಲಿ ಕೆಲವು ಸರಿ 3rd ಪರ್ಸನ್ ಆಗೂ ಕೆಲಸ ಮಾಡುತ್ತೆ, ಕೆಲವು ಸರಿ 2nd ಪರ್ಸನ್ ಆಗೂ ಕೆಲಸ ಮಾಡುತ್ತೆ. ತಮ್ಮಿಂದ ಈ ಕೆಲಸ ಆಗಬೇಕು, ತಮ್ಮಿಂದ ಆಗಬೇಕು, ತಮ್ಮಿಂದ ಆಗಿದೆ, ತಾವು ತಾನೇ ಹೇಳಿದ್ದು ಅಲ್ವೇ? ಈ ರೀತಿ ಇವು ತಾನು, ತಾವು, ತನ್ನ ಇವೆಲ್ಲ ಪದಗಳು ಒಳಗೋಗಿ ಕೆಲಸ ಮಾಡ್ತವೆ. ನಾನು ಅಂದ ತಕ್ಷಣ ಅಹಮ್ಮು, ತಾನು ಅಂದ ತಕ್ಷಣ ಒಳಗೋಗ್ತದೆ. ಆತ್ಮಾರ್ಥಕ ಸರ್ವನಾಮ. ಆತ್ಮ ಅಂದ್ರೆ ಎಲ್ಲಿ ನೋಡಿದೀವ ನಾವು? ಇಲ್ಲ. ಇದು ಹೆಂಗಿರುತ್ತೆ ಪದ ಅಂತಂದ್ರೆ, ಪುರಂದರದಾಸರು ಗುರುಗಳು ಯಾರು? ಶ್ರೀ ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ ಎಲ್ಲರೂ ದಾಸರನ್ನ. ಯಾರಾದ್ರೂ ಸ್ವರ್ಗಕ್ಕೆ ಹೋಗಿ ಬರ್ತೀರಾ ಅಂದ್ರು, ಎಲ್ಲ ಗಾಬರಿ ಆಗ್ಬಿಟ್ರು. ಸ್ವರ್ಗೇನು ವಿಜಯನಗರನ ಹೋಗಿ ಬರಕ್ ಬಂದ್ರು? ನಾವು ಹೋಗಕ್ಕಾಗಲ್ಲ. ಆಗ ಪುರಂದರದಾಸರು ನೀವು ಹೋಗ್ತೀರಾ ಅಂದ್ರು. ದಾಸರು ಎಂತ ಬುದ್ಧಿವಂತರು ಕೇಳಿದ್ರು. ನಾನು ಹೋದರೆ ಓದೇನು ಅಂದ್ರು. ಎಲ್ಲ ಉಳಿದವರು ಇವನು ಹೋಗ್ಬಿಡ್ತಾನೇನ್ರಿ, ನಾನು ಹೋದರೆ ಓದೇನು ಅಂತಾನಲ್ಲ ಏನು ಅಂತ. ನಾನು ಹೋದರೆ ಓದೇನು ಅಂದ್ರೆ, ನಾನು ಎನ್ನುವಂತ ಅಹಂಕಾರ ನನ್ನಿಂದ ಹೋದ್ರೆ ನಾನು ಹೋಗ್ತೀನಿ. ನೋಡಿ, ನಾನು ಹೋದ್ರೆ ಮುಗಿ ದೇವ್ರ ತಾನೆ ನಾವು. ನಾನು ಅನ್ನೋದು ಹೊಟ್ಟೋಗ್ಬಿಟ್ರೆ ನಾನು ದೇವ್ರೆ. ನೋಡಿ, ನಾನು ಒಂದು 3 ಪುಸ್ತಕ 4 ಪುಸ್ತಕ ಬರೆದ್ಬಿಟ್ಟು ಹಿಂದೆ ದೊಡ್ಡ ಫೋಟೋ ಹಾಕೊಂಡಿದ್ದೀನಿ. ನಾನು ಬರೆದಿದ್ದು 20 ಕಡೆ ನಾನು ಬರೆದಿದ್ದು ಅಂದ್ಬಿಟ್ಟು ಅಲ್ವಾ ಸರ್? ಈ ಎಷ್ಟೋ ಜನ, ನಿಮ್ಗೆ ಆಶ್ಚರ್ಯ, ಇದನ್ನ ಕನ್ನಡ ಭಗವದ್ಗೀತೆ ಅಂತೀವಿ ನಾವು. ಯಾವುದನ್ನ? ಜನಪದ ಹಾಡುಗಳನ್ನ. ಯಾವ ಪುಣ್ಯಾತ್ಮ ಬರೆದ್ರು ನಮ್ಗೇನು ಗೊತ್ತಿದೆ? ಪಂಪ ಒಂದು ಫೋಟೋ ಕೊಟ್ಬಿಟ್ಟು ಅದನ್ನು ತಗೊಳಪ್ಪ, ಪಂಪ ನನ್ನ ಫೋಟೋ ಕೊಟ್ಟಿದ್ನ, ಪಂಪ ಕೊಟ್ಟನ, ರನ್ನ ಕೊಟ್ಟನ, ಕುಮಾರವ್ಯಾಸ ಕೊಟ್ಟಿದ್ದಾನ. ಅವರು ಬರೆದಿದ್ದೇ ಗೊತ್ತಿಲ್ಲ. ಕೆಲವರು ಅನಾಮಿಕ ಅಂತ ಬರ್ದವನ ಹೆಸರೇ ಗೊತ್ತಿಲ್ಲ ನಮಗೆ.
ಜನಪದ ಸಾಹಿತ್ಯಕ್ಕೆ ಎಲ್ಲ ಹೆಸರಿದೆ, ನಮಗೆ ಹೆಸರೇ ಗೊತ್ತಿಲ್ಲಲ್ಲ. ಹಾಗಾಗಿ ನೋಡಿ ಚೆನ್ನಾಗಿದೆ, ನಾನು ಹೋದರೆ ಹೋದೇನು, ಈ ರೀತಿ ಅರ್ಥ ಕೊಡ್ತಕ್ಕಂಥ ಪದಗಳು ಯಾವುದು ಅಂದ್ರೆ ಅವು ಆತ್ಮಾರ್ಥಕ ಸರ್ವನಾಮಗಳು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಷ್ಟರಲ್ಲಿ ಒಂದು ಮ್ಯಾಂಡೇಟರಿ ಕ್ವಶನ್ ಪ್ರತಿ ಪೇಪರ್ಲು ಕೇಳ್ತಾರೆ, ಬರೀ ಮರಿಬೇಡಿ ದಯವಿಟ್ಟು, ಇವೆಲ್ಲ ತಲೆ ಕೆಡಿಸ್ಕೋಬೇಡಿ. ಇಷ್ಟು ಸಾಮಾನ್ಯವಾಗಿ ತಾನು, ತಾವು, ತನ್ನ, ತಮ್ಮಿಂದ ಈ ಪದಗಳು ಸಾಮಾನ್ಯ ಕೇಳ್ಬಿಡ್ತಾರೆ. ಇಷ್ಟು. ನೆಕ್ಸ್ಟ್ ವೆರಿ ಸಿಂಪಲ್, ನಿರ್ದೇಶನಾತ್ಮಕ. ಇದು ನಿರ್ದೇಶನಾತ್ಮಕ ಸರ್ವನಾಮ, ನಿರ್ದೇಶಾತ್ಮಕ ಬೇಡ, ನಿರ್ದೇಶನಾತ್ಮಕ ಸರ್ವನಾಮ. ಇವೆರಡೇ ಸಾಕು. ಆ ಮತ್ತು ಈ ಇವೆರಡೇ ಬರ್ತದೆ. ಆ ಈ ನಿರ್ದೇಶನಾತ್ಮಕ ಸರ್ವನಾಮ. ಇದನ್ನ ಬ್ರಾಕೆಟ್ ಅಲ್ಲಿ DP ಅಂತ ಬರ್ಕೊಳ್ಳಿ. ಬೇಕ್ರಿ ದಿಲ್ ಪಸಂದ್ ಬೇಕ್ರಿಲಿ. ಇಲ್ಲೇನು DP ಅಂದ್ರೆ ಡೈರೆಕ್ಟ್ ಪ್ರನೌನ್ ಅಂತ. DP ಒಂದು ಡೈರೆಕ್ಷನ್ಸ್ ಹೇಳುತ್ತೆ. ಯಾವ ತರ ಗೊತ್ತಾ, ಈ ಗಮಕ ಸಮಾಸ ಇದೆ ಒಂದು ಗೊತ್ತಾ. ಗಮಕ ಸಮಾಸದಲ್ಲಿ ಅದು ಮನೆ ಆ ಮನೆ, ಅವಳು ಹುಡುಗಿ ಆ ಹುಡುಗಿ, ಅವರು ಜನರು ಆ ಜನರು ಅಂತ ಬರ್ತದೆ. ಇದು ನಿರ್ದೇಶನಾರ್ಥಕ. ಯಾಕೆ ಅಂದ್ರೆ ಎಕ್ಸಾಂಪಲ್ ಮೇಡಮ್ ಅಲ್ಲಿ ಹಿಂದೆ ಕೂತವ್ರೆ ನೋಡಿ, ಅವಳು ಹುಡುಗಿ ಆ ಹುಡುಗಿ ಅನ್ಬೇಕು, ಅವನು ಹುಡುಗ ಆ ಹುಡುಗ ಅನ್ಬೇಕು. ಹತ್ರ ಇದೇನ್ ಮಾಡ್ತೀವಿ, ಇವನು ಹುಡುಗ ಈ ಹುಡುಗ ಅಂತೀವಿ. ಆ ಅನ್ನೋದು ಒಂದು ದಿಕ್ಕು, ಒಂದು ಇಂಡಿಕೇಟ್ ಮಾಡುತ್ತೆ, ಒಂದು ನಿರ್ದೇಶನ. ಅದು ಆ ಒಂದು ದೂರ, ಈ ಒಂದು ದೂರ ಅಂದ್ರೆ ಹತ್ರ, ಮೀನ್ಸ್ ಒಂದು ಡೈರೆಕ್ಷನ್ಸ್ ಅಂತ. ಹಾಗಾಗಿ ನಿರ್ದೇಶಿಸಿ ಹೇಳುವಂತಹ ಶಬ್ದಗಳಿವು. ಎರಡು ಅಕ್ಷರ ಆ ಮತ್ತು ಈ ನಿರ್ದೇಶನಾರ್ಥಕ ಸರ್ವನಾಮ. ಇದಿಷ್ಟು ಸರ್ವನಾಮದ ಬಗ್ಗೆ. ಇಲ್ಲಿಗೆ ನಾಮಪದ ಮುಗಿತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏರಿಯಾ, ವಿಭಕ್ತಿ ಪ್ರತ್ಯಯ. ಇದು ಪ್ರತಿ ವರ್ಷ ಬರ್ತದೆ 2 ಮಾರ್ಕ್ಸ್. ವಿಭಕ್ತಿ ಪ್ರತ್ಯಯ ಇಂಗ್ಲಿಷಲ್ಲಿ ಕೇಸಸ್ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಕೇಸಸ್, ವಿಭಕ್ತಿ ಪ್ರತ್ಯಯ. ಇದೀಗ ಕೊಡಿ, ಇದು ನಮ್ಮ ಬ್ರಾಕೆಟ್ ಅಲ್ಲಿ ಅಥವಾ ಇದರಲ್ಲಿ ನಾಮ ಪ್ರತ್ಯಯ ಎಂದು ಕರೆಯುತ್ತಾರೆ. ವಿಭಕ್ತಿ ಪ್ರತ್ಯಯ ಅಥವಾ ನಾಮ ಪ್ರತ್ಯಯಗಳು ಅಂತ ಹೇಳ್ತಾರೆ. ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯ ಅಂತಂದ್ರೆ ನಾಮಪದಗಳನ್ನು ಸೃಷ್ಟಿ ಮಾಡುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಎಕ್ಸಾಂಪಲ್, ರಾಮ ಪ್ಲಸ್ ಉ ರಾಮನು. ಇದು ರಚನೆ ಆಗ್ಬೇಕು ಅಂದ್ರೆ, ಇದು ರಚನೆ ಆಗುವಾಗ ಏನ್ ಬಳಸ್ಕೋಬೇಕು ನಾವು, ಈ ಹೂ ಪ್ರತ್ಯಯ ಬಳಸ್ಕೊತೀವಿ ಅದನ್ನ ಹೂನ. ಹಾಗಾಗಿ ರಾಮನು ಅಂತ ಬಂತು. ಇಷ್ಟೇ ಸಾಕು. ಇದನ್ನು ಬರ್ಕೊಳಕ್ ಹೋಗ್ಬೇಡಿ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಇಷ್ಟು ಸಿ ಇದನ್ನ ಬರ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಈಸಿ ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೋಬೋದು. ಓಕೆ, ಈ ವಿಭಕ್ತಿ ಪ್ರತ್ಯಯಗಳಲ್ಲಿ 7 ವಿಧ ಇದೆ. 8 ತೆಗೆದಾಕಿದ್ದಾರೆ, ಬಟ್ 8 ಹೇಳ್ತೀನಿ ನಿಮಗೆ. ನೋಡಿ, ವಿಭಕ್ತಿ ಬೇರೆ, ಪ್ರತ್ಯಯ ಬೇರೆ. ವಿಭಕ್ತಿ ಬೇರೆ, ಪ್ರತ್ಯಯ ಬೇರೆ. ಪ್ರತ್ಯಯಗಳು ಅಂದ್ರೆ ಕಾಮನ್ ಅವು ಎಲ್ಲ. 8 ಪ್ರತ್ಯಯ ನಮ್ಮಲ್ಲಿದೆ. ಕಾಲವಾಚಕ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ, ಆಯ್ತಾ, ಕೃತ್ ಪ್ರತ್ಯಯ, ತದ್ದಿತ ಪ್ರತ್ಯಯ, ಸಂಖ್ಯೇಯ ವಾಚಕ ಪ್ರತ್ಯಯ, ವಚನ ಪ್ರತ್ಯಯ ಅಂತೆಲ್ಲ ಪ್ರತ್ಯಯ ಇದೆ. ಪ್ರತ್ಯಯ ಅಂದ್ರೆ ಸಫಿಕ್ಸ್ ಅಂತ. ಅದರಲ್ಲಿ ಒಂದು ವಿಭಾಗ ಯಾವುದು, ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಅನ್ನುವುದು ನಾಮ ಪ್ರಕೃತಿಗೆ ಸೇರುವಂತ ಪ್ರತ್ಯೇಕಿರ್ತಕ್ಕಂಥ ಹೆಸರು. ಓಕೆ, ಇದರಲ್ಲಿ ಉ ಅನ್ನು ಇಂದ ಕೆಗೆ ದೆಸೆಯಿಂದ ಆ ಅಲ್ಲಿ ಅಲ್ದೇನೆ ಇದ್ರ ಜೊತೆಗೆ ಅಲ್ಲಿ ಜೊತೆಗೆ ಫಸ್ಟ್ ಹೇಳ್ಬಿಡ್ತೀನಿ. ಇಲ್ಲಿ ಅಲಿ, ಹಳಗನ್ನಡದಲ್ಲಿ ಒಳ್ಳು, ಹೊಸಗನ್ನಡ ಇನ್ನೊಂದು ಎ ಅಂತ ಇದೆ. ವಿಭಕ್ತಿ ಪ್ರತ್ಯಯ ಕೊಟ್ಟಿಲ್ಲ ಅಷ್ಟೇ. ಈ ನೋಡೋಣ, ಇಲ್ಲಿ ನೋಡಿ, ಹೂ ಅನ್ನು ಇಂದ ಕೆಗೆ ಹೀಗೆ ಇವೆಲ್ಲ ಆಯ್ತು. ಇದು ಎಕ್ಸಾಂಪಲ್. ಸಾವಿತ್ರಿಯು ಸಾವಿತ್ರಿಯನ್ನು ಸಾವಿತ್ರಿಯಿಂದ ಸಿಂಪಲ್ ಆಗಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಹಳಗನ್ನಡ ಪ್ರತ್ಯಯಗಳು. ಇದರಲ್ಲಿ ಇದೊಂದು ಸೇರಿಸ್ಕೋಬೇಕು ನೀವು. ಅಂತ ಬರಬೇಕು. ಇದು ನಿಂಗೂ ಬರೀಬಹುದು, ಸೊನ್ನೆನೂ ಹಾಕ್ಬೋದು. ಇದು ನಿಂಗೂ ಬರೀಬಹುದು, ಅಂತ. ಜ್ಞಾಪಕ ಇದೆಯಾ, ಅಂತ. ಓಕೆ, ಇದಕ್ಕೊಂದು ಸೂತ್ರ ಇದೆ ಹಳಗನ್ನಡದಲ್ಲಿ.
ಮಮಿಂಕೆ ಎದದೊಳ್ಳು ಅಂತ. ಮಮಿಂಕೆ ಎದದೊಳ್ಳು. ಇಲ್ಲಿ ನೀವು ಯಮಾದಾರಾಜ ಬಾನಸಲಗಂ ಜ್ಞಾಪಕ ಇಲ್ಲ? ಹಾಗೇನೆ ಇದನ್ನು ಹೊಡೆದು ತಗೋಬೇಕಿದ್ನ. ಮಮ್ಮಿಂಕೆ ಎದದೊಳ್ಳು ಪದ ನಾವು ಹೊಡೆದ್ರೆ ಇವಿಷ್ಟು ಸಿಗ್ತವೆ ನಮಗೆ. ಹೊಡಿಲ್ಲ? ಮಮ್ಮಿಂಕೆ ಹೊಡಿರಿ, ಮಾ ಹೊಡಿರಿ, ಮಾ ಸಿಗುತ್ತೆ. ಹೌದಾ? ಮಾ ಸಿಕ್ತ ಉಳ್ಕೊಳ್ಳೋದೇನು? ಆ ತಾನೆ. ಮಾ ಹೊಡೆದಾಗ ಉಳ್ಕೊಳ್ಳೋದೇನು? ಆ. ಮಾ ಸಿಕ್ಬಿಡ್ತು ನಮಗೆ. ಇದೇನಿದು? ಪ್ರಥಮ ವಿಭಕ್ತಿ ಪ್ರತ್ಯಯ ಮ. ಇಲ್ಲಿ ಆ ಸೇರಿಸಿ ಅಮ್ಮ ಆಯ್ತು. ಏನಿದು? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇಲ್ಲಿ ಈ ಇದೆಯೋ ಇಲ್ವಾ? ಇರ್ತಾನೆ. ಇಮ್ ಅಂತ ತಗೊಂಡ್ವಿ, ಅದೇ ತೃತೀಯ. ಇಮ್ ಅನ್ಬೋದು, ಹಿಂದಮ್ ಅನ್ಬೋದು, ಹಿಂದೆ ಅನ್ಬೋದು. ಮಮಿಂಕೆ ನೋಡಿ, ಮಮಿಂ ಅನ್ನೋ ಪದದಲ್ಲಿ 3 ಸಿಕ್ತಿದೆ. ಒಂದು ಮ, ಇನ್ನೊಂದು ಅಮ್, ಇನ್ನೊಂದು ಇಮ್. ವೆರಿ ಕ್ಲಿಯರ್. ಇನ್ನು ಇದು ವೆರಿ ಸಿಂಪಲ್, ಫುಲ್ ಸಿಕ್ಬಿಡ್ತು ನಮಗೆ, ಏನ್ ಕನ್ಫ್ಯೂಷನ್ ಇಲ್ಲ. ಏನದು? ಕೆ. ಕೆ ಆಗ್ಬೋದು, ಗೆ ಆಗ್ಬೋದು. ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ವ್ಯಾಕರಣದಲ್ಲಿ 1 0 ಬರ್ತಾವೆ ಹಿಂದೆ. ಮರಂಗೆ, ನರಂಗೆ, ಮರಂಕೆ, 0 ಅಲಗಡದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಬರಬೇಕು ಅಂತ ನಿಯಮ ಏನಿಲ್ಲ. ನೆಕ್ಸ್ಟ್ ಯಾವುದು ಅಂದ್ರೆ ಇದೆ ಎದ್. ಈ ಎದ್ದನ್ನೇ ಅದ್ ಅಥವಾ ಹತ್ ಅಂತ ಕರೀತಾರೆ. ಈ ಹತ್ತನ್ನೇ ಕಂಟಿನ್ಯೂ ಮಾಡ್ಕೊಳ್ಳಕ್ಕೆ ಅದಕ್ಕೆ ಇಮ್ ಅಂತ ಸೇರಿಸ್ಕೊಂಡ್ಬಿಟ್ಟು ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ ಎಂದು ಕರೆಯುತ್ತಾರೆ. ಯಾಕೆ ಇಂದ ಅಂತ ಬರ್ತದೆ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯಗಳು ತೃತೀಯದಂತೆ ಕೆಲಸ ಮಾಡ್ತಿರ್ತವೆ. ನೋಡಿ, ಕೋತಿಯಿಂದ ಹಾಳಾಯಿತು ಅಂದ್ರೂ ಒಂದೇನೆ, ಕೋತಿಯ ದೆಸೆಯಿಂದ ಹಾಳಾಯಿತು ಅಂದ್ರೂ ಒಂದೇ ತಾನೆ ಅಲ್ವೇ ಸರ್? ಅವನ ದೆಸೆಯಿಂದ ಊರೆಲ್ಲ ಹಾಳಾಯ್ತು ಸರ್, ಅವನಿಂದ ಎಲ್ಲ ಹಾಳಾಗಿತ್ತು. ಓಕೆ, ಹಾಗಾಗಿ ಇವೆರಡು ಸಿಮಿಲರ್ ಕೆಲಸ ಮಾಡೋದ್ರಿಂದ ಇವರು ಇಮ್ ಅನ್ನೋದನ್ನ ಆಡ್ ಮಾಡ್ಕೊಂಡ್ಬಿಡ್ತಾರೆ, ಅಮ್ ಅಂತ ಆಡ್ ಮಾಡಿಸ್ತಾರೆ. ಇದನ್ನ ಆಡ್ ಮಾಡ್ಕೊಂಡಿದ್ರೆ ಅಷ್ಟೇ. ಬರೀ ಬರೋದೇನು ಅಂದ್ರೆ ಜಸ್ಟ್ ಹತ್ತು ಐದರ ಹದ್ದು ಆಯ್ತಾ? ಹದ್ದು ತಗೊಂಡ್ಮೇಲೆ ಉಳ್ಕೊಳ್ಳೋದೇನಮ್ಮ? ಹಾ, ವೆರಿ ಕ್ಲಿಯರ್. ಇನ್ನು ದೊಳ್ಳಂತ ಬರಲ್ವಲ್ಲ, ಹಾಗೆ ಮಾಡ್ಬಿಟ್ರು ಇದನ್ನ ಒಳ್ಳಂತ ತಗೊಂಡ್ರು. ಯಾವುದು? ಒಳ್ಳ. ಮಮ್ಮಿಂಕೆ ಎದದೊಳ್ ಅಂತ ಪದಾನ ನೀವು ಹೊಡೆದು ಬಿಟ್ರೆ ಮ, ಅಂ, ಇಂ, ಕೆ, ಅತ್ತಣಿಂ, ಆ, ಒಳ್. ಹೇಳಿ. ಮ, ಅಂ, ಇಂ, ಕೆ, ಅತ್ತಣಿಂ, ಆ, ಒಳ್. ನೆಕ್ಸ್ಟ್ ಮ, ಮ, ಅಂ, ಇಂ, ಆಮೇಲೆ ಕೆ, ಅತ್ತಣಿಂ, ಆ, ಒಳ್. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಇದೆಲ್ಲ ಗೊತ್ತಲ್ಲ ನಿಮಗೆ. ಓಕೆ, ಹಾಗಾಗಿ ಇವಿಷ್ಟು ಹಳಗಣ ಪ್ರತ್ಯಯಗಳು. ಸರ್, ಉಮ್ ಯಾವಾಗ ಬರುತ್ತೆ ಅಂತಂದ್ರೆ ನಿಮಗೆ ಯಾವ ಪದದಲ್ಲಿ ಪದ ಎಂಡ್ ಆಗಿದ್ದು ಈ ಇಂದ ಎಂಡ್ ಆಗ್ಬಿಡುತ್ತೋ, ಈ ಇಂದ ಎಂಡ್ ಆಗುತ್ತೋ, ಎ ಐ ಇಂದ ಎಂಡ್ ಆಗ್ತಾವೋ ಆ ಪದಗಳಿಗೆ ಉಮ್ ಅಂತ ಬಂದ್ಬಿಡುತ್ತೆ. ಈಗ ಸಾವಿತ್ರಿ, ಸಾವಿತ್ರಿಮ್ ಅಂತ ಮಾಡಕ್ಕಾಗತ್ತಾ? ಏನ್ ಮಾಡ್ತಾರೆ? ಸಾವಿತ್ರಿಯುಮ್ ಅಂತ ಮಾಡಿದ್ರು. ನೋಡಿ, ದುಷ್ಟ ಬುದ್ಧಿಯುಂ, ದುಷ್ಟ ಬುದ್ಧಿಯುಂ, ಸರಿ, ಬುದ್ಧಿಯುಂ ಅದಿನ್ನೂ ಈಸಿ. ನರಿಯುಂ ಮಾಡ್ಬೇಕು ತಾನೆ? ನರಿಯುಂ. ಆಮೇಲೆ ಕುರಿಯುಂ, ಕುರಿಯುಂ. ನೀವು ಕುರಿಯಂ ಮಾಡಿದ್ರೆ ಏನಾಗ್ಬಿಡುತ್ತೆ ಹೇಳಿ? ದ್ವಿತೀಯ ಬರುತ್ತೆ. ಕುರಿಯಂ ಮಾಡಂಗಿಲ್ಲ ಬಿಗಿನಿಂಗು. ಈ ಬಂದಾಗ ಅದಕ್ಕೆ ಉಮ್ ಸೇರಿಸ್ಕೋಬೇಕು. ಇನ್ನು ಉಳಿದವೆಲ್ಲ ಆನೆ ಸೇರಿಸ್ಕೋಬಹುದು, ಮಾನೆ ಸೇರಿಸ್ಕೋಬಹುದು. ಹಾಗಾಗಿ ಇದು ಮ ಪ್ರಥಮ, ಅಂ ದ್ವಿತೀಯ, ಇಂ ಇಂದಂ ತೃತೀಯ, ಕೆಗೆ ಇದು ಚತುರ್ಥಿ, ಅತ್ತಣಿಂ ಪಂಚಮಿ, ಆಮೇಲೆ ಆ ಷಷ್ಠಿ, ಸಪ್ತಮಿ, ಒಳ್ಳು. ಈಗ ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಭಾಗ ಇದೆ, ಇದನ್ನ ಕಲ್ತ್ಕೋಬೇಕು ನಾವೀಗ. ಇದನ್ನ ಕರ್ತೃಾರ್ಥ ಅಂತಿದೆ, ಸಿಂಪಲ್ ಬರೆಸ್ತೀನಿ. ಇದನ್ನ ನೀವು ಕರ್ತೃಕಾರಕ ಅಂತ ಬರ್ಕೊಳ್ಳಿ. ಕರ್ತೃಕಾರಕ ಅಂತ ಬರ್ಕೋಬಹುದು. ಕರ್ತೃಕಾರಕ ನೋಡಿ, ಇದು ಯಾಕೆ ಪ್ರಥಮ ವಿಭಕ್ತಿಯನ್ನ ಕರ್ತೃಕಾರಕ ಅಂತ ಕರಿತೀವಿ ಅಂದ್ರೆ ಪ್ರಥಮ ವಿಭಕ್ತಿ ಬರುವುದು 100ಕ್ಕೆ 100% ಕರ್ತೃ ಪದಗಳಲ್ಲಿ. ಒಂದು ವಾಕ್ಯ ಬರೀತೀನಿ ಈಗ. ರಾಮನು ರಾವಣನನ್ನು ಏನು ಕೊಂದನು ಅಂತ ಬರೆದ್ರೆ, ರಾಮನು ರಾವಣನನ್ನು ಕೊಂದನು. ಕೊಂದವನು ಯಾರು? ರಾಮನು. ಬೆಕ್ಕು ಹಾಲನ್ನು ಕುಡಿಯಿತು, ರಮೇಶನು ಊಟವನ್ನು ಮಾಡಿದನು, ಜಿಂಕೆಗಳು ಹೊರಗಡೆ ಓಡಿ ಬಂದವು.
ಹುಲಿಯು ಜಿಂಕೆಯನ್ನು ಬೇಟೆಯಾಡಿತು. ಸಾಮಾನ್ಯವಾಗಿ ಕರ್ತೃಪದಗಳು ಸಾಮಾನ್ಯವಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬರುವುದು ಯಾವುದರಲ್ಲಿ? ಕರ್ತೃಪದಗಳಲ್ಲೇ. ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರಥಮ ವಿಭಕ್ತಿ ಪ್ರತ್ಯಯ ಕೆಲವು ಸಾರಿ ಕಾಣಲ್ಲ. 100ಕ್ಕೆ ಒಂದು 2-3% ಪದಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಅದು ಪ್ರಕೃತಿ ಜೊತೆ ಮರ್ಜ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ. ಇದು ಅನಿಸ್ತೀನಿ ಅನಿಸ್ತಾ ಇದು ಪಡೀರಿ. ಕಾಣಲ್ಲ ಹೆಂಗೆ ಅಂತ. ಹಾವು ಮನೆಯೊಳಗೆ ನುಗ್ಗಿತು ಅಂತ ಬರೆದ್ರೆ ನೀವು ಇಲ್ಲಿ ಪುನಃ ಹಾವು ಅಂತ ಬರೆಯಕ್ಕಾಗುತ್ತಾ? ಹಾವು ಬರೀತೀರಾ? ಮಗು ಅಳುತ್ತಿದೆ, ಮಗು ಅಂತ ಬರೆಯಾಗತ್ತೆ ಇಲ್ಲ. ಓಕೆ, ಹಾವು ಮನೆಯೊಳಗೆ ನುಗ್ಗಿತು ಬೇಕಾಗಿಲ್ಲ. ಹಾವು ಅನ್ನೋ ಪದದಲ್ಲೇ ಏನಿದೆ? ಕಲ್ಲು ಕೆಂಪಾಗಿದೆ. ಪುನಃ ಕಲ್ಲು ಅಂತ ಹೆಂಗ್ ಬರೀತೀರಿ? ಮಣ್ಣು ಹಸನಾಗಿದೆ, ಮಣ್ಣು ಅಂತ ಹೆಂಗ್ ಬರೀತೀರಿ? ಅಂದ್ರೆ 100ಕ್ಕೆ 2-3% ಪದಗಳಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವು ಶೂನ್ಯವಾಗಿರುತ್ತದೆ. ಅದಕ್ಕೆ ಹೇಳ್ತಾನೆ ಪ್ರತ್ಯಯಗಳಲ್ಲಿ ಶೂನ್ಯ ಪ್ರತ್ಯಯ ಯಾವುದು ಎಂದರೆ ಪ್ರಥಮ. ಅದನ್ನ ಶೂನ್ಯ ಪ್ರತ್ಯಯ ಎಂದು ಕರೆಯುತ್ತಾರೆ. ಶೂನ್ಯ ಅಂದ್ರೆ 0, ಕಾಣಿಸ್ಕೊಳ್ಳಲ್ಲ ಅದು ಕೆಲವು ಸತಿ. ಅಲ್ಲಮ ಪ್ರಭುಗಳನ್ನ ನೀವು ಶೂನ್ಯ ಸಿಂಹಾಸನಾಧಿಪತಿ ಅಂತಾರೆ ಗೊತ್ತಾ ವಚನಕಾರರು? ಯಾಕೆ ಅಂದ್ರೆ ಸಿಂಹಾಸನ ಇಲ್ಲ ಅಲ್ಲಿ. ಸಿಂಹಾಸನ ಐತ ಅಲ್ಲಿ? ಶೂನ್ಯ ಪೀಠಾಧಿಪತಿ ಅಂತ ಕರೀತಾರೆ. ಅಂದ್ರೆ ಯಾವುದೂ ಇಲ್ಲದಿರುವುದು ಅಂತ ನಿರ್ಭಾವ. ಅದು ನಾವು ಶೂನ್ಯ ಪೀಠಾಧಿಪತಿ ಅಂದ್ರೆ ಸಿಂಹಾಸನ ಇತ್ತು ಅಂತ ಅಲ್ಲ, ಅಲ್ಲಿ ಏನೂ ಇರದ ಭಾವ, ನಿರ್ಭಾವ ಸ್ಥಿತಿ ಅಂತ. ಇಲ್ವಾಗೇನೆ ಪ್ರಥಮ ವಿಭಕ್ತಿ ಪ್ರತ್ಯಯ ಕೆಲವು ಸತಿ ಕಾಣಿಸ್ಕೊಳ್ಳಲ್ಲ. ಅದು ಇದೆ ಅಂತ ಭಾವಿಸ್ಕೋಬೇಕು ನೀವು. ಇದೆ ಅಂತ ಭಾವಿಸ್ಕೋಬೇಕು. ನೋಡಿ, ಮಗು ಹಾಲನ್ನು ಕುಡಿಯಿತು. ಮಗು ಅಂತ ಬರೆಯಗತ್ತೆ ಇದೆಯಾ? ಕಲ್ಲು ನೀರನ್ನು ಹೀರಿಕೊಳ್ಳುತ್ತದೆ, ಕಲ್ಲು ಅಂತ ಬರೀತೀರಾ? ಹಾವು ಇಲಿಯನ್ನು ಹಿಡಿಯಿತು, ಹಾವು ಅಂತ ಬರೀತೀರಾ? ಅಗತ್ಯ ಇದೆಯಾ ಅದಕ್ಕೆ? ಬೇಕಾಗಿಲ್ಲ. ಅದು ನಮ್ಮ ಪ್ರಕೃತಿಯಲ್ಲೇ ಪ್ರತ್ಯಯ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಪ್ರಥಮವನ್ನ ಸೇರಿಸಿಕೊಳ್ಳುವಂತ ಅಗತ್ಯ ಇರಲ್ಲ. ಕೆಲವೊಮ್ಮೆ ಅದರ ಅಗತ್ಯ ಬರಲ್ಲ. ಮೇನ್ ಪಾಯಿಂಟ್. ಇದನ್ನ ಯಾಕೆ ನಾವು ಕರ್ತೃಕಾರಕ ಅಂತೀವಿ ಅಂದ್ರೆ ಇದು ಬರುವುದು ಯಾವಾಗಲೂ ಯಾವ ಪದದಲ್ಲಿ? ಕರ್ತೃಪದಗಳಲ್ಲೇ. ಎಕ್ಸಾಂಪಲ್, ನಾನು ನೀರನ್ನು ಕುಡಿಯುತ್ತೇನೆ. ನಾನು ಅಂತ ಮಾಡ್ಬೇಕದ್ನ. ನಾನು ಅಂತ ಯಾಕೆ ಮಾಡ್ಬೇಕು? ನಾನು ಸಾಕಲ್ವಾ? ಅದು ಸರ್ವನಾಮದಲ್ಲೇ ಪ್ರತ್ಯಯ ಸೇರ್ಕೊಂಡಿರ್ತದೆ, ಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಗಳನ್ನ ಕರ್ತೃಕಾರಕಗಳು ಎಂದು ಕರೆಯುವುದಕ್ಕೆ ಕಾರಣ ಅದು ಬರುವುದು ಯಾವ ಪದದಲ್ಲಿ? ಕರ್ತೃಪದದಲ್ಲಿ. ನಿಮಗೆ ಗೊತ್ತು, ಒಂದು ವಾಕ್ಯದ 3 ಭಾಗ ಮಾಡ್ತೀವಿ: ಕರ್ತೃ, ಕರ್ಮ, ಕ್ರಿಯೆ. ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್. ಇದರ ಪ್ರೆಡಿಕೇಟ್ ಅಂತೀವಿ ನಾವು. ಸಬ್ಜೆಕ್ಟ್ ಅಂದ್ರೆ ಏನು? ಕರ್ತೃ. ಕರ್ಮ ಅಂದ್ರೆ ಏನು? ಕರ್ಮಪದ ಅಂದ್ರೆ ಕೆಲಸಕ್ಕೆ ಒಳಪಟ್ಟಿದ್ದು. ಇವರು ಈಗ ಪಕ್ಕದಲ್ಲಿ ಇವ್ರು ಯಾರ ಕೂತವ್ರು ಅಂದ್ಕೊಳ್ಳಿ, ಅವ್ರ ಪಕ್ಕದಲ್ಲಿ ಕೂತಿದ್ರು, ಇದಕ್ಕಿದ್ದ ಕಿವಿ ಕಚ್ಬಿಟ್ರು. ಅವ್ರನ್ನ ಕಚ್ಚಿದವರು ಕರ್ತೃ, ಕಚ್ಚಿಸ್ಕೊಂಡವ್ನು ಕರ್ಮ ತಾನೆ. ಈಗ ನಾವು ಕಂಪ್ಲೇಂಟ್ ಕೊಡಂಗಿಲ್ಲ. ಯಾಕೆ ಕಚ್ಚಿಬಿಟ್ಟಪ್ಪ ಅಂದ್ರೆ ನಾವು ಸ್ಟೇಷನ್ಗೆ ಹೋಗ್ಬೇಕು. ಕಚ್ಚಾಗ ನೀನೇನ್ ಮಾಡ್ತಿದ್ದೆ ಅಂತ ನನ್ನ ನಾವು ಕಚ್ಚಿಸ್ಕೊಂಡವನು ಕರ್ಮ, ಕಚ್ಚಿದ್ದು ಕರ್ತೃ. ಆಗಿದ್ದ ಕ್ರಿಯೆ ಏನು? ಕೆಲಸ. ಹಾಗಾಗಿ ಇದು ಹೂ ಏನು? ಕರ್ತೃಕಾರಕ. ನೆಕ್ಸ್ಟ್ ಅನ್ನು ಏನು ಗೊತ್ತಾ? ವೆರಿ ಸಿಂಪಲ್, ಕರ್ಮಕಾರಕ. ಯಾಕೆ ಕರ್ಮಪದ ಅಂತಂದ್ರೆ ರಾವಣನು ಕೊಂದದ್ದು ಯಾರನ್ನು? ವೆರಿ ಪರ್ಟಿಕ್ಯುಲರ್. ಸೀತೆ ಕೊಂದಾಕ್ಬಿಟ್ನ, ಲಕ್ಷ್ಮಣ ಚುಚ್ಬಿಟ್ನ ಅವನು. ರಾಮನು ಕೊಂದದ್ದು ಯಾರನ್ನು? ರಾವಣನನ್ನು. ನಾನು ಹೇಳುತ್ತಿರುವುದು ಏನನ್ನು? ಕನ್ನಡ ವ್ಯಾಕರಣವನ್ನು. ನೋಡುತ್ತಿರುವುದು ಯಾರನ್ನು? ನಿಮ್ಮನ್ನು. ಕೇಳಿಸಿಕೊಳ್ಳುತ್ತಿರುವುದು ಏನನ್ನು? ನನ್ನ ಪಾಠವನ್ನು. ನಿಖರ ತಾನೇ ಇದು. ಇಟ್ಸ್ ವೆರಿ ಪರ್ಟಿಕ್ಯುಲರ್ ಅಲ್ವೇ? ಯಾವುದನ್ನು ನೀವು ಪ್ರಕಾರವಾಗಿ ಅದೇ ಅಂತ ಹೇಳ್ತಿದ್ದೀರೋ ಏನದು? ಕರ್ಮಕಾರಕ. ಹಿಡಿದುಕೊಂಡಿರುವುದು ಏನನ್ನು? ಈ ಒಂದು ಏನು ರಿಮೋಟ್. ಕುಡಿಯುತ್ತಿರುವುದು ಏನನ್ನು? ನೀರನ್ನು. ವಿಷಯವನ್ನಲ್ವ ಅಂತ ಗ್ಯಾರಂಟಿ? ಪೆಟ್ರೋಲ್ ಅಂತೂ ಅಲ್ವಲ್ಲ ಇದು. ಏನಿದು? ನೀರನ್ನೇ. ಹಾಗಾಗಿ ಅನ್ನು ಎನ್ನುವುದು ಪರ್ಟಿಕ್ಯುಲರ್ ಆಗಿ ಹೇಳ್ತಿರುತ್ತೆ. ರಾಮನು ರಾವಣನನ್ನು ಕೊಂದನು. ಬೆಕ್ಕು ಇಲಿಯನ್ನು ಹಿಡಿಯಿತು. ಹುಲಿ ಹಿಡಿಯಕ್ಕಾಗಲ್ಲ ಅದು. ಬೆಕ್ಕು ಹಿಡಿದದ್ದು ಏನನ್ನು? ಇಲಿಯನ್ನು. ಬೆಕ್ಕು ಹಾಲನ್ನು ಕುಡಿಯಿತು. ಸತ್ಯ ಅಲ್ವಾ? ಹಾಗಾಗಿ ಕರ್ಮಕಾರಕ ಯಾಕೆ ಅಂದ್ರೆ ಇದು ಯಾವಾಗಲೂ ಕರ್ಮ ಪದವನ್ನೇ ಅನುಸರಿಸುತ್ತದೆ.
ರಾಮಂ ಸೀತೆಯಂ ಪೇಳಿದನ್. ರಾಮಂ ಕೆಳಗಡೆ ಬಂದಾಗ ಹೇಳ್ತೀನಿ ಸಿಂಪಲ್ ಆಗಿ, ಇದು ಮುಗಿಸ್ಬಿಡ್ತೀನಿ ಬೆಸ್ಟ್. ಇದು ಅರ್ಥ ಆಗ್ಬಿಟ್ರೆ ಅದು ಈಸಿ ಅಲ್ವಾ? ಅರ್ಥ ಆಗ್ತಿದ್ಯಾ? ಕರ್ತೃಕಾರಕ ಯಾಕೆ ಅಂದ್ರೆ ಕರ್ತೃಪದದಲ್ಲೇ ಬರ್ತದೆ. ಕರ್ಮಕಾರಕ ಯಾಕೆ ಅಂದ್ರೆ ಕರ್ಮ ಪದದಲ್ಲೇ ಬರ್ತದೆ. ವೆರಿ ಕ್ಲಿಯರ್. ನೆಕ್ಸ್ಟ್ ವೆರಿ ಸಿಂಪಲ್. ಇಂದ ಅನ್ನೋದು ಬರ್ಕೊಳ್ಳಿ, ಇದ್ರ ಬದಲಾಗಿ ಕರಣಕಾರಕ. ಕರಣಕಾರಕ ಯಾಕೆ ಕರಣಕಾರಕ ಅಂತೀವಿ ಅಂದ್ರೆ ಕೇಳಿಸ್ಕೊಳ್ಳಿ, ಇದ್ರ ಮುಂದೆ ಸಣ್ಣ ಬರ್ಕೊಳ್ಳಿ. ಕರಣ ಅನ್ನೋ ಪದಕ್ಕೆ ಉಪಕರಣ ಇದೆ, ರೀಸನ್ ಕಾರಣ ಬರ್ಕೊಳ್ಳಿ. ರೀಸನ್ ಯಾಕೆ ಕರಣಕಾರಕ ಅಂತೀವಿ ಅಂದ್ರೆ ಇದು ತೃತೀಯ ವಿಭಕ್ತಿ ಪ್ರತ್ಯಯ ರೀಸನ್ ಆಗೂ ಕೆಲಸ ಮಾಡುತ್ತೆ, ಆಮೇಲೆ ಇನ್ಸ್ಟ್ರೂಮೆಂಟ್ ಆಗೂ ಕೆಲಸ ಮಾಡುತ್ತೆ. ಹೇಳ ರೀಸನ್ ಹೆಂಗೆ ಹೇಳ? ಸರಿ, ನನಗೆ ಬಾಯಾರಿಕೆ ಆಗಿದ್ದರಿಂದ ನೀರನ್ನು ಕುಡಿದೆ, ಸತ್ಯನಾ? ಇಂದ ಏನು ರೀಸನ್ ತಾನೆ. ನನಗೆ ಬಾಯಾರಿಕೆಯಾಗಿದ್ದರಿಂದ ನೀರನ್ನು ಕುಡಿದೆ. ವೆರಿ ಕ್ಲಿಯರ್. ನಾನು ಪಾಠ ಮಾಡುತ್ತಿರುವುದರಿಂದ ನಿಮಗೆ ಉಪಯೋಗವಾಗಿದೆ. ನೀನು ಕೇಳಿಸಿಕೊಳ್ಳುತ್ತಿರುವುದು ಯಾವುದರಿಂದ? ಕಿವಿ ಏನು? ಇಟ್ ಇಸ್ ಇನ್ಸ್ಟ್ರೂಮೆಂಟ್. ನಾನು ಬರೆಯುತ್ತಿರುವುದು ಯಾವುದರಿಂದ? ಪೆನ್ನಿನಿಂದ. ಒಂದು ಸರ್ಕಲ್ ಹಾಕ್ಬೇಕು ಸರ್, ಒಂದು ಕಂಪಾಸ್ ಯೂಸ್ ಮಾಡ್ತೀವಿ. ಓಕೆ, ಬರೆಯುತ್ತೀವಿ ಸರ್. ಆ ಒಂದು ವೃತ್ತವನ್ನು ಹಾಕುತ್ತಿರುವುದು ಯಾವುದರಿಂದ? ಇಟ್ ಇಸ್ ಎ ಕಂಪಾಸ್. ಉಪಕರಣ ತಾನೆ. ಉಪಕರಣನೂ ಆಗ್ತದೆ ಮತ್ತೆ ರೀಸನ್ ಆಗ್ತದೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಪ್ರೈಮರಿ ಸ್ಕೂಲಲ್ಲಿ ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ್ತಾನೆ, ಸೈಕಲ್ ನಡ್ಕೊಂಡು ಹೋಗೋರಿ, ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿನಲ್ಲಿ ಮಾರ್ಗ ಮಧ್ಯೆ ಎಲ್ಲೋ ಒಂದು ಮನೆ ಕಾಂಪೌಂಡ್ ಒಳಗಡೆ ಸೀಬೆ ಮರ ಇದೆ. ಓಕೆ, ಕೆಂಪು ಸೀಬೆ. ಚಿಕ್ಕ ಮಕ್ಕಳು ಸಹಜ ಅದು ನೋಡಿದ ತಕ್ಷಣ ದುಡ್ಡು ಕೊಟ್ಟು ತಿನ್ನೋದೇ ಬೇರೆ, ಕದ್ದು ಅಲ್ಲಿ ಮರ ಕೆತ್ಕೊಂಡು ಬಯಸ್ಕೊಳ್ಳೋದೇ ಬೇರೆ. ಓಕೆ ಸರ್. ನೋಡಿದ ತಕ್ಷಣ ಇಷ್ಟ ಆಯ್ತು, ಕಳಿಸ್ಕೊಳ್ಳಿ. ಮರ ನೋಡಿದ್ರಿ, ಹಣ್ಣಿದೆ. ಹಣ್ಣನ್ನು ನೋಡಿದ್ದು ಯಾವುದರಿಂದ? ಕಣ್ಣೇನು ಈಗ ಉಪಕರಣ ತಾನೆ. ನೋಡಿದ್ಯಾವುದರಿಂದ? ಕಣ್ಣಿನಿಂದ. ಬಗ್ಗದ್ರಿ ಕಲ್ಲು ಸಿಕ್ತು. ಓಕೆ, ಕಲ್ಲು ತೆಗೆದುಕೊಂಡದ್ದು ಯಾವುದರಿಂದ? ಕೈಯಿಂದ. ಹೊಡೆದದ್ದು ಯಾವುದರಿಂದ? ಕಲ್ಲಿಂದ. ಬಿದ್ದದ್ದು ಎಲ್ಲಿಂದ? ಓನರ್ ಬಂದಿದ್ದು ಎಲ್ಲಿಂದ? ಅವನು ಹೊಡೆದದ್ದು ಯಾವುದರಿಂದ? ಗೊತ್ತಿಲ್ಲ ನನಗೆ. ಎಲ್ಲ ಇನ್ಸ್ಟ್ರೂಮೆಂಟ್ ತಾನೆ ಸರ್, ರೀಸನ್ ತಾನೆ. ಇದರಲ್ಲಿ ರೀಸನ್ ಆಗ್ತದೆ, ಇನ್ಸ್ಟ್ರೂಮೆಂಟ್ ಆಗ್ತದೆ. ಹಾಗಾಗಿ ಕರಣಕಾರಕ ಎಂದರೆ ಉಪಕರಣ ಪ್ಲೇಸ್ ರೀಸನ್ ಎರಡು ಆಗ್ತದೆ. ಹಾಗಾಗಿ ಇಂದ ಬರೋದು ಯಾವ ಕಾರಕ? ಕರಣಕಾರಕ. ವೆರಿ ಸಿಂಪಲ್. ಯಾರು, ಯಾರನ್ನು, ಯಾರಿಂದ. ಯಾರಪ್ಪ ನೀನು? ಯಾರನ್ನು ನೋಡ್ತಾ ಇದೀಯಾ? ಯಾರಿಂದ ಉದ್ಧಾರ ಆಗ್ಬೇಕು ನೀನು? ಯಾರು ಅಂತ ಕೇಳೋದೇನು? ಪ್ರಥಮ. ಯಾರನ್ನು ಏನು? ದ್ವಿತೀಯ. ಯಾರಿಂದ ಏನು? ತೃತೀಯ. ಯಾರಿಗೆ ಹೇಳಬೇಕು ನೀನು ಅಂದ್ರೆ ಅದೇ ಚತುರ್ಥಿ. ಇದಕ್ಕೆ ನಾವು ಸಂಪ್ರದಾನಕಾರಕ ಅಂತ ಕರಿತೀವಿ. ಸಂಪ್ರದಾನ ಇಟ್ ಇಸ್ ಎ ಫಾರ್ಮಲ್. ಒಂದು ಕೂಡುವಿಕೆ, ಒಂದು ಸೇರುವಿಕೆ. ಕ್ಲಾಸ್ ಮುಗಿತು, ಎಲ್ಲಿಗೆ ಹೋಗ್ತೀರಿ? ಸ್ಮಶಾನಕ್ಕೆ ಹೋಗ್ತೀರಿ ನೀವು? ಎಲ್ಲಿ ಹೋಗ್ತೀರಿ? ನಾವು ಸ್ಮಶಾನಕ್ಕೆ ಹೋಗ್ತೀವಿ ಸರ್ ಸಂಜೆ ಅಂದ್ರೆ. ಎಲ್ಲಿಗೆ ಹೋಗ್ತೇವೆ? ಮನೆಗೆ ಹೋಗುತ್ತೇವೆ, ಎಲ್ಲ ಹಾಸ್ಟೆಲ್ಗೆ ಹೋಗ್ತೇವೆ. ನೀ ಹೇಳೋದ್ರೆ ಊರಿಗೆ ಹೋಗ್ಬೇಕಲ್ಲ. ನಾನು ಹೋಗುದು ಮೈಸೂರಿಗೆ. ಇದು ಸಂಪ್ರದಾನಕಾರಕ. ಕೋತಿ ಎತ್ತುವುದು ಎಲ್ಲಿಗೆ? ಮರಕ್ಕೆ ತಾನೇ ಎತ್ತಬೇಕು ಕೋತಿ. ಓಕೆ, ಹಾಗಾಗಿ ಊರಿಗೆ, ಮೈಸೂರಿಗೆ, ಮರಕ್ಕೆ. ಓಕೆ, ನನಗೆ, ನಿನಗೆ, ಅವರಿಗೆ. ನಾನು ಹೇಳಿದ ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಅವ್ರಿಗೆ ತಾನೇ ಅದು. ಅವ್ರು ಕೂಡ್ಕೋಬೇಕಲ್ಲ. ನಾನು ಪಾಠ ಮಾಡಿದ್ದು ಯಾರಿಗೆ ಅರ್ಥ ಆಗಬೇಕು ಅಂದ್ರೆ ಕೇಳುವವನಿಗೆ. ಯಾರಿಗೆ ತಲುಪಬೇಕು ಅಂದ್ರೆ ಕಿವಿಗೆ. ಹೇಳುವ ಬಾಯಿ, ಕೇಳುವ ಕಿವಿ ಕನೆಕ್ಟ್ ಆಗ್ಬೇಕಲ್ಲ. ಹಾಗಾಗಿ ಹೇಳುವ ಬಾಯಿ, ಕೇಳುವ ಕಿವಿಗೆ ತಲುಪಬೇಕು. ಯಾವುದೋ ಒಂದು ಏನೋ ಹೇಳ್ಬೇಕು ಸಂದೇಶ ಸರ್, ಅವ್ರು ತಲುಪಬೇಕು ಸರ್. ಅದು ನಾ ಹೇಳುವಂಥದ್ದು ಅವ್ರು ಕನೆಕ್ಟ್ ಆಗ್ಬೇಕದು. ಈಗ ನನ್ನ ಆಸೆ ಏನೋ, ನಾನು ಹೇಳುದ್ದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು. ಇನ್ನೊಂದು ಬಹಳ ದೊಡ್ಡ ಆಸೆ ಏನಪ್ಪ ಅಂದ್ರೆ ನಾನು ಹೇಳಿದ್ದೆ ಎಕ್ಸಾಂಪಲ್ ಬರಬೇಕು. ನನ್ನ ಸ್ವಾರ್ಥ ಅದು. ನನ್ನ ಸ್ವಾರ್ಥ ನಿನಗೆ ಅನುಕೂಲ. ಏನು ಅನುಕೂಲ? ಕೆಲಸ. ಅದು ನಂದು ಸ್ವಾರ್ಥ. ಅದು ಯಾಕೆ ಸ್ವಾರ್ಥ? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಬೇಕು. ಅರ್ಥ ಆದಂತ ಭಾಗನೇ ಎಕ್ಸಾಂಪಲ್ ಕೊಡ್ಬೇಕು. ಹೌದಲ್ಲ ಸರ್? ಹಾಗಾಗಿ ಇವೆಲ್ಲ ಕೇತನೆ. ಇಟ್ಸ್ ಎ ಫಾರ್ಮಲ್. ಕೂಡುವಿಕೆ, ಸೇರುವಿಕೆ, ಅಂದುಕೊಳ್ಳುವುದು. ಅದಕ್ಕೆ ನಾವು ಸಂಪ್ರದಾನಕಾರಕ. ಈ ಬಾಟಲ್ ಇರೋದು ಯಾವುದಕ್ಕೆ? ನೀರಿಗೆ ತಾನೇ ಇದು. ಇದಕ್ಕೆ ಇರೋದಿಲ್ಲ. ಇಲ್ಲ ಬೇರೆ ಇಟ್ಟಿಲ್ಲ, ನೀರೇ ಗ್ಯಾರಂಟಿ. ಇದು ಇರುವುದು ನೀರಿಗೆ. ಸತ್ಯ ಇದು.
ಇದು ಏನಾದ್ರು ತುಂಬ್ಕೋಬಹುದು, ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಬಾಟ್ಲ್ ಮಾಡಿದ್ ಮಾತ್ರ ಯಾವುದಕ್ಕೆ? ನೀರಿಗೆ. ಇದು ಮಾಡಿದ್ ಯಾವುದಕ್ಕೆ ಅಂತಂದ್ರೆ ಏರಿಗೆ, ಕೇಳಿಸ್ಕೊಳಕ್ಕೆ. ಮೊಬೈಲ್ ಇರೋದು ಯಾಕೆ ಅಂದ್ರೆ ಮಾತಾಡಕ್ಕೆ ಅಂತ ಮಾಡಿದ ಪುಣ್ಯಾತ್ಮ. ಯಾವನ ಮೊಬೈಲ್ ಕಂಡಿದ್ದವನು ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂತ ಮಾಡಿದ ಪುಣ್ಯಾತ್ಮ. ಈಗ ಅದು ಬಿಟ್ಟು ಉಳಿದವೆಲ್ಲ ಮಾಡ್ತೀವಲ್ಲ ನಾವು. ಅವನೇ ಗಾಬರಿ ಆಗ್ಬಿಟ್ಟವನೇ, ಈಗ ನಾನು ಯಾಕಪ್ಪ ಮಾಡದೆ ದರಿದ್ರನ ಅಂದ್ಬಿಡ್ಬ ಅಲ್ವೇ. ಅಷ್ಟರ ಮಟ್ಟ ಮುಂದೆ ಕೊಟ್ಟು ಹೋಗಿದೀವಿ ನಾವು. ಆಯ್ತಾ? ಏನಿದು ಫಾರ್ಮಲ್ ಸಾಕಲ್ವಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಐದನೇದು ದೆಸೆಯಿಂದ. ಅಪಾದಾನಕಾರಕ. ದಯಮಾಡಿ ಇದನ್ನ ಚಂದ ಕೇಳಿಸ್ಕೊಂಬಿಡಿ. ಅಪಾದಾನಕಾರಕ ಅಂದ್ರೆ ಅಗಲ್ವಿಕೆ. ನಾನೊಂದು ತೀರ ನೀನೊಂದು ತೀರ ಅನ್ನಲ್ಲ. ನಾನಿರ್ಬೇಕು ಇಲ್ಲ ನೀನಿರ್ಬೇಕು. ಓಕೆ, ಆಗ ಎರಡು ಸಪ್ರೇಟ್ ಆದ್ರೆ ಏನು ಸರ್? ಅದೇ ಅಪಾದಾನಕಾರಕ. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಟ್ರಿಕ್ಸ್ ಅಂದ್ರೆ, ಇತ್ತೀಚೆಗೆ ಅವರು ಪಂಚಮಿ ವಿಭಕ್ತಿ ಪ್ರತ್ಯಯವನ್ನ ತೆಗೆದಿದ್ದಾರೆ. ತೆಗೆದುಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾರೆ, ಈ ಪಂಚಮಿ ವಿಭಕ್ತಿ ಪ್ರತ್ಯಯ ಕೆಲಸನ ತೃತೀಯನೇ ಮಾಡ್ತಿದೆಯಲ್ಲ, ಅದ್ರಲ್ಲೇ ಹೇಳ್ಬೋದಲ್ಲ ಅಂತ ಏನ್ ಮಾಡ್ಬಿಡ್ತಾವ್ರೆ. ಈಗ ಅಂದ್ರೆ ಅವನ್ ಪ್ರಶ್ನೆ ಕೇಳೋದು ಪಂಚಮಿ, ಇದು ಎಕ್ಸಾಂಪಲ್ ಕೊಡೋದು ತೃತೀಯದ್ದೇ. ನೀವು ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಕೇಳಿಸ್ಕೊಳ್ಳಿ, ತೃತೀಯ ವಿಭಕ್ತಿ ಪ್ರತ್ಯಯ ಏನ್ ಮಾಡ್ತಿದೆ ಅಂತಂದ್ರೆ, ತೃತೀಯ ಯಾವಾಗ್ಲೂ ರೀಸನ್ ಮತ್ತು ಕಾರಣ. ಈಗ ನಾನು ಎಕ್ಸಾಂಪಲ್ ತಗೊಳ್ಳಿ. ನನ್ನ ಕಣ್ಣಿನಿಂದ ನೋಡಿದೆ, ಇದು ಕನೆಕ್ಟ್ ಆಗ್ತಿದೆಯಾ ಸಪರೇಟ್ ಆಗಿದೆಯಾ? ನಿಮ್ಮ ನೋಡ್ತಿದ್ದೀನಿ, ನನ್ನ ಕಣ್ಣಿನಿಂದ ನಿಮ್ಮನ್ನು ನೋಡಿದೆ ಅಂದ್ರೆ ನೀವು ನನ್ನ ಕಣ್ಣು ಕನೆಕ್ಟ್ ಆಗಿದ್ದೀರಿ, ನೀವು ಆಚೆ ಬರ್ತಿಲ್ಲ. ಬಲ್ಬಿನಿಂದ ಬೆಳಕು ಬರುತ್ತಿದೆ, ಬಲ್ಬು ಮತ್ತು ಬೆಳಕು ಸಪರೇಟ್ ಮಾಡಕ್ಕಾಗಲ್ಲ. ನೀವು ಫ್ಯಾನಿನಿಂದ ಗಾಳಿ ಬರ್ತಾ ಇದೆ, ಈ ಫ್ಯಾನ್ ರಕ್ಕೆ ಮತ್ತು ಗಾಳಿ ಸಪರೇಟ್ ಮಾಡಕ್ಕಾಗಲ್ಲ. ಕತ್ತರಿಸ್ಬಿಟ್ಟು ಫ್ಯಾನೇ ಬೇರೆ ಗಾಳಿ ಬೇರೆ ಮಾಡಕ್ಕಾಗಲ್ಲ. ನೀವು ವೆರಿ ಸಿಂಪಲ್. ಆಗುತ್ತೆ? ಸಾಧ್ಯ ಇದೆಯಾ? ನನ್ನ ಬಾಯಿ ಮತ್ತು ಶಬ್ದ ಸಪರೇಟ್ ಮಾಡಕ್ಕಾಗಲ್ಲ. ನೀವು ಯಾವಾಗ ಅದು ಮಾತು ಹೇಳಿ ಮುಗಿಸಿದ ಮೇಲೆ ಬೇರೆ, ನಾನು ಸ್ಪಾಂಟೇನಿಯಸ್ ಆಗಿ ಪಟ 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 ಹೇಳುವಾಗ ನನ್ನ ಬಾಯಿ ಮತ್ತು ಏನು ಶಬ್ದ ಸಪರೇಟ್ ಮಾಡಕ್ಕಾಗಲ್ಲ. ನಿನ್ನ ಕಿವಿ ಮತ್ತು ನಿನ್ನ ಗ್ರಹಣ ಸಾಮರ್ಥ್ಯ ಸಪರೇಟ್ ಮಾಡಕ್ಕಾಗಲ್ಲ. ಯಾವುದನ್ನ ಸಪರೇಟ್ ಮಾಡಿ ಹೇಳಕ್ಕಾಗಲ್ವೋ ಅದೆಲ್ಲ ತೃತೀಯ ತೃತೀಯ ತೃತೀಯ. ನಾನು ಲೇಖನಿಯಿಂದ ಬರೆದನು, ನನ್ನ ಕಣ್ಣಿನಿಂದ ನೋಡಿದೆ, ನನ್ನ ಕಣ್ಣಿನಿಂದ ನೋಡಿದೆ, ಬಲ್ಬಿನಿಂದ ಬೆಳಕು ಬರುತ್ತಿದೆ, ಸೂರ್ಯನಿಂದ ಬೆಳಕು ಬರುತ್ತಿದೆ ಅಂತ ಅಂದಾಗ ಅದು ತೃತೀಯ. ಏನಾದ್ರೂ ಅವನು ಎಕ್ಸಾಂಪಲ್ ಹಿಂಗ್ ಕೊಟ್ಬಿಟ್ಟು ನನ್ನ ನೋಡಿ, ಈಗ ನನ್ನ ನೋಡಿ, ಮರದ ರೆಂಬೆಯಿಂದ ಹಣ್ಣು ಬಿದ್ದಿದೆ ಅಂತ ಕೊಟ್ರೆ ಏನಿದು? ಪಂಚಮಿ. ಇದು ಮರನೇ ಬೇರೆ ಹಣ್ಣೆ ಬೇರೆ ಆಗ್ಬಿಡ್ತಲ್ಲ. ಮರದಿಂದ ಹಣ್ಣು ಬಿತ್ತು ಅಂದ್ರೆ ಮರದ ರೆಂಬೆನೆ ಬೇರೆ ಆಗೋಯ್ತು, ಹಣ್ಣೆ ಬೇರೆ ಆಗೋಯ್ತು. ಯಾವುದ್ರಲ್ಲಿ ನೀವು ಪ್ರತ್ಯೇಕತಾ ಭಾವವನ್ನ ಕಾಣ್ತೀರಿ ಓದಿದಾಗ ಅದಕ್ಕೆ ನೀವು ಪಂಚಮಿ ಟಿಕ್ ಹಾಕ್ಬೇಕು. ಅವನು ಎಕ್ಸಾಮ್ ಅಲ್ಲಿ ದೆಸೆಯಿಂದ ಅಂತ ಕೊಡಲ್ಲ. ಮರದ ದೆಸೆಯಿಂದ ಹಣ್ಣು ಬಿತ್ತು ಅಂತ ಕೊಡಲ್ಲ. ಅವನು ಮರದಿಂದ ಹಣ್ಣು ಬಿದ್ದಿದೆ ಅಂದ್ಬಿಡ್ತಾನೆ. ಆಗ ಮೊದಲನೇ ಆಪ್ಷನ್ ತೃತೀಯ ಕೊಡ್ತಾನೆ. ಯಾಕೆ? ಹಿಂದೆ ಬಂದಿದೆಯಲ್ಲ ಅಂದ್ಬಿಟ್ಟು. ನೀವು ಸೆಂಟೆನ್ಸ್ ಓದ್ಬೇಕು. ಸೆಂಟೆನ್ಸ್ ನ ಓದಿದಾಗ ಅಲ್ಲಿ ಪ್ರತ್ಯೇಕತಾ ಭಾವ ಕಂಡ್ರೆ ಪಂಚಮಿ ಟಿಕ್ ಹಾಕಿ, ಕ್ಲೋಸ್ ಆಗ್ತಿದೆ ಅಂತ ಕೊಟ್ರೆ ತೃತೀಯ. ಇದನ್ನ ನೀವು ಆ ಕಾಂಟೆಕ್ಸ್ಟ್ ನೋಡ್ಕೊಂಬಿಡಿ. ಸೆಂಟೆನ್ಸ್ ದಯವಿಟ್ಟು ಅಲ್ಲಿ ನಿಂತಾನೆ ಓದೋದು. ನೀವು ಓದೋದಿದ್ರ ಓದುವಾಗ ಗಮನ ಹರಿಸ್ಬೇಕು. ಏನ್ ಗಮನ ಹರಿಸ್ಬೇಕು? ಅದು ಪ್ರತ್ಯೇಕತೆ ಅಗಲುವಿಕೆಯನ್ನ ಕಂಡ್ರೆ ಪಂಚಮಿ, ಕೂಡಿಸ್ಕೊಂಡ್ಬಿಟ್ರೆ ಏನು? ನೋಡಿ, ಬೆಂಕಿಯಿಂದ ಶಾಖ ಬಂದಿದೆ, ಏನ್ ಮಾಡ್ತೀವಿ? ತೃತೀಯ. ಗಾಳಿಯಿಂದ ತಂಪಾಗಿದೆ. ನೀವು ಗಾಳಿ ಮತ್ತು ತಂಪು ಸಪರೇಟ್ ಮಾಡಕ್ಕಾಗಲ್ಲ. ಸಪರೇಟ್ ಮಾಡಕ್ಕಾಗತ್ತ? ಗಾಳಿಯಿಂದ ತಂಪು ಸಪರೇಟ್ ಮಾಡಕ್ಕಾಗತ್ತ? ನೀವು ಆಗಲ್ಲ ಆಗಲ್ಲ ಅದಾಗಲ್ಲ ಅಲ್ವೇ? ಹಾಗಾಗಿ ದೀಪದಿಂದ ಬೆಳಕು ಬಂದಿದೆ. ಬೆಳಕು ದೀಪ ಸಪರೇಟ್ ಮಾಡಕ್ಕಾಗಲ್ಲ. ವೆರಿ ಕ್ಲಿಯರ್. ಹಾಗಾಗಿ ನೀವು ಅದನ್ನು ಓದಬೇಕು. ಓದಿದಾಗ ನಾನು ಯಾಕೆ ಕೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ನು ಯಾವ ತರ ಸೆಂಟೆನ್ಸ್ ಕೊಡ್ತಾನೆ ಪ್ರಿಡಿಕ್ಷನ್ ಮಾಡಕ್ಕಾಗಲ್ಲ. ನಾವು 1000 ವಾಕ್ಯ ಇದೆ ಅದರಲ್ಲಿ, ಯಾವ್ದಾರ ಕೊಡ್ಲಿ ಅವನು ವಾಕ್ಯ 2-3 ಸಲ ಓದ್ಬಿಟ್ಟು ನೋಡಿ. ಓದಿದಾಗ ಪ್ರತ್ಯೇಕತೆ ಕಂಡ್ರೆ ಪಂಚಮಿ ಟಿಕ್ ಹಾಕಿ. ಅವನ್ ದೆಸೆಯಿಂದ ಬರೆಯಲ್ಲ. ಅವನ್ ಕೊಡೋದೇ ಇಲ್ಲ. ಬಟ್ ನೀವು ಅರ್ಥ ಮಾಡ್ಕೋಬೇಕು, ಅವನ್ ಪಂಚಮಿ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಾವನೆ, ತೃತೀಯ ತರ ಕೇಳ್ತಿಲ್ಲ. ಅರ್ಥ ಆಯ್ತಪ್ಪ? ಇಷ್ಟು ಇದ್ರ ಬಗ್ಗೆ ಪ್ರಶ್ನೆ. ಎಕ್ಸಾಂಪಲ್ ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ ಇದೆ. ನೆಕ್ಸ್ಟ್ ಷಷ್ಠಿ ವಿಭಕ್ತಿ ಪ್ರತ್ಯಯ.
ಷಷ್ಠಿನ ಸಂಬಂಧಕಾರಕ ಎಂದು ಕರೆಯುತ್ತೇವೆ. ಒಂದು ಪ್ರಶ್ನೆ, ಇನ್ನೊಂದು ಅನ್ನತ್ರ ಹೇಳ್ತೀನಿ. ಸಂಬಂಧಕಾರಕ ಯಾಕೆ ಸಂಬಂಧಕಾರಕ ಅಂದ್ರೆ, ಈ ಆ ಪ್ರತ್ಯಯ ಬಂದ್ರೆ ಸಂಬಂಧ ಕಲ್ಪಿಸುತ್ತೆ. ಬೆಂಗಳೂರು ಮೆಟ್ರೋ ಇದೆ, ಅಲ್ಲೇನ್ ಬೋರ್ಡ್ ಹಾಕವ್ರೆ, ನಮ್ಮ ಮೆಟ್ರೋ. ನೀ ತಗೊಂಡಿದೀಯಾ? ಪುಕ್ಸಟ್ಟೆ ಹೋಯ್ತೀಯ ಮೆಟ್ರೋಲಿ? ಬರ್ಬೇಕಾನೆ ನಮ್ಮ ಮೆಟ್ರೋ ಬೋರ್ಡ್ ಹಾಕ. ನಂತಾನೆ ಮೆಟ್ರೋ ಅನ್ನಕ್ಕಾಗಲ್ಲ. ನನಗೂ ಆ ಮೆಟ್ರೋಗೂ ಒಂದು ಬಾಂಡಿಂಗ್ ಅದು. ನಮ್ಮ ಮೆಟ್ರೋ ಇದು ಅಂತ ತಾನೆ ನಾವು ಅಂತೀವಿ. ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅಂತೀವಿ. ನಂದ ಮೈಸೂರು ಪೂರ್ತಾಗ್ರೆ ನಮ್ಮ ಪ್ರತಿಷ್ಠೆ, ನಮ್ಮ ಹೆಮ್ಮೆ ನಮ್ಮ ಮೈಸೂರು. ಸುಮ್ಮನೆ ಎಕ್ಸಾಂಪಲ್, ನಾನು ಒಬ್ಬರು ಕರ್ಕೊಂಡ್ಬಂದು ನಿಲ್ಲಿಸ್ತೆ ಹೆಣ್ಮಗಳನ್ನ. ಚಂದ್ರಶೇಖರ್ ಯಾರು ಸರ್ ಇವರು ಅಂದ್ರು. ನಾನಂದೆ ನನ್ನಲ್ಲಿ ಹೆಂಡತಿ ಅಂತೀನಿ. ಅರೆ ಅಕ್ಸೆಪ್ಟೆಡ್. ನನ್ನಿಂದ ಹೆಂಡತಿ ಅಂದೆ, ಅಕ್ಸೆಪ್ಟೆಡ್. ನನಗೆ ಹೆಂಡತಿ, ಇನ್ಯಾರು ಹೆಂಡತಿ ಅವಳು? ನನಗೆ ತಾನೇ ಹೆಂಡತಿ. ನನ್ನ ಹೆಂಡತಿ ಎಂದೇನೈತೀಗ? ನನ್ನ ಮತ್ತು ಹೆಂಡತಿ ಭಾವ. ನನ್ನ ಅಕಾಡೆಮಿ, ನನ್ನ ಜನ, ನನ್ನ ಸ್ನೇಹಿತರು, ನನ್ನ ಊರು, ನಮ್ಮ ಮೈಸೂರು, ನಮ್ಮ ಬೆಂಗಳೂರು, ನನ್ನ ಸ್ನೇಹಿತರು. ಆ ಬಂದಾಗ ಏನಾಗ್ಬಿಡುತ್ತೆ ಹೇಳಿ? ನಂತಾನೆ ಕೈ ಇದು, ನನ್ನ ಕೈ ಅನ್ಬೇಕಿದು. ನಂದೇ ತಾನೇ ಕೈ ಇದು, ನನ್ನ ಕೈ, ನಂದೇ ಪೆನ್ ಇದು, ನನ್ನ ಪೆನ್ ಇದು. ಅಕಾಡೆಮಿದಲ್ಲ ನಂದೇ ಚೊಂಟದ್ದು ತಗೊಂಡು ನಂದಲ್ಲ ಇದು ಬಿಚ್ಕೊಂಡು ಹೋಗಪ್ಪ ಅಂತ ಹೋಗ್ಬೇಕಾರ ಮೊದಲು. ಯಾಕೆಂದ್ರೆ ನಂದಲ್ಲ. ಸಿ, ಯಾವುದು ನನಗೂ ಅದಕ್ಕೂ ಬಾಂಡಿಂಗ್ ಕಲ್ಪಿಸುತ್ತೋ ಇದೇ ಸಂಬಂಧಕಾರಕ. ಅರ್ಥ ಆಯ್ತಾ? ಆದ್ರೆ ಕೇಳಿಸ್ಕೊಳ್ಳಿ, ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಕಾರಕ ತೆಗೆದಿದ್ದಾರೆ. ಯಾಕೆ ಅಂದ್ರೆ ಇದಿಲ್ಲ, ಇದು ಅಕ್ಷರ ಬರಿದೇ ಇದ್ರೂ ಕೆಲವು ಸತಿ ಸಂಬಂಧ ಕಲ್ಪಿಸುತ್ತೆ. ಇದೇನೋ ಇರ್ಬೇಕಾಗೇ ಇಲ್ಲ. ನಮ್ಮ ಪದದಲ್ಲಿ ಆ ಇದೆಯಲ್ಲ, ವಿಶೇಷ ಏನೂ ಇಲ್ಲ. ನಮ್ಮ ಮೈಸೂರು, ನಮ್ದು ಇಲ್ಲಿ ನಮ್ಮ ಬರೀರಿ, ಇಲ್ಲಿ ಆ ಇದೆಯಲ್ಲ, ಹೊಸದಾಗಿ ಬರೀ ಅಗತ್ಯ ಇಲ್ವಲ್ಲ ಇಲ್ಲಿ. ನಮ್ಮ ಮೈಸೂರು, ನನ್ನ ಜನ, ನನ್ನ ಊರು, ನಮ್ಮ ಅಕಾಡೆಮಿ. ಹಾಗಾಗಿ ನೀವು ಇದನ್ನ ಕಾರಕ ತರ ಯಾಕೆ ಬಳಸ್ತೀರಿ? ಕಾರಕ ಬಿಟ್ಬಿಡಿ ಅಂದ್ರು. ಹಾಗಾಗಿ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಕಾರಕ ಇಲ್ಲ. ಕೇಳ್ತಾನೆ, ಯಾವ ಕಾರಕವನ್ನು ಕೈ ಬಿಡಲಾಗಿದೆ? 2 ಸಾರಿ ಬಂದಿದೆ. ಸಂಬಂಧಕಾರಕ, ಸಂಬಂಧ. ಕೈ ಬಿಟ್ಟಿರುವ ಕಾರಕ ಯಾವುದು ಅಂದ್ರೆ ಸಂಬಂಧಕಾರಕ. ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಕಾರಕ ಪ್ರಯೋಗವಿಲ್ಲ. ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಕಾರಕ ಪ್ರಯೋಗವಿಲ್ಲ. ಸಾಕಲ್ವಾ? ನೆಕ್ಸ್ಟ್ ಇದೇಳಿ ಬ್ರೇಕ್ ಕೊಡ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅಧಿಕರಣ ಕಾರಕ. ಅಧಿಕರಣ ಅಂದ್ರೆ ಏನು ಗೊತ್ತಾ? ಅಧಿಕೃತ ಅಂತೀವಲ್ಲ, ಅಧಿಕೃತವಾಗಿ ಹೇಳೋದು. ಈಗ ನಾಳೆ ನಿಮ್ಗೆ ರಜಾ ಕೊಡ್ಬೇಕು, ನಿಮಗೆಲ್ಲ ರಜಾ ಅನ್ನಕ್ಕಾಗಲ್ಲ ನಾನು. ಯಾಕೆ? ಅಕಾಡೆಮಿನಲ್ಲಿ ರಾಮಣ್ಣಗೌಡರು ಸರ್ ಹೇಳಬೇಕು, ರಜಾ ಅಪ್ಪ ನಾಳೆ ಬರಬೇಡಿ. ಅಧಿಕೃತವಾದ ಮಾಹಿತಿ ನಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅಧಿಕೃತವಾಗಿ ಹೇಳೋದು ಯಾವುದು? ಇದು ನಿಖರವಾಗಿ ಹೇಳುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಹೇಗೆ ಹೇಳ ನೋಡಿ. ಸಿ ಎಕ್ಸಾಂಪಲ್ ಅಲ್ಲಿ ಬರ್ತದಲ್ಲ, ಓಕೆ. ತಲೆಯಲ್ಲಿ ಬುದ್ಧಿ ಇದೆ ಅನ್ಬೋದಾ? ಯಾವನಾರು ಹೊಟ್ಟೆಯಲ್ಲಿ ಬುದ್ಧಿ ಇದೆ ಅಂತಾನೆ ಕೇಳ್ತಾನೆ. ಹೃದಯದಲ್ಲಿ ಪ್ರೀತಿ ಇದೆ ಅಂತಾರೆ, ಗೊತ್ತಿಲ್ಲ ಅದು ಎಲ್ಲಿದೆಯೋ ಪ್ರೀತಿ. ಒಟ್ಲು ಎಲ್ಲ ಹೇಳೋದಂಗೆ ಹೃದಯದಲ್ಲಿ ಪ್ರೀತಿ ಇದೆ. ಯಾರಾದ್ರೂ ಕೇಳಿ ಮನಸ್ಸು ಎಲ್ಲಿದೆಯಮ್ಮ ಅಂದ್ರೆ ಇಲ್ಲ ಅಂತಾರೆ ಎಲ್ರೂ. ಈಗ ನೀವೇ ಗಂಡು ಮಕ್ಳು ಹೇಳಿ, ಮನಸ್ಸು ಯಾರು ಕೊಟ್ಟಿಲ್ಲ ತಾನೇ? ನಿಮ್ಮಲ್ಲೇ ಇದೆಯಲ್ಲ ಮನಸ್ಸು. ಆಗ ಸರಿ, ಮನಸ್ಸು ಎಲ್ಲಿದೆ ಹೇಳಿ. ಒಬ್ಬ ಸೈಕಿಯಾಟ್ರಿಕ್ ಡಾಕ್ಟರ್ ಕೇಳಿದ್ರು ಇನ್ನೂ ಗೊತ್ತಿಲ್ಲ ಮನಸ್ಸು ಎಲ್ಲಿದೆ ಅಂದ್ಬಿಟ್ಟು. ಮನಸ್ಸು ಎಲ್ಲಿದೆ? ಕನ್ಫ್ಯೂಷನ್ ಎಲ್ಲಿದೆ? ಇಲ್ಲಿದೆ ಅಂದ್ರೆ ಅಲ್ಲೇ ಹೃದಯಕ್ಕೆ ಜಾಗ ಇಲ್ಲ. ಅಲ್ಲಿ ಇಲ್ಲಿದೆ ಅಂದ್ರೆ ಬುದ್ಧಿ ಜೊತೆ ತಗೊಳ್ಳಲ್ಲ. ಅದು ಬುದ್ಧಿ ಮನಸ್ಸಿಗೆಲ್ಲ ಜಾಗ ಕೊಡಲ್ಲ ಪಾಪ. ಅದಕ್ಕೆ 108 ನ್ಯೂರಾನು ಪ್ರಾಬ್ಲಮ್. ಅದು ನಮ್ಮಲ್ಲಿ ಎಲ್ಲೋ ಮನಸ್ಸಿದೆ ಗೊತ್ತಾಯ್ತಿಲ್ಲ ಪಾಪ. ಆತ್ಮ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಸತ್ತ ಮೇಲೆ ಗೊತ್ತಾಗುತ್ತೆ ಹೋಗಿದೆ ಅಂದ್ಬಿಟ್ಟು. ನೋಡಿ, ಅಲ್ಲಿವರೆಗೂ ಗೊತ್ತಿರಲ್ಲ ನಮ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಲ್ವೇ? ಇವೆರಡೂ ಗೊತ್ತಿಲ್ಲ, ನಮ್ಗೆ ಕನ್ಫ್ಯೂಷನ್. ಆದ್ರೂ ಕೆಲಸಕ್ಕೆ ಮನಸ್ಸು ಕೊಟ್ಬಿಟ್ಟಿರ್ತೀವಿ ನಾವು ಅಲ್ವೇ? ಹಾಗಾಗಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಆದ್ರೆ ಒಂದು ಗೊತ್ತು, ಹೊಟ್ಟೆಲ್ ನಮ್ಮಲ್ಲಿದೆ ಅಂತ ಗೊತ್ತು. ನಮ್ಮಲ್ಲಿ ಮನಸ್ಸಿದೆ. ಹೃದಯದಲ್ಲಿ ಏನಿದೆ? ಕವಾಟಗಳಿವೆ, ರಕ್ತ ಪರಿಚಲನೆ ಇದೆ. ಓಕೆ, ಗೊತ್ತಾನೆ ಸರ್? ಮುಖದಲ್ಲಿ ಕಣ್ಣಿದೆ, ವೆರಿ ಕ್ಲಿಯರ್. ಬ್ಯಾಂಕಿನಲ್ಲಿ ಹಣವಿದೆ, ವೆರಿ ಕ್ಲಿಯರ್. ಕಣ್ಣಿನಲ್ಲಿ ದೃಷ್ಟಿ ಇದೆ, ಬಾಯಲ್ಲಿ ಹಲ್ಲುಗಳಿವೆ. ಈಗ ಹೇಳ್ಬೋದಲ್ಲ. ನಿಖರವಾಗಿ ಹೇಳುವುದೇನಪ್ಪಾ ಅಂದ್ರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ನಿಖರತೆ. ಈ ನಾನು ಅನೌನ್ಸ್ ಮಾಡೋಕ್ಕಾಗಲ್ಲ. ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ಈ ದೇಶದ 500 ಮತ್ತು 200 ರೂಪಾಯಿನ ಬ್ಯಾನ್ ಮಾಡಿದ್ದೀನಿ. ಪ್ರಧಾನಮಂತ್ರಿ ಹೇಳದ್ ನಾನು. ಯಾರು ಹೇಳ್ಬೇಕದ್ನ?
ಪ್ರಧಾನಮಂತ್ರಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು. ಯಾವುದು ಅಫಿಷಿಯಲ್ ಆಗಿರ್ತದೋ ಅದೆಲ್ಲ ಏನು ಸರ್, ಅಧಿಕರಣಕಾರಕ, ಅಧಿಕೃತವಾಗಿರ್ತದೆ. ಅದಕ್ಕೆ ಅಲ್ಲಿ ಬರೀತದೆ, ಅಲ್ಲಿ ಬರ್ತದೆ. ಮನೆಯಲ್ಲಿ, ಮನೆಯಲ್ಲಿ, ಅದು ಮನೆಯೇ ಅನ್ಬೇಕಲ್ಲ, ಅದು ಸ್ಮಶಾನವೇ, ಅದು ಮನೆಯೇ, ನೀನೇ ಅಲ್ವೇ, ಅವಳೇ ಅಂತೀವಲ್ಲ ನಾವು. ಇವೆಲ್ಲ ಪದಗಳೇನು ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಕ್ಕಂಥದ್ದು. ಅಧಿಕರಣ ಕಾರಕ ಗೊತ್ತಾಯ್ತಾ? ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನಕಾರಕ, ಆಮೇಲೆ ಅಪಾದಾನಕಾರಕ, ಸಂಬಂಧಕಾರಕ, ಅಧಿಕರಣಕಾರಕ. ಉ ಅನ್ನು ಇಂದ ಕೆಗೆ ದೆಸೆಯಿಂದ ಆ, ಅಲ್ಲಿ, ಕೆ. ಇಷ್ಟು ಯಾವುದು ಅಂದ್ರೆ ವಿಭಕ್ತಿ ಪ್ರತ್ಯಯಗಳು. ಹೊಸಗನ್ನಡದಲ್ಲಿ 5 ಗಂಟೆ ಆಯ್ತಾ? 5 o'clock ಒಂದು ಸಣ್ಣ ಬ್ರೇಕ್ ಕೊಟ್ಬಿಡ್ತೀನಿ, ಒಂದು ನಿಮಿಷ ಕೇಳ್ಬಿಡ್ತೀನಿ, ಮತ್ತೆ ಕ್ಲಾಸ್ ಬೇಕು.